ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಅಭಿನಯ ಚಿತ್ರವಾದಂತಹ ಬೇಡರ ಕಣ್ಣಪ್ಪ ನಾಟಕದ ಒಂದು ಗೀತೆಯನ್ನು ನಾನು ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ನಾಟಕವನ್ನ 2011ರಲ್ಲಿ ರಂಗ ಬಾನುಲಿಗಾಗಿ ಡಾಕ್ಟರ್ ರಾಜಶೇಖರ್ ಕದಂಬ ಅವರು ನಿರ್ದೇಶನವನ್ನು ಮಾಡಿದರು. 2016ರಲ್ಲಿ ಕಲಾಸುರುಚಿಗಾಗಿ ಕಲಾಸುರುಚಿಯಲ್ಲಿ ರಂಗ ಪ್ರದರ್ಶನವನ್ನು ಸಹ ಈ ನಾಟಕವನ್ನ ನಾವು ಅಭಿನಯಿಸಿದ್ವಿ ಕದಂಬ ಅವರ ನಿರ್ದೇಶನದಲ್ಲಿ. ಈಗ ಬೇಡರ ಕಣ್ಣಪ್ಪ ನಾಟಕದ ಒಂದು ಗೀತೆ. ಕಲಿಕಾಲದಲ್ಲಿ ನಿನ್ನ ಕೇಳುವವರಿಲ್ಲೆಂದು ಕಲ್ಲಾಗಿ ಕಾಡಿನಲ್ಲಿ ಕುಳಿತ ಏಕೋ ಶಿವನೇ, ಕಲಿಗಾಲದಲ್ಲಿ ನಿನ್ನ ಕೇಳುವವರಿಲ್ಲೆಂದು ಕಲ್ಲಾಗಿ ಕಾಡಿನಲ್ಲಿ ಕುಳಿತ ಏಕೋ ಶಿವನೇ, ಬೋಳೆ ಶಂಕರ ನೀನೇ, ಬೋಳೆ ಶಂಕರ ನೀನೆ, ಭಕ್ತರಿಗೆ ವರಗಳನ್ನು ನೀಡಿ ಆಳಾದೆಯೇನು, ಮಗನಾದ ಗಣಪನಿಗೆ ಮದುವೆಯನ್ನು ಮಾಡೆಂಬ ಮಡದಿ ಕಾಟಕ್ಕೆ ಮುನಿದು ಮನೆ ಬಿಟ್ಟೆಯೇನು, ಮಗನಾದ ಗಣಪನಿಗೆ ಮದುವೆಯನ್ನು ಮಾಡೆಂಬ ಮಡದಿ ಕಾಟಕ್ಕೆ ಮುನಿದು ಮನೆ ಬಿಟ್ಟೆಯೇನೋ, ಶೀತ ಕಿರಣನ ನೋವ ತಾಳಲಾರದೆ, ಶೀತ ಕಿರಣನ ನೋವ ತಾಳಲಾರದೆ ನೀನು ಭೂತಲದ ಬೆಂಕಿಯನ್ನು ಕಾಸುತ್ತಿಯೇನೋ, ಒಡೆಯನೇ ನಿನ್ನ ಗುಡಲು ಉಡುಪಿಲ್ಲವೇನೋ, ಒಡೆಯನೇ ನಿನ್ನ ಗುಡಲು ಉಡುಪಿಲ್ಲವೇನೋ, ಒಡನೆಗೆಡೆ ಇಲ್ಲದೆ ಬಡವಾದೆಯೇನೋ, ಮೂಢ ಮಗ ನಿನಗಾಗಿ ದುಡಿಯುವೆನು ನಾನು, ಬೇಡ ಬೇಡ ಬೇಡ, ಕಣ್ಣನ ಕೈಯ ಬಿಡಬೇಡ ನೀನು, ಎನ್ನ ಸಿರಿಯೇ ಎನ್ನ ದೊರೆಯೇ, ಎನ್ನ ಸಿರಿಯೇ ಎನ್ನ ದೊರೆಯೇ, ಎನ್ನ ತಪದ ಭಾಗ್ಯನಿಧಿಯೇ, ಎನ್ನ ಸಿರಿಯೇ ಎನ್ನ ದೊರೆಯೇ, ಎನ್ನ ತಪದ ಭಾಗ್ಯ ನಿಧಿಯೇ, ಎನ್ನ ಜೀವವೇ ಎನ್ನ ಭಾವವೇ ನಿನ್ನ ದರ್ಶನ ಎನ್ನ ಭಾಗ್ಯ, ಎನ್ನ ಜೀವವೇ ಎನ್ನ ಭಾವವೇ ನಿನ್ನ ದರ್ಶನ ಎನ್ನ ಭಾಗ್ಯ, ಎನ್ನ ಸಿರಿಯೇ ಎನ್ನ ದೊರೆಯೇ, ಎನ್ನ ತಪದ ಭಾಗ್ಯ ನಿಧಿಯೇ, ನಿನ್ನನ್ನು ನೋಡದ ಕಂಗಳೇಕೋ, ನಿನ್ನಡಿಗೆರಗದ ಶಿರವದೇಕೋ, ನಿನ್ನನ್ನು ನೋಡದ ಕಂಗಳೇಕೋ, ನಿನ್ನಡಿಗೆರಗದ ಶಿರವದೇಕೋ, ನಿನ್ನ ನಪ್ಪದ ತೋಳ್ಗಳೇಕೋ, ಶಂಕರ ಶಂಕರ ನಿನ್ನ ನಪ್ಪದ ತೋಳ್ಗಳೇಕೋ, ಮಾತನಾಡು ಮುಖವ ತೋರೋ, ಮಾತನಾಡು ಮುಖವ ತೋರೋ, ಮಾತನಾಡು ಮುಖವ ತೋರೋ, ಮಾತನಾಡು
ಮುಖಬದು ಎನ್ನ ಸಿರಿಯೇ ಎನ್ನ ದೊರೆಗೆ ಎನ್ನ ತಪದ ಭಾಗ್ಯ ನಿಧಿಯೇ ಶಂಕರ ಶಂಕರ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಕದಂಬ ರಂಗವೇದಿಕೆ, ಕನ್ನಡ ಸಾಹಿತ್ಯ ಕಲಾಕೂಟ ಈ ಎರಡು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಹಳ್ಳಿಯವರ ಡಾಕ್ಟರ್ ರಾಜ್ಕುಮಾರ್ ದ ಲೆಜೆಂಡ್ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಇಲ್ಲಿ ಕೂಡ್ತಿರೋರಿಗೆಲ್ರಿಗೂ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವರೊಬ್ಬ ಎಂಥ ಪ್ರಬುದ್ಧ ಕಲಾವಿದ, ಮಾನವತಾವಾದಿ. ಅದೇನೋ ಒಂದು ಗಾದೆ ಹೇಳ್ತಾರೆ, ಹಾಡು ಮುಟ್ಟದ ಸೊಪ್ಪಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ ಪಾತ್ರಗಳಿಲ್ಲ. ಇಡೀ ವಿಶ್ವದಲ್ಲಿ ರಾಜ್ಕುಮಾರ್ ಅವರು ಮಾಡಿದಂಥ ಪಾತ್ರಗಳನ್ನ ಯಾವೊಬ್ಬ ನಾಡಕ ನಟನೂ ಮಾಡಿಲ್ಲ. ಸಾಮಾಜಿಕ, ಪೌರಾಣಿಕ, ಚಾರಿತ್ರಿಕ, ಜಾನಪದ, ಭಕ್ತಿ ಪ್ರಧಾನ, ಹಾಸ್ಯ ಪ್ರಧಾನ ಇಂಥ ಪಾತ್ರಗಳನ್ನೆಲ್ಲ ನೀರು ಕುಡಿದಷ್ಟು ಸರಾಗವಾಗಿ ಅವರು ಅಭಿನಯಿಸಿ ನಮ್ಮ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ. ಅಂತಹ ವ್ಯಕ್ತಿತ್ವವುಳ್ಳ ನಮ್ಮ ಕನ್ನಡಿಗರ ಆರಾಧ್ಯ ದೈವ ಅಂತ ಅನ್ನಿಸ್ಕೊಂಡಂಥ ನಟ ಸಾರ್ವಭೌಮ, ಕನ್ನಡಿಗರ ಕಣ್ಮಣಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ, ಹೀಗೆ ಅನೇಕ ರೀತಿಯಲ್ಲಿ ನಾವು ಅವ್ರನ್ನ ಕಲಿಬೋದು. ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ, ಹೀಗೆ ಎಲ್ಲ ಪ್ರಶಸ್ತಿಗಳನ್ನ ಅವರ ಜೀವಮಾನದಲ್ಲಿ ಅವರು ತನ್ನದಾಗಿಸ್ಕೊಂಡು ಇಡೀ ಕರ್ನಾಟಕ ಜನ ಅಷ್ಟೇ ಅಲ್ಲ, ಭಾರತದ ಜನರನ್ನ ಅವರು ತಮ್ಮ ವ್ಯಕ್ತಿತ್ವದಿಂದ ಎಲ್ಲರನ್ನ ತಮ್ಮೆಡೆಗೆ ಸೆಳೆದುಕೊಂಡಂಥ ವ್ಯಕ್ತಿತ್ವ ಅವರದ್ದು. ಅಂತಹ ಒಬ್ಬ ಧೀಮಂತ ಕಲಾವಿದನ ನಾವು ಇವತ್ತು ಇಲ್ಲಿ ಒಂದು ಡಾಕ್ಟರ್ ರಾಜ್ಕುಮಾರ್ ದ ಲೆಜೆಂಡ್ ಪುಸ್ತಕದ ಮೂಲಕ ನಾವು ಇಲ್ಲಿ ಲೋಕಾರ್ಪಣೆ ಮಾಡ್ತಾ ಇರೋದನ್ನ ನಾವು ಇಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಪುಸ್ತಕವನ್ನು ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಹಳ್ಳಿ ಅವರು, ನಮ್ಮ ಮೈಸೂರಿನವರೇ ಆದಂಥ ಮಳಲಿ ವಸಂತಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ಪುಸ್ತಕವನ್ನು ಅವರು ಹೊರತಂದಿದ್ದಾರೆ. ಅದನ್ನು ಅವರು ನಮ್ಮನ್ನ ಕೇಳಿಕೊಂಡು ಈ ಬಿಡುಗಡೆ ವ್ಯವಸ್ಥೆಯನ್ನು ತಾವು ಮಾಡಿಕೊಡ್ಬೇಕು ಅಂದಾಗ ನಾನು ಸಂತೋಷದಿಂದ, ಯಾಕಂದರೆ ಅವರು ನಮಗೆ ನನ್ನ ಒಂದು ನಾನು ರಂಗಭೂಮಿ ಇದರಲ್ಲಿ ನಾನು ಖಾಲಿ ಇಡಬೇಕಾದ್ರೆ ನನಗೆ ಬಹಳ ಪ್ರೇರೇಪಣೆ ಆದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಚಿತ್ರಗಳನ್ನು ನೋಡಿ ನಾನು ಅವರ ಅಭಿನಯದ ಮೂಲಕ ಅವರು ಏನು ನಡೆಸ್ತಾ ಇದ್ರು ಅದನ್ನೆಲ್ಲ ನನ್ನ ಅಳವಡಿಸ್ಕೊಂಡು ನಾನು ಏನಾದರೂ ಒಂದು ಈ ರಂಗಭೂಮಿಯಲ್ಲಿ ಸಾಧನೆ ಮಾಡಬೇಕು ಅಂತ ಅವ್ರನ್ನೇ ಒಂದು ಮೂರ್ತಿಯಾಗಿ ಇಟ್ಕೊಂಡು ಅವರ ಆರಾಧಕನಾಗಿ ನಾನು ಈ ರಂಗಭೂಮಿಗೆ ಬಂದಂಥವ್ರು. ಅಂತ ವ್ಯಕ್ತಿಯ ಇವತ್ತು ಕೃತಿ ಇಲ್ಲಿ ಬಿಡುಗಡೆ ನಾವು ಮಾಡ್ತಾ ಇದ್ದೀವಿ. ಇಂಥ ಒಂದು ಕೃತಿಯ ಬಿಡುಗಡೆಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಮೈಸೂರಿನ ವಿಶ್ವವಿದ್ಯಾನಿಲಯದ ಈ ಮಾನಸ ಗಂಗೋತ್ರಿಯ ನೀವು ಅಲ್ಲಿ ಹೋದರೆ ಅದಕ್ಕೆ ಒಂದು ಹೊಸ ಕಳೆಯನ್ನು ಕೊಟ್ಟಂಥವರು, ಮತ್ತು KSOU ಆ ಒಂದು ಪರಿಸರವನ್ನೇ ತಮ್ಮ ಒಂದು ಅದ್ಭುತ ಕಲಾತ್ಮಕವಾದ ರೀತಿಯಲ್ಲಿ ಅದನ್ನು ಸೃಷ್ಟಿ ಮಾಡಿದಂಥವರು KS ರಂಗಪ್ಪನವರು. ಅವರು ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರ. ನಾನು ಅವ್ರನ್ನ ಯಾಕೆ ಬಹಳ ಮೆಚ್ಕೊಳ್ತೀನಿ ಅಂತ ಅಂದರೆ, PR ತಿಪ್ಪೇಸ್ವಾಮಿ ಪ್ರತಿಷ್ಠಾನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ಅದನ್ನು ನಾವು ಪ್ರಾರಂಭದಲ್ಲಿ ಇದೇ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಆಗ ಅವರು ಮುಖ್ಯಮಂತ್ರಿ ಆಗಿದ್ದರು 2017. ಆಗ ನಾನು ಪಕ್ಕದಲ್ಲೇ ಕೂತಿದ್ದೆ. ಅವಾಗ ಹೇಳಿದೆ, ಈಗ ಒಂದು ಪೀಠ ನೀವು ಇದರಲ್ಲಿ ಮಾಡಬೇಕು ಅಂತ. ಆಗ ಅವ್ರು ಹೇಳಿದ್ರು, ನೀವು ಅವ್ರ ಕೈಲಿ ಒಂದು ಮಾತು ಹೇಳಿಸ್ಬಿಡಿ, ಮಾದೇವಪ್ಪನವರು ಇದ್ರು, ಒಂದು ಮಾತು ಹೇಳಿಸ್ಬಿಡಿ, ನಾನು ಕಾರ್ಯರೂಪಕ್ಕೆ ತರ್ತೀನಿ ಅಂತ. ಅಲ್ಲೇ ಮಾದೇವಪ್ಪನವರು ಹೇಳಿದಾಗ
ತನ್ನಿ ಅದಕ್ಕೆ ಏನು ಬೇಕು ನಾವು ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ತಕ್ಷಣವೇ ಅವರು ಅದನ್ನು ಮನಸ್ಸಿಗೆ ತಗೊಂಡು ಕೆಲವೇ ದಿನಗಳಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದರು. ಹಾಗಾಗಿ ನಾನು ಅವ್ರ ಬಗ್ಗೆ ಬಹಳ ಗೌರವಪೂರ್ವವಾದ ಕೃತಜ್ಞತಾಪೂರ್ವವಾಗಿ ನಾನು ಅವ್ರನ್ನ ನೋಡ್ತೀನಿ. ಅಂಥವ್ರು ಇವತ್ತು ಈ ಕೃತಿ ಬಿಡುಗಡೆ ಮಾಡೋದಕ್ಕೆ ತಂದಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು. ಹಾಗೆ ಇವತ್ತಿನ ದಿವಸ ಅಧ್ಯಕ್ಷತೆ ವಹಿಸಕ್ಕೆ ಬಂದಿರೋರು ಅವರು ವಿಶ್ರಾಂತ ಕುಲಪತಿಗಳು, ಈಗ ಹಾಲಿ ಕುಲಪತಿಗಳಾದಂಥ NK ಲೋಕನಾಥ್ ಅವರು ಅಷ್ಟೇ ಈಗ ಬಂದು ಎಲ್ಲೋ ಕೆಲವು ತಿಂಗಳುಗಳಾದರೂ ತಮ್ಮ ಈ ಅವಧಿಯಲ್ಲೇ ಒಂದು ವಿಶ್ವವಿದ್ಯಾಲಯಕ್ಕೆ ಹೊಸ ಕಲೆಯನ್ನು ಕೊಟ್ಟಂಥವ್ರು. ಅವರು ಇವತ್ತು ಅಧ್ಯಕ್ಷತೆ ವಹಿಸ್ಕೊಡ್ಬೇಕು ಅಂತ ಹೇಳಿದಾಗ ಸಂತೋಷದಿಂದ ಒಪ್ಪಿ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ನಾನು ಪ್ರೀತಿಯಿಂದ ನನ್ನ ಸ್ವಾಗತವನ್ನು ಕೊಡ್ತೇನೆ. ಈ ಕೃತಿಯನ್ನ ರಚನೆ ಮಾಡಿದಂಥವರು ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಳ್ಳಿ ಅವರು. ಇವರು ಒಳ್ಳೆಯ ಲೇಖಕ. ತಮ್ಮ ಈ ಕೃತಿಯ ಮೂಲಕ ರಾಜ್ಕುಮಾರ್ ಅವರು ಇದ್ದಾಗಲೇ ಈ ಕೃತಿ ಹೊರಬರಬೇಕಾಗಿತ್ತು. ಆಗ ಇದನ್ನ ನಾವು ಸಬ್ಮಿಟ್ ಮಾಡಿ ಅವರು PhD ಪಡೆದಿದ್ರು ಆಗ್ಲೇನೆ, ರಾಜ್ಕುಮಾರ್ ಅವರು ಇದ್ದಾಗಲೇನೆ. ಆದರೆ ಇದನ್ನ ಕೃತಿ ರೂಪದಲ್ಲಿ ತಂದಿದ್ದು ಇವಾಗ ಅದನ್ನ ಬಿಡುಗಡೆ ಆಗಬೇಕು ಅಂತ ಕೇಳ್ಕೊಂಡಾಗ ಸಂತೋಷದಿಂದ ಹೋಗಿ ಅವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರದ್ದು ನಾನು ಪ್ರೀತಿಯಿಂದ ಸ್ವಾಗತವನ್ನು. ಈ ಕೃತಿ ಬಗ್ಗೆ ಮಾತನಾಡೋದಕ್ಕೆ ನಾವು ನಾಗಣ್ಣವ್ರನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಯಾಕಂದ್ರೆ ನಾಗಣ್ಣವರು ಕಾಟಾಚಾರಕ್ಕೆ ಬಂದು ಕೃತಿನ ವಿಮರ್ಶೆ ಮಾಡೋದಾಗ್ಲಿ ಅಥವಾ ಬದುಕೆ ಮಾತಾಡೋದಾಗ್ಲಿ ಅವ್ರು ಮಾಡೋವಂಥ ವ್ಯಕ್ತಿ ಅಲ್ಲ. ಯಾವುದೇ ಒಂದು ಪುಸ್ತಕ ಅವ್ರ ಕೈ ಕೊಟ್ಟರೆ ಸಂಪೂರ್ಣವಾಗಿ ಮೊದಲನೇ ಪೇಜಿಂದ ಕೊನೆ ಪೇಜ್ವರೆಗೂ ಓದಿ ಅದರ ಬಗ್ಗೆ ಮಾತನಾಡುವಂಥ ವ್ಯಕ್ತಿ ಅಂದರೆ ನಾಗಣ್ಣವರು. ಹಾಗಾಗಿ ನಾನು ನನಗೆ ಬಹಳ ಆತ್ಮೀಯರು. ಅದಕ್ಕಾಗಿ ಅವ್ರನ್ನ ನಾವು ಈಗ ಕರೆದಿದ್ದೀವಿ. ಅವ್ರಿಗೂ ನಾನು ಪ್ರೀತಿಯಿಂದ ಎಲ್ಲರ ಪರವಾಗಿ ನನ್ನ ಸ್ವಾಗತವನ್ನು ಕರೆ. ಹಾಗೆ ರಘು ಕೋಟಿಂಗ್ ಅವರು, ನಾನು ಅವ್ರ ಬಾಲ್ಯಾವಸ್ಥೆಯಲ್ಲಿದ್ದಾಗಿಂದ ನಾನು ನೋಡಿದ್ದೀನಿ ಅವ್ರನ್ನ. ಯಾಕಂದ್ರೆ ಜ್ವಾಲಾಮುಖಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಮೊಟ್ಟ ಮೊದಲಿಗೆ ಮೈಸೂರಿನಲ್ಲಿ ಹುಟ್ಟಾಕಿದವರನ್ನೇ ರಘು ಅವರು. ಇಟ್ಕೆಗೂಡಿನಲ್ಲಿ ಇದ್ದಾಗ ಆ ಸಂಸ್ಥೆಯನ್ನು ಹುಟ್ಟಾಕಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿರೋದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಹಾಗಾಗಿ ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ನಾನು ಪ್ರೀತಿಯಿಂದ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು. ಹಾಗೆ ಇನ್ನೋರು ಅತಿಥಿಗಳಾಗಿ ಬಂದಿರತಕ್ಕಂಥವರು ರಾಜ್ಕುಮಾರ್ ಅವರ ಸಮೀಪ ಬಂಧುಗಳು. ಇವರಿಗೆ ರಾಜ್ಕುಮಾರ್ ಅವರ ಸೋದರ ಮಾವನೇ ಆಗಬೇಕು. ಅವರು ಇಲ್ಲಿ ಬಂದಿದ್ದಾರೆ. ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಆರ್ಯ ಐಡಿಗಳ ಸಂಘದ ಅಧ್ಯಕ್ಷರು ಸಹ ಅವರಾಗಿದ್ದಾರೆ. ರಾಜ್ಕುಮಾರ್ ಅಂದರೆ ಅವರಿಗೆ ಭಾರಿ ಪ್ರೀತಿ. ಅವರು ಏನು ಯೋಗಾಭ್ಯಾಸ ಮಾಡ್ತಾ ಇದ್ರು, ಇವರು ತಮ್ಮ ಜೀವನದಲ್ಲಿ ಅದನ್ನೇ ಅಳವಡಿಸ್ಕೊಂಡು ಇವತ್ತು ಅವರು ಅದನ್ನು ಬಿಟ್ಟಿಲ್ಲ. ಆ ಯೋಗನ ಅವರು ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಇವತ್ತು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರು ಶ್ರೀಮತಿ ಜೊತೆಗೆ ಬಂದಿದ್ದಾರೆ. ಅವ್ರ ಶ್ರೀಮತಿಯವರು ರಾಜ್ಕುಮಾರ್ ಅವರ ತಮ್ಮನ ಮಗಳನ್ನೇ ಇಲ್ಲೇ ಕೊಡ್ತಿದ್ದಾರೆ. ಅವರು ಇಬ್ಬರು ಬಂದಿದ್ದಾರೆ. ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೀನಿ. ನಿಮಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಈ ಸಂಸ್ಥೆ ಜೊತೆ ಕೈ ಜೋಡಿಸಿದಂಥವರು ಚಂದ್ರಶೇಖರ್ ಅವರು. ನಮ್ಮ ಕನ್ನಡ ಸಾಹಿತ್ಯ ಕಲಾಕೂಟ ಏನು ಇವತ್ತು ಮೈಸೂರಿನಲ್ಲಿ ಬಹಳ ಚಟುವಟಿಕೆಯಿಂದ ಯಾವ ಕಾರ್ಯಕ್ರಮ ಇರ್ಬೋದು ನೀವು ನೋಡ್ಬೋದು, ಅಲ್ಲಿ ಕನ್ನಡ ಸಾಹಿತ್ಯ ಕಲಾಕೂಟ ಇರುತ್ತೆ ಅಂತ ವ್ಯಕ್ತಿತ್ವನ. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ, ನಮ್ಮ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಆಗಿದ್ದಂಥವರು ಚಂದ್ರಶೇಖರ್ ಅವರು. ಅವರು ಇವತ್ತು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೀನಿ. ಇಲ್ಲಿ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ದೇವರಾಜ್ ಚಿಕ್ಕಳ್ಳಿಯವರು, ಅವರು ನಾವು ಹೇಳಿದ ತಕ್ಷಣ ಒಪ್ಕೊಂಡು ಇವತ್ತು ಇಲ್ಲಿ ನಿರೂಪಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಲ್ಲಿ ಪ್ರಾರ್ಥನೆ ಮಾಡಿದಂಥ ನಾಗೇಂದ್ರ ಕುಮಾರ್ ಅವರು, ಅವ್ರಿಗೂ ಸಹ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಅನೇಕರು ಬಂದಿದ್ದೀರಿ. ನನಗೆ ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಟ್ಟಿಕೆರೆ ಗೋಪಾಲ್ ಇದ್ದಾರೆ, ಶಿವಶಂಕರ್ ಇದ್ದಾರೆ,
ಹಾಗೆ ಕುಮಾರಸ್ವಾಮಿ ಅವರು, ಹೀಗೆ ಅನೇಕರು. ಯಾಕಂದ್ರೆ ಈಗ ಹೆಸರು ಹೇಳ್ತಾ ಇದ್ರೆ ನನಗೆ ಲೋಕನಾಥ್ ಅವರು ಆಗ್ಲೇ ಕರಾಟಿಗೆ ತಗೊಂಡಿದ್ರು. ಈಗ ಸ್ವಾಮೀಜಿ ಬಂದಿದ್ರೆ ಕರೆಕ್ಟ್ ಟೈಮಿಗೆ ಬಿಡಿಸ್ತಾ ಇದ್ರಿ ನಮ್ಮನ್ನ, ಈಗ ಲೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಬೇಡ ಮಾಡೋದು ಬೇಡ, ಬಂದಿರ್ತಕ್ಕಂಥ ಎಲ್ರಿಗೂ ನಾನು ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನನ್ನ ಮಗಳು ವಾಣಿಶ್ರೀ ಬಂದಿದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್, ಅವ್ರಿಗೂ ಸಹ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೀನಿ. ಕೋಮಲಮ್ಮ ಪುಟ್ಟರಾಜ್ ಅವರಿಗೆ ಎಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತಿಸಿ, ಹಾಗೆ ಪತ್ರಕರ್ತ ಮಿತ್ರರು ಇಲ್ಲಿ ಅನೇಕರು ಬಂದಿದ್ದಾರೆ, ಅವರಿಗೆಲ್ಲ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಆತ್ಮೀಯರೇ, ಈ ನಾಡು ಕಂಡಂತಹ ಭಾವಲೋಕ ಗೀತೆ ವಲಯದ ಮೇರು ದಿಗ್ಗಜರಾದಂತಹ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿರವರು ದೈವಾಧೀನರಾಗಿದ್ದಾರೆ. ಇದು ಭರಿಸಲಾಗದ ನಷ್ಟ ನಮ್ಮ ನಾಡಿಗಾಗಿತ್ತು. ನಾವೆಲ್ಲರೂ ಕೂಡ ಎದ್ದು ನಿಂತು 1 ನಿಮಿಷ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತ ಕೋರ್ಕೊಳ್ತೀವಿ. ಕನ್ನಡ ಸಾಹಿತ್ಯ ಕಲಾಕೂಟ ಜೊತೆಗೂಡಿ ಡಾಕ್ಟರ್ ರಾಜ್ಕುಮಾರ್ ದ ಲೆಜೆಂಡ್ ಎನ್ನುವ ಕೃತಿಯನ್ನ ಜನಾರ್ಪಣೆಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಕುಮಾರ್ ಅವರು ಅಭಿಮಾನಿಗಳೇ ನನ್ನ ದೇವರು ಅಂತ ಹೇಳುವಂಥವ್ರು. ಇವತ್ತು ಈ ಕೃತಿ ಎಲ್ಲ ಅವರ ಕನ್ನಡದ ಅಭಿಮಾನಿಗಳಿಗೆ, ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಇದು ಅರ್ಪಣೆ ಆಗಬೇಕಾಗಿದೆ. ಆ ಕಾರಣಕ್ಕೆ ನಾನು ಜನಾರ್ಪಣೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಏನು ಡಾಕ್ಟರ್ ಟಿ ಗುರುಮೂರ್ತಿ ಆರೋಹಳ್ಳಿಯವರು ಪ್ರಾಧ್ಯಾಪಕರಾಗಿ, ಸಾಹಿತಿಯಾಗಿ, ಲೇಖಕರಾಗಿ, ಕವಿಗಳಾಗಿ, ಒಳ್ಳೆಯ ವಾಗ್ಮಿಗಳಾಗಿ ಈ ನಾಡು ನುಡಿಗೆ ತಮ್ಮದೇ ಆದ ಚಿಂತನೆಗಳನ್ನು ಕೊಡಬೇಕೆನ್ನುವ ಮಹದುದ್ದೇಶದಿಂದ ರಾಜ್ಕುಮಾರ್ ಅವರ ಬದುಕು, ಅವರ ಜೀವನ, ಅವರ ರಂಗಭೂಮಿ, ಚಲನಚಿತ್ರ, ಈ ಎಲ್ಲ ಕ್ಷೇತ್ರದ ಸಾಧನೆಗಳನ್ನು ಅವರು ತಮ್ಮ ಸಂಶೋಧನಾ ವಸ್ತುವಾಗಿ ಮಾಡಿಕೊಂಡಂಥವ್ರು. ರಾಜ್ಕುಮಾರ್ ಅವರನ್ನ ನೆನೆಯೋದೇ ಒಂದು ರೀತಿ ಪುಳಕಿತ. ಈ ನಾಡು ಕಂಡಂಥ ಅತ್ಯಂತ ಶ್ರೇಷ್ಠ ಕಲಾವಿದರು, ಒಂದು ರೀತಿ ಕನ್ನಡದ ಅಸ್ಮಿತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ, ಕನ್ನಡಿಗರಿಗಾಗಿ ತಮ್ಮ ಬದುಕನ್ನು ಸವೆಸಿದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು. ತಮ್ಮ 205 ಚಿತ್ರಗಳ ಅಭಿನಯಗಳ ಮೂಲಕ ಕನ್ನಡಕ್ಕೆ ಒಂದು ಅಸ್ತಿತ್ವವನ್ನು, ಒಂದು ಅಸ್ಮಿತೆಯನ್ನು ತಂದುಕೊಟ್ಟಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು. ಬೇಡರ ಕಣ್ಣಪ್ಪನಿಂದ ಆರಂಭಗೊಂಡು ಜೀವನ ಚೈತ್ರವರೆಗೂ ಕೂಡ ಇನ್ನು 3 ವರ್ಷಗಳ ಕಳೆದ ಅವರ ಶತಮಾನೋತ್ಸವ ಕಾರ್ಯಕ್ರಮವೂ ಕೂಡ ಇಡೀ ನಾಡು ಸಂಭ್ರಮದಿಂದ ಆಚರಣೆ ಮಾಡುವಂಥ ಸಂದರ್ಭ ಕೂಡ ಇದೆ. ಈಗ 97 ವರ್ಷಗಳು ಅವರು ಬದುಕಿದ್ರೆ, ನಮ್ಮ ನಡುವೆ ಇದ್ದಿದ್ರೆ, ಆದರೂ ಕೂಡ ಇಂದಿಗೂ ಕೂಡ ಅವರು ನಮ್ಮ ನಡುವೆ ಜೀವಂತವಾಗಿದ್ದಾರೆ. ಅವರ ಅಭಿನಯದ ಮೂಲಕ, ಅವರ ಗಾಯನದ ಮೂಲಕ, ಅವರ ಏನು ಆ ಕನ್ನಡದ ಬಗ್ಗೆ ಇಟ್ಟಿದ್ದಂತಹ ಪ್ರೀತಿಗಳ ಮೂಲಕ ಇನ್ನೂ ಕೂಡ ನಮ್ಮ ನಡುವೆ ನಿತ್ಯ ನಿರಂತರವಾಗಿ ಹಸಿರಾಗಿ ನಮ್ಮ ನಡುವೆ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡ, ಕನ್ನಡಿಗ, ಕರ್ನಾಟಕ ಇರುವವರೆಗೂ ಕೂಡ ಶಾಶ್ವತವಾಗಿರುವಂತಹ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಮಾತ್ರ. ಅಂತ ಒಬ್ಬ ಶ್ರೇಷ್ಠ ಕಲಾವಿದನನ್ನು ಕುರಿತು ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಶೋಧನಾ ಕೃತಿಯನ್ನ ಅದರ ಪುಸ್ತಕ ರೂಪದಲ್ಲಿ ತಂದು, ಅದು ಎಲ್ಲರೂ ಕೂಡ ಅದರಲ್ಲಿ ಕೇವಲ ಅವರು ಒಬ್ಬ ನಟರಾಗಿ ಅಷ್ಟೇ ಅಲ್ಲ, ಆ ನಟರ ಅದರ ಆಚೆಗೂ ಕೂಡ ಒಂದು ಮಾನವೀಯ ಮೌಲ್ಯಗಳನ್ನ ಮತ್ತು ಮನುಷ್ಯತ್ವದ ಅಂಶಗಳನ್ನ ನಮ್ಮ ನಡುವೆ ಬಿತ್ತಿ ಹೋದಂಥವರು. ಅದು ಇವತ್ತು ಹೆಮ್ಮರವಾಗಿ ಬೆಳೆದಿದೆ.
ಇವತ್ತು ಎಲ್ಲ ಏನಿವತ್ತು ನಮ್ಮ ನಟರುಗಳಿರ್ಬೋದು, ಬೇರೆ ಬೇರೆ ಯುವ ನಟರುಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಆದರ್ಶವಾದ ಮಾದರಿಯಾದ, ಅದರಲ್ಲೂ ವಿಶೇಷವಾಗಿ ಕನ್ನಡ ಪರವಾದಂಥ ಚಿಂತನೆಗಳನ್ನಿಟ್ಟುಕೊಂಡು ಅವರು ಗೋಕಾಕ್ ವರದಿ ಆ ಸಂದರ್ಭದಲ್ಲಿ ಬೀದಿಗೆ ಇಳಿದೇ ಹೋಗಿದ್ರೆ ಇಡೀ ರಾಜ್ಯದಲ್ಲಿ ಒಂದು ಪ್ರವಾಹೋಪಾದಿಯಲ್ಲಿ ಅದನ್ನು ಗೋಕಾಕ್ ವರದಿಯನ್ನು ಜಾರಿಗೆ ತರುವಂಥ ದಿಕ್ಕಿನಲ್ಲಿ ಆದಂಥದ್ದನ್ನೆಲ್ಲ ತಾವೆಲ್ಲರೂ ಕೂಡ ಬಲ್ಲವರಾಗಿದ್ದೀರಿ. ಜೊತೆಗೆ ಗಾಯನ ಕ್ಷೇತ್ರದಲ್ಲಿರ್ಬೋದು, ಕನ್ನಡಿಗೆ ಏನೇ ಅವಘಡಗಳು ಬಂದಾಗಲೂ ಕೂಡ ಅವರು ಬೀದಿಗೆ ಬಂದಿರ್ತಾ ಇದ್ರು. ಅವರು ಬರ್ತಾರೆ ಅಂತ ಹೇಳಿದ್ರೆ ಇಡೀ ನಾಡೆ ಅದರ ಜೊತೆಗೆ ಒಂದು ಸಾಗರೋಪಾದಿಯಲ್ಲಿ ಅದನ್ನ ಖಂಡಿಸುವಂತ ದಿಕ್ಕಿನಲ್ಲಿ ಹೋಗ್ತಾ ಇದ್ರು. ಅಂದ್ರೆ ಅಂತ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಇಟ್ಕೊಂಡು ನವಹಳ್ಳಿ ಗ್ರಾಮದವರು ಅವರು ಈಗಾಗಲೇ ಅನೇಕ ಕಾಲೇಜುಗಳಲ್ಲಿ ಅವರು ಪ್ರಾಧ್ಯಾಪಕರಾಗಿ, ಉಪನ್ಯಾಸಕರಾಗಿ ಅನೇಕ ಗುರುತರವಾದ ಕಾರ್ಯಕ್ರಮಗಳನ್ನ, ಜವಾಬ್ದಾರಿಯನ್ನ ಹೊತ್ತಂತವರು. ಮತ್ತೆ ಈ ಕೃತಿಯೂ ಕೂಡ ಏನು ಮೈಸೂರಿನಲ್ಲಿ ಡಾಕ್ಟರ್ ಮಳಲಿ ವಸಂತಕುಮಾರ್ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದ ವಿದ್ವಾಂಸರಾಗಿ ಮತ್ತು ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ಪರವಾದ ಚಿಂತನೆಗಳನ್ನ ಕೂಡ ಮೈಗೂಡಿಸಿಕೊಂಡಂತವರು ನಮ್ಮ ಡಾಕ್ಟರ್ ಮಳಲಿ ವಸಂತಕುಮಾರ್ ಅವರು. ಅವರ ಮಾರ್ಗದರ್ಶನದಲ್ಲಿ ಈ ಗುರುಮೂರ್ತಿ ಆರೋಳಿಯವರು ಈ ಒಂದು ರಾಜ್ಕುಮಾರ್ ಅವರನ್ನ ಕುರಿತಂತೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಅವರು ಅರ್ಪಣೆ ಮಾಡೋದ್ರ ಮೂಲಕ ಅವರ ವ್ಯಕ್ತಿತ್ವವನ್ನು ಪರಿಚಯಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷ ಅಂತ ಹೇಳಿರುವುದು ಇಬ್ಬರು ಕುಲಪತಿಗಳು ನಮ್ಮ ಜೊತೆಗಿದ್ದಾರೆ. ಅದರಲ್ಲೂ ಇವತ್ತು ಕೃತಿಯನ್ನ ಬಿಡುಗಡೆ ಮಾಡುವಂತವರು ಪ್ರೊಫೆಸರ್ ಕೆ.ಎಸ್. ರಂಗಪ್ಪನವರು. ಅವರು ಮೊನ್ನೆ ತಾನೇ ಅವರ 70ನೇ ವರ್ಷದ ಹುಟ್ಟುಹಬ್ಬವನ್ನ ಬಹಳ ವಿಶಿಷ್ಟ ರೀತಿಯಲ್ಲಿ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಸಮಾವೇಶದ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತವರು ನಮ್ಮ ಕೆ.ಎಸ್. ರಂಗಪ್ಪನವರು. ಅವರು ಎರಡೂ ವಿಶ್ವವಿದ್ಯಾನಿಲಯಗಳಿಗೆ ಅವರು ಕುಲಪತಿಗಳಾಗಿದ್ದಂಥವರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು ವಿಶ್ವವಿದ್ಯಾನಿಲಯ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಏನು 100 ವರ್ಷಗಳ ಇತಿಹಾಸ ಇರುವಂತ, ಇಡೀ ರಾಷ್ಟ್ರದಲ್ಲೇ ಹೆಮ್ಮೆ ಪಡುವಂತಹ ಒಂದು ಮಹತ್ವದ ವಿಶ್ವವಿದ್ಯಾನಿಲಯ. ನಾಲ್ವಡಿಯವರಿಂದ ಆರಂಭಗೊಂಡಂತ ವಿಶ್ವವಿದ್ಯಾನಿಲಯ ಶೈಕ್ಷಣಿಕವಾಗಿ ಮತ್ತೆ ಅದೇ ವರ್ಷದಲ್ಲಿ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಕನ್ನಡದ ಅಸ್ಮಿತೆಗಾಗಿ ಮತ್ತು ವಸಂತಕುಮಾರ್ ಅವರು ನಮ್ಮಂತ ಅನೇಕ ಸಂಘಟಕರನ್ನ, ಯುವಕರನ್ನ ಬೆಳೆಸಿದಂಥವರು. ಅವರ ಒಂದು ಗರಡಿಯಲ್ಲೇ ನಾವೆಲ್ಲರೂ ಕೂಡ ಬೆಳೆದಂಥವರು. ಅಂತ ಮಳಲಿ ವಸಂತಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ಕೃತಿ ರೂಪುಗೊಂಡಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಮಳಲಿ ಅವರು ನಮ್ಮ ನಡುವೆ ಇಲ್ಲ, ಆದ್ರೂ ಕೂಡ ಅವರನ್ನು ಸ್ಮರಣೆ ಮಾಡೋದು ಕೂಡ ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸಿಕೊಂಡು ನಾನು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊತಾ ಇದ್ದೇನೆ. ಮತ್ತು ನಮ್ಮ ಲೋಕನಾಥರವರು ಪ್ರಸ್ತುತ ದಿನಮಾನದ ಕುಲಪತಿಗಳಾಗಿ ಇಬ್ಬರು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಮಹತ್ತರವಾದ ಕೊಡುಗೆಯನ್ನ ಕೂಡ ಮಾಡಿರುತ್ತಾರೆ. ಇಬ್ಬರು ಕುಲಪತಿಗಳು ಕೂಡ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಕೂಡ ಕನ್ನಡ ಸಾಹಿತ್ಯಕ್ಕೆ ಮತ್ತೆ ಕನ್ನಡದ ಶೈಕ್ಷಣಿಕ ವ್ಯವಸ್ಥೆಗೆ ತಮ್ಮದೇ ಆದಂತಹ ಮೌಲಿಕವಾದ ಕೊಡುಗೆಯನ್ನ ಕೂಡ ಮಾಡಿದಂಥವರು. ಅದು ರಂಗಪ್ಪನವರು ಮಾಡಿದಂತ ಕಾರ್ಯಕ್ರಮಗಳು, ಅವರು ಕೊಟ್ಟಂತ ಆ ಕಟ್ಟಡಗಳಿರ್ಬೋದು, ಆ ಶೈಕ್ಷಣಿಕವಾಗಿ ಅದನ್ನು ಉದ್ದೀಪನಗೊಳಿಸಿರ್ಬೋದು. ಅವರ ಸಂದರ್ಭದಲ್ಲಿ ಆದಷ್ಟು ಕೃತಿಗಳ ಬಿಡುಗಡೆ ಅದು ಯಾವ ಕುಲಪತಿಗಳ ಕಾಲದಲ್ಲೂ ಕೂಡ ಆಗಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಅದರಲ್ಲೂ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಸಾರಾಂಗವನ್ನು ತೆರೆದು ಅಲ್ಲಿ ಅವರು ಮಾಡಿದಂತಹ ಚಟುವಟಿಕೆಗಳು, ಅದು ಮೈಸೂರು ದರ್ಶನ ಎನ್ನುವಂತ ಒಂದು ಮಹತ್ವದ 4 ಸಂಪುಟಗಳು ಇಂದಿಗೂ ಕೂಡ ಮೈಸೂರಿನ ಎಲ್ಲ ಮಜಲುಗಳನ್ನು ಕೂಡ ಅದು ತೆರೆದು ತೋರಿಸುವಂತಹ ಒಂದು ಮಹತ್ವದ ಕೃತಿ ಅಂತ ಹಲವಾರು ಕೃತಿಗಳನ್ನ ಕೊಟ್ಟಂತವರು. ಅದೇ ಹಾದಿನಲ್ಲಿ ನಮ್ಮ ಪ್ರಸ್ತುತ ಕುಲಪತಿಗಳು ಕೂಡ ಅವರು ಕೂಡ ಅದೇ ಕೆಲಸವನ್ನ ನಮ್ಮಂತ ಸಂಘಟಕರಿಗೆ ಇಂಥ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ವಿಶೇಷವಾಗಿ ನಮಗೆ ಒತ್ತಡ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ನಾಗಣ್ಣನವರು ಈ ಕೃತಿಯನ್ನು ಕುರಿತು ಮಾತನಾಡಲಿಕ್ಕೆ ಬಂದಿದ್ದಾರೆ. ಅವರು ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಅಪಾರವಾದ ವಿದ್ವತ್ತನ್ನ ಪಡೆದಂತವರು, ಮತ್ತೆ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿದ್ರು ಕೂಡ ಕನ್ನಡ ಭಾಷೆಗೆ ಮತ್ತೆ ಕನ್ನಡ ಸಾಹಿತ್ಯಕ್ಕೆ ಬಹಳ ಮಹತ್ತರವಾದ ಕೊಡುಗೆಯನ್ನ ಕೊಡಮಾಡಿದಂತವರು ನಾಗಣ್ಣನವರು. ಅವರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕುವೆಂಪು ಕಾವ್ಯಪೀಠದ ಸಂದರ್ಶಕ ಪ್ರಾಧ್ಯಾಪಕರಾಗಿ, ಪ್ರಸಾರಾಂಗದ ನಿರ್ದೇಶಕರಾಗಿಯೂ ಕೂಡ ಮಹತ್ತರವಾದ ಕೆಲಸವನ್ನು ಮಾಡಿದಂತವರು. ಮತ್ತು ನಮ್ಮ ರಘುರವರು ಈಗಾಗಲೇ ಹೇಳಿದ ಹಾಗೆ ಅವರ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಪ್ರತಿಭೆಯನ್ನ ಅವರು ವಸ್ತು ಪ್ರದರ್ಶನದಲ್ಲಿ ಅದನ್ನು ಅಳವಡಿಸೋದ್ರ ಮೂಲಕ ನಿತ್ಯ ನಿರಂತರವಾಗಿ ರಾಜ್ಕುಮಾರ್ ಅವರ ಆದರ್ಶಗಳು, ಅವರ ಚಿಂತನೆಗಳು ನಮ್ಮೆಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕು ಅಂತ ಮಹತ್ವದ ಸಂದೇಶವನ್ನು ಕೊಟ್ಟಂತವರು. ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ನಡೆಸೋದ್ರ ಮೂಲಕ ಒಂದಷ್ಟು ರಾಜ್ಕುಮಾರ್ ಅವರ ಏನೋ ಮೌಲಿಕವಾದ ಚಿಂತನೆಗಳಿಗೆ ಪೂರಕವಾಗಿ ತಮ್ಮನ್ನ ತೊಡಗಿಸಿಕೊಂಡು ಬಂದಂತವರು ರಘುರವರು. ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಸಹಕಾರವನ್ನು ನೀಡಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಕಾರಣರಾಗಿದ್ದಾರೆ. ಪೋತರಾಜರವರು ಕೂಡ ಈಗಾಗಲೇ ಹೇಳಿದ ಹಾಗೆ ರಾಜ್ಕುಮಾರ್ ಅವರ ಆ ಕುಟುಂಬದ ಒಬ್ಬ ಸದಸ್ಯರಾಗಿ ಇಟ್ಕೊಂಡವರು ನಿರಂತರವಾಗಿ ರಾಜ್ಕುಮಾರ್ ಅವರ ಆದರ್ಶಗಳನ್ನ ಮತ್ತೆ ಅವರ ಇಡೀ ಕುಟುಂಬ ರಾಜ್ಕುಮಾರ್ ಅವರ ಚಿಂತನೆಗಳನ್ನೇ ತಮ್ಮ ಮಾದರಿಯಾಗಿ ಇಟ್ಟುಕೊಂಡು ಅವರು ಬದುಕ್ತಾ ಇರುವಂತವರು. ಮತ್ತೆ ಈ ಕಾರ್ಯಕ್ರಮಕ್ಕೆ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಿ ಕದಂಬ ರಂಗವೇದಿಕೆ ಕಳೆದ 50 ವರ್ಷಗಳಿಂದಲೂ ಕೂಡ ಅವರಿಗೆ 80ರ ತರುಣರವರು, ಈ 80ರ ವಯಸ್ಸಿನಲ್ಲೂ ಕೂಡ
ಅವರ ಆ ಚಟುವಟಿಕೆ ಇದೆಯಲ್ಲ, ಕ್ರಿಯಾಶೀಲತೆ ಇದೆಯಲ್ಲ, ಅದು ನಾವೆಲ್ಲರೂ ಕೂಡ ಮೆಚ್ಚಬಹುದಾದಂಥದ್ದು. ಅದರಲ್ಲೂ ಕೂಡ ಕಿರಿಯರಲ್ಲಿ ಕಿರಿಯರಾಗಿ ಇರುವಂಥದ್ದು, ಹಿರಿಯರಲ್ಲಿ ಹಿರಿಯರಾಗಿರುವಂತಹ ಒಂದು ಸಮಾನ ಮನಸ್ಥಿತಿಯನ್ನು ಹೊಂದಿರುವಂಥವ್ರು ರಾಜಶೇಖರ್ ಕದಂಬರ್ ಅವರು. ನನಗೆ ಎಲ್ಲ ಕಾಲಕ್ಕೂ ಕೂಡ ನನ್ನೆಲ್ಲ ಕಾರ್ಯಕ್ರಮಗಳಿಗೆ ಕೈ ಜೋಡಿಸ್ತಾ ಈ ಕಾರ್ಯಕ್ರಮ ಇಲ್ಲಿ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ, ಯಶಸ್ವಿಯಾಗಿ ನಡೆಯಲಿಕ್ಕೆ ಬಹಳಷ್ಟು ಕಾರಣರಾದಂಥವರು ರಾಜಶೇಖರ್ ಕದಂಬರ್ ಅವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಎರಡೂ ಸಂಸ್ಥೆಗಳ ಮೇಲಿನ ಪ್ರೀತಿಯಿಂದ ಮತ್ತೆ ರಾಜ್ಕುಮಾರ್ ಅವರ ಮೇಲಿನ ಗೌರವದಿಂದ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಮೈಸೂರಿನ ಮಹತ್ವದ ಎಲ್ಲ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ವಿಶೇಷ ಎನ್ನುವ ರೀತಿಯಲ್ಲಿ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ MJR ಅರಸರವರು ಮತ್ತೆ ರತ್ನ ಹಾಲಪ್ಪ ಗೌಡರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಮತ್ತು ಅನೇಕ ಗಣ್ಯರು ಈಗಾಗಲೇ ಹೇಳಿದ ಹಾಗೆ ಈ ಕೆಲವು ಹೆಸರುಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ನಾನು ಆ ಸಮಯವನ್ನು ತೆಗೆದುಕೊಳ್ಳದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ರಾಜಶೇಖರ್ ಜಮದಗ್ಗಿ ಬಂದಿದ್ದಾರೆ, ನಮ್ಮ ಸಿದ್ದೋಳಿ ಅಕ್ಬರ್ ಬಂದಿದ್ದಾರೆ, ನಮ್ಮ ಪುಟ್ಟಪ್ಪನವರಿದ್ದಾರೆ, ನಂಜನ್ ಸ್ವಾಮಿ ಅವರಿದ್ದಾರೆ, ನಮ್ಮ ವೆಂಕಟೇಶನವರಿದ್ದಾರೆ, ಅನೇಕ KV ರಮೇಶ್ ಅವರು, ಮತ್ತೆ ಆರಂಭದಲ್ಲಿ ರಾಜ್ಕುಮಾರ್ ಅವರ ಗೀತೆಯನ್ನ ಗಾಯನ ಮಾಡಿದಂತ ನಮ್ಮ ಪರಮೇಶ್ ಉತ್ತಮರವರು, ನಮ್ಮ ನಂಜನ್ ಸ್ವಾಮಿಯವರು, ನಮ್ಮ ರಾಘವೇಂದ್ರರವರು, ಎಲ್ಲರೂ ಕೂಡ ಅನೇಕ ಗಣ್ಯರು, ನಮ್ಮ ನಂಜನ್ ಸ್ವಾಮಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿದ್ಯಾಸಾಗರ ಕದಂಬರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ರಾಜ್ಕುಮಾರ್ ಅವರ ಆ ಕುಟುಂಬದ ಒಡನಾಡಿಗಳು ಕೂಡ. ಅವರು ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ HD ಕೋಟೆ ಅಧ್ಯಕ್ಷರಾದಂತಹ ಪ್ರಮೋದ್ ಅವರು, ಸರಗೂರಿನ ಅಧ್ಯಕ್ಷರಾದ ಕೆಡಿಗಲ್ ಸ್ವಾಮಿಯವರು, ಅನೇಕ ಗಣ್ಯರು ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ನೀವೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ, ಮಾಧ್ಯಮ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೋರಿ ನನ್ನ ಈ ಆರಂಭದ ಮಾತುಗಳಿಗೆ ಮುಕ್ತಾಯ ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬರಲಿಕ್ಕಾಗಿಲ್ಲ. ಆದರೆ ಅವರು ತಮ್ಮ ಸಂದೇಶವನ್ನ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ದ ಲೆಜೆಂಡ್ ಕೃತಿ ಬಿಡುಗಡೆ ಆಹ್ವಾನ ಪತ್ರಿಕೆ ತಲುಪಿದೆ. ಕನ್ನಡ ನಾಡಿನ ಕಲಾ ಸಾರ್ವಭೌಮರು, ಅಭೂತಪೂರ್ವ ವ್ಯಕ್ತಿತ್ವವುಳ್ಳವರು ಆಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕುರಿತಂತೆ ಡಾಕ್ಟರ್ ಡಿ ಗುರುಮೂರ್ತಿ ಅರೋಹಳಿಯವರು ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಎಂಬ ಕೃತಿ ಬಿಡುಗಡೆಯಾಗುತ್ತಿರುವುದು ಹರ್ಷದ ಸಂಗತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಮ್ಮತಿಸಲಾಗಿತ್ತು. ಆದರೆ ಅದೇ ದಿನದಲ್ಲಿ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಅನಿವಾರ್ಯವಾಗಿ ಭಾಗವಹಿಸಬೇಕಾಗಿರುವುದರಿಂದ ಸಮಾರಂಭದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲೆಂದು ಹಾರೈಸುತ್ತೇನೆ. ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು. ಮತ್ತೆ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಇವತ್ತು ಕೃತಿಯನ್ನು ಬಿಡುಗಡೆಯಾಗಿದೆ. ಅದರಲ್ಲಿ 10 ಅಧ್ಯಾಯಗಳನ್ನು ಉಳ್ಳಂತ ರಾಜ್ಕುಮಾರ್ ಅವರ ಜೀವನದಿಂದ ಅವರ ಅಂತಿಮ ದಿನಗಳವರೆಗೂ ಕೂಡ 10 ಅಧ್ಯಾಯಗಳಲ್ಲಿ ಬರೆದಿದ್ದಾರೆ. ಅದನ್ನ ಮಕ್ಕಳಿಗೆ ತಲುಪಿಸಬೇಕೆನ್ನೋ ಕಾರಣಕ್ಕಾಗಿ 10 ಅಧ್ಯಾಯಗಳಲ್ಲೂ ಕೂಡ 10 ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ ನಮ್ಮ ಗುರುಮೂರ್ತಿರವರು. ಅದನ್ನ ಯದುವೀರ್ ಅವರು ಬಿಡುಗಡೆ ಮಾಡಬೇಕಾಗಿತ್ತು. ಅವರು ಕೂಡ ಬರಲಿಕ್ಕಾಗಿಲ್ಲ. ಅವರು ಕೂಡ ತಮ್ಮ ಸಂದೇಶವನ್ನ ಕಳಿಸಿದ್ದಾರೆ. ದಿನಾಂಕ 35-25ರಂದು ಕದಂಬರಂಗ ವೇದಿಕೆ ಸಾಹಿತ್ಯ ಕಲಾಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಗುರುಮೂರ್ತಿ ಹಾರೋಹಳ್ಳಿ ಅವರ ರಾಜ್ಕುಮಾರ್ ದಿ ಲೆಜೆಂಡ್ ಕೃತಿ ಬಿಡುಗಡೆ ಸಮಾರಂಭಕ್ಕೆ ಆಹ್ವಾನಿಸುವುದು ತುಂಬಾ ಸಂತೋಷದ ವಿಷಯವಾಗಿದೆ. ಆದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ ಇರುವುದರಿಂದ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಲು ಸಾಧ್ಯವಾಗಿರುವುದಿಲ್ಲ. ಹಾಗಾಗಿ ಗುರುಮೂರ್ತಿ ಹಾರೋಹಳ್ಳಿ ಅವರ ಡಾಕ್ಟರ್ ರಾಜ್ಕುಮಾರ್ ದ ಲೆಜೆಂಡ್ ಕೃತಿ ಬಿಡುಗಡೆ ಸಮಾರಂಭವು ಯಶಸ್ವಿಯಾಗಲೆಂದು ಈ ಮೂಲಕ ಶುಭವನ್ನು ಕೋರುತ್ತೇನೆ ಅಂತೇಳಿ ಅವರು ಕೂಡ ಅವರ ಶುಭಾಶಯವನ್ನ ಕೋರಿದ್ದಾರೆ. ಆ ಇಬ್ಬರು ಗಣ್ಯರಿಗೂ ಕೂಡ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ಭಕ್ತಿಪೂರ್ವಕವಾಗಿ ಅವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾರೆ. ಕೃತಿ ಬಿಡುಗಡೆಯನ್ನ ಮಾಡಿದಂತಹ ಪ್ರೊಫೆಸರ್ KS ರಂಗಪ್ಪರ್ ಅವರು ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಕಾರ್ಯಕ್ರಮವನ್ನು ಕುರಿತು ಒಂದಷ್ಟು ಮಾತನಾಡಬೇಕು ಅಂತ ಕೋರ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ಮತ್ತು ಕದಂಬ ರಂಗವೇದಿಕೆ ಈ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಹಳ್ಳಿ ಅವರು ಬರೆದಿರ್ತಕ್ಕಂಥ ಕೃತಿ ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್, ಈ ಕೃತಿಯನ್ನು ಬಿಡುಗಡೆ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಕುಲಪತಿಗಳಾದ ಲೋಕನಾಥ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹಾಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಗಣ್ಯರೇ, ಮಾಧ್ಯಮ ಸ್ನೇಹಿತರೆ, ಚಂದ್ರು ಸರ್, ಇವತ್ತು ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಕೃತಿ ಬಿಡುಗಡೆಗೆ ನೀವು ಬರಬೇಕು ಅಂತ ಕೇಳಿ. ನಾನು ರಾಜ್ಕುಮಾರ್ ಅಂದರೆ ಬಹಳ ಇಷ್ಟ. ಚಿಕ್ಕದ್ರಲ್ಲಿ ನಮ್ಮ ಮನೆಯಿಂದ ಟೂರಿಂಗ್ ಟಾಕೀಸ್ಗಳಲ್ಲಿ ಹೋಗಿ ಪಿಕ್ಚರ್ ನೋಡೋಕೆ ಹೋಗ್ತಿದ್ದೆ.
ಹೈಸ್ಕೂಲ್ನಲ್ಲಿ, ಮಿಡ್ಲ್ ಸ್ಕೂಲ್ನಲ್ಲಿ, ಇವನ್ ಕಾಲೇಜ್ನಲ್ಲೂ ಕೂಡ ಥಿಯೇಟರ್ನಲ್ಲಿ ಕ್ಯೂನಲ್ಲಿ ನಿಂತು ಏಟೆಲ್ಲ ತಿಂದ್ಕೊಂಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು 1983ರಿಂದ 86 ತನಕ ಕೆನಡಾದಲ್ಲಿ ಹೋಗ್ಬೇಕಾದ್ರೆ 10 ರಾಜ್ಕುಮಾರ್ ಹಾಡುಗಳನ್ನ ಕೆಸೆಟ್ಗಳು ಬರ್ತಿದ್ವು. ಅವಾಗ ಅವನ್ನ ತಗೊಂಡ್ಕೊಂಡು ಹೋಗಿ 3 ವರ್ಷನೂ ಕೂಡ ದಿನಾ ಕೇಳುವೆ ನಾನು. ಅಷ್ಟು ರೀತಿಯಲ್ಲಿ ಅವ್ರನ್ನ ಒಪ್ಕೊಂಡಿರ್ತಕ್ಕಂಥವ್ರು. ನನಗೆ ಹೇಳೋರಲ್ಲಿ ಕೆನಡಾದಲ್ಲಿ ರಾಜ್ಕುಮಾರ್ ಇತ್ತು, ಕನ್ನಡದವರು. ಸೊ ನೀನು ರಾಜ್ಕುಮಾರ್ ಥರನೇ ಕಾಣ್ತಿದ್ದಲ್ಲ ನೀನು ಕೇಳೋರಿದ್ದೀರಾ. ಅವ್ರ ಬಗ್ಗೆ ಮಾನಸಿಕವಾಗಿ ನನ್ನ ಹೃದಯದಲ್ಲಿ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಅವ್ರ ಹೆಸರಿನಲ್ಲಿ ನಾನು ಕುಲಪತಿಯಾಗಿದ್ದಾಗ ಅವ್ರ ಹೆಸರಿನಲ್ಲಿ ಒಂದು ಅವಾರ್ಡ್ ಕೂಡ ಇಟ್ಟಿದ್ದೇನೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಬಂದು ಕೊಟ್ಟು ಹೋಗಿತ್ತು. ಅದಿರಲಿ, ಆಮೇಲೆ ಮಾತಾಡ್ತೇನೆ. ಇವಾಗ ಡಾಕ್ಟರ್ ಗುರುಮೂರ್ತಿ ಹಾರೋಳ್ಳಿಯವರು ಈ ಪುಸ್ತಕವನ್ನು ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಅನ್ನೋದನ್ನು PhD ರೂಪದಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರಬಂಧವನ್ನು ಮಂಡಿಸಿ ತೆಗೆದುಕೊಂಡಿದ್ದೆ. ಬಹಳ ಸಂತಸ್ತರಿದ್ದಾರೆ. ಇದೇ ಮೊದಲನೇ PhD ಅಂತ ಹೇಳ್ತಿದ್ದಾರೆ. ಬಹಳ ಸಂತಸ್ತ ವಿಚಾರ. ರಾಜ್ಕುಮಾರ್ ಬಗ್ಗೆ ಯಾರು PhD ಮಾಡಲಿಲ್ವ ಅಂತ ನಾನು ನೋಡಿದಂಗೆ ಬೇರೆ ಬೇರೆಯವ್ರ ಮೇಲೆಲ್ಲ PhDಗಳು ಬಂದಿದ್ದಾವೆ. ಅವರೆಲ್ಲ ನೋಡಿದ್ರೆ ಯಾಕಪ್ಪ ರಾಜ್ಕುಮಾರ್ ಅಂತ ಇನ್ನೂ ಮಾಡಿಲ್ಲ, ಇದೇನಿದು ಅಂತ ಅನ್ನೋದು ನನಗೆ ಅವತ್ತು ಪ್ರಮೇಯ ಇತ್ತು. ನಮ್ಮ ಚಂದ್ರು ಹತ್ರ ಮಾತಾಡ್ತಿದ್ದೆ ಆಮೇಲೆ ಅವ್ರು ಹೇಳ್ತಿದ್ರು ಇದೇ ಮೊದಲನೇದು ಅಂತ. ಬೇರೆ ಬೇರೆ ಒಬ್ಬರು ವೈಯಕ್ತಿಕವಾಗಿ ಬರ್ತಿರೋರ ಮೇಲೆ PhDಗಳನ್ನ ನಾನೇ ಕಣ್ಣಾಗ ನೋಡಿದ್ದೀನಿ. ಅದೇನು ಕೆಲಸಕ್ಕೆ ಬಂದಂಥ PhDಗಳೇ ಸಾಕಷ್ಟುಗಳಿದ್ದಾವೆ. ರಾಜ್ಕುಮಾರ್ ಅಂತ ಮೇಲೆ ಬಂದಿಲ್ವಲ್ಲ ಅನ್ನೋದನ್ನ ನಾವು ಅವತ್ತು ಚರ್ಚೆ ಮಾಡ್ತಾ ಇದ್ದೆ. ಇಲ್ಲಿ ಪರವಾಗಿಲ್ಲ. ಕೊನೆಗೂ ಡಾಕ್ಟರ್ ಗುರುಮೂರ್ತಿ ಅವ್ರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಚಂದ್ರು ಹೇಳ್ತಿದ್ರು 97 ವರ್ಷ ಬದುಕಿದ್ರಿ ಅವರು ಅಂತ. ಕಡೆ ಪಕ್ಷ 100 ವರ್ಷಕ್ಕೆ ಒಳ್ಳೆಯ ಸಾಹಿತ್ಯವನ್ನು ತಂದಿ. ನೀವು ಮಹಾನ್ ವಿದ್ವಾಂಸಗಳಿದ್ದೀರಿ, ಸಾಹಿತಿಗಳಿದ್ದೀರಿ, ಎಲ್ಲರೂ ದಿಗ್ಗಜಗಳಿದ್ದೀರಿ. 100 ವರ್ಷಕ್ಕೆ ಒಳ್ಳೆಯ ಒಂದು ಸಾಹಿತ್ಯವನ್ನು ಅವ್ರ ಮೇಲೆ ಸಿದ್ಧಪಡಿಸಿ. ನಾನು ಪೋತರಾಜ್ ಹೇಳ್ತಿದ್ದೆ. ಪೋತರಾಜು ನಾನು ಒಂದೇ ಸ್ಕೂಲ್ನಲ್ಲಿ ಓದ್ತವರು. ಇದರಲ್ಲಿ ಹೈಸ್ಕೂಲ್ನಲ್ಲಿ ಅವ್ರು ನನಗಿಂತ ಸೀನಿಯರ್. ಹೈಸ್ಕೂಲ್ನಲ್ಲಿ SLC ಅವ್ರು ಕಂಡ್ರೆ ಸೀನಿಯರ್ಸ್ ಕಂಡ್ರೆ ಜೂನಿಯರ್ಸ್ಗೆ ಹೆದರಿಕೆ. ಪೋತರಾಜು ನಮ್ಮ ಬ್ರದರ್ ಇಲ್ಲ ಎಲ್ಲ ಕೂಡ ಓದ್ತಿದ್ರು. ಅವ್ರ ಮನೆಯವರು ರಾಜ್ಕುಮಾರ್ ಮನೆಗೆ ಬಂದಾಗ ಈ ಪುರಂದರದಾಸ್ ಗೀತೆಗಳನ್ನು ಜೊತೆನಲ್ಲಿ ಹಾಡ್ತಿದ್ರು ಸರ್. ನಾನು ಆ್ಯಕ್ಚುಲಿ ಈಗ ಅವ್ರ ಹತ್ರ ನಿಮ್ಮ ಡೀಟೇಲ್ಸ್ ಎಲ್ಲ ನೋಡಬೇಕು. ನನಗೆ ಭಾಳ ಇಷ್ಟ. ಅದನ್ನು ಕೇಳಿಲ್ಲ, ಗೊತ್ತಾಗಿಲ್ಲ ನನಗೆ. ಗೊತ್ತಾಗಿದ್ರೆ ಇಷ್ಟೊತ್ತು ಕೇಳ್ಬಿಡ್ತಿದ್ದೆ. ಸೊ ಅದನ್ನು ನೋಡ್ತೀನಿ. ಅವ್ರ ಮನೆಯವರು ಅವ್ರ ಜೊತೆ ಕೂತ್ಕೊಂಡು ಹಾಡ್ತಾ ಇದ್ರು. ಅಂದರೆ ಅವ್ರ ಬಗ್ಗೆ ಅವ್ರ ಜೊತೆ ಹಾಡೋದೇ ಒಂದು ಸಂಭ್ರಮ. ಈಗ ನಾನು ಅವ್ರನ್ನ ಹೊಗಳ್ತಾ ಇಲ್ಲ, ರಾಜ್ಕುಮಾರ್ ಜೊತೆ ಸೇರಿಕೊಂಡು ಆ ಮಟ್ಟದಲ್ಲಿ ಅವರ ಇದನ್ನು ಬೆಳೆಸ್ಕೊಂಡಿದ್ದಾರೆ ಅಂದರೆ ಇವ್ರಿಗೂ ನಾವು ಅಭಿನಂದನೆಗಳನ್ನ ಹೇಳಬೇಕು. ಈ ಸಂದರ್ಭದಲ್ಲಿ ಜೊತೆಯಲ್ಲಿ ಹಾಡ್ತಿದ್ರು, ಅದು ಯೂಟ್ಯೂಬಲ್ಲೆಲ್ಲ ಬಂದಿದೆ ಅನ್ನೋದನ್ನ ನಾನು ಖಂಡಿತ ನೋಡ್ತೀನಮ್ಮ. ಈಗ ಪುರಂದರದಾಸ್ ಗೀತೆಗಳು ಏನು ಹಾಡೋದ್ರಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ. ಈಗ ಪಕ್ಕದಲ್ಲಿ ನಾನು ಲೋಕನಾಥ್ ಅವ್ರಿಗೆ ಇನ್ನೊಬ್ರು ಹುಟ್ಟಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಬ್ರು ರಾಜ್ಕುಮಾರ್ ಈ ನಮ್ಮ ಕಣ್ಣೆದ್ರಿಗೆ ನಮ್ಗೆ ಗೊತ್ತಿಲ್ಲ, ನಮ್ಮ ಮುಂದಿನ ಜನಕ್ಕೆ ಗೊತ್ತಿಲ್ಲ, ಇನ್ನು ಹುಟ್ಟೋದಿಲ್ಲ ಅಂಥವ್ರು ಅಂತ ದೇವಾಂಗ ಸಂಪೂತರು ವಿದ್ವಾಂಸರೇ ಅವರು ಅಂಥವ್ರು ಇನ್ನು ನಮ್ಮ ಮುಂದೆ ಹುಟ್ಟೋದಿಲ್ಲ ಅನ್ನೋದನ್ನ ವ್ಯಕ್ತ ಮಾಡ್ತಾ ಇದ್ದೆ. ಇದು ನಿಜನೇ ಖಂಡಿತ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರ ವೃಕ್ಷವನ್ನು ನೋಡ್ತಾ ಇದ್ದೆ. ಅವರ ಬೆಳವಣಿಗೆ, ಅವರ ರೀತಿ ನೀತಿಗಳೆಲ್ಲ ನೋಡ್ತಾ ಇದ್ದರೆ ಎಲ್ಬಿಟ್ಟು ನೀವು ಈ ಒಂದು ವಿಚಾರ ತಮ್ಮ ಮುಂದೆ ಹೇಳ್ತೀನಿ. ಈಗ ಪ್ರಪಂಚದಲ್ಲಿ ಎಷ್ಟೊಂದು ನೊಬೆಲ್ ಪ್ರೈಸ್ ಪಡ್ಕೊಂಡಿದ್ದು, ಹೈಯೆಸ್ಟ್ ಪ್ರೈಸ್ ಇನ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ಹೈಯೆಸ್ಟ್ ಪ್ರೈಸ್ ಒಂದು ನೊಬೆಲ್ ಪ್ರೈಸ್. ಅದನ್ನು ಪಡ್ಕೊಂಡಿರ್ತಕ್ಕಂಥವರ ಹಿನ್ನೆಲೆ ನೋಡಿ ನೀವು, ಅವರ ಬ್ಯಾಕ್ಗ್ರೌಂಡ್, ಅವ್ರ ಹಿಸ್ಟ್ರಿ, ಅವ್ರ ಯೋಗ್ಯತೆ, ಇದೆಲ್ಲ ನೋಡಿ 100ಕ್ಕೆ 90% ಭಾಳ ಬಡತನದಿಂದ ಬಂದವರು. ಎಲ್ಲೋ ಹಳ್ಳಿಗಾಡಿನಲ್ಲಿ ಅವ್ರಿಗೇನು ಲೆಕ್ಕ ಇಲ್ಲ ಅಂತವ್ರು, ಅಂಥವ್ರಿಗೆ 190% ನೊಬೆಲ್ ಪ್ರೈಸ್ ಬಂದಿರೋರು. ಈ ರಾಜ್ಕುಮಾರ್ ಆ ಗ್ರೂಪ್ನಲ್ಲಿ ಸೇರಿದವರು. ಇದು ಇಂಥವ್ರು. ಅದಕ್ಕೆ ನಾವು ಕರ್ನಾಟಕದಲ್ಲಿ ಭಾಳ ಪುಣ್ಯವಂತರು ಅಂತ ನಾವು ಅಂದ್ಕೊಂಡಿದ್ದೀವಿ. ಇಂಥ ಹುಟ್ಟಲಾಗಿ
ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದು ಮೆರಗಿದೆ, ಒಂದು ಇದಿದೆ, ಏನೋ ಏನಂತಾರೆ ಅಂಥವರೆಲ್ಲ ಬರ್ತಿರೋದ್ರಿಂದ ಇವತ್ತು ಇಷ್ಟು ಚೆನ್ನಾಗಿ ಮಳೆ ಅಂಥವ್ರು ಇದ್ದಿದ್ದರಿಂದಲೇ ಇರ್ಬೋದು. ಅದೇ ರೀತಿ ಆ ಕೂಟದಲ್ಲಿ ಈ ನಮ್ಮ ರಾಜ್ಕುಮಾರ್ ಕೂಡ ಅವರು ಸೇರ್ತಾರೆ. ಇದು ಬಹಳಷ್ಟು ಒಳ್ಳೆ ವಿಚಾರ. ಇಂಥವ್ರ ಮೇಲೆ ಪುಸ್ತಕ ಬಂದಿರ್ಬೇಕಾದ್ರೆ ಆ್ಯಕ್ಚುಲಿ ನಾನು ಇವತ್ತೆಲ್ಲ ಹೋಗ್ಬೇಕಾಗಿತ್ತು. ರಾಜ್ಕುಮಾರ್ ಪುಸ್ತಕ ಬಿಡುಗಡೆ ಚಂದ್ರು ಹೇಳಿದ್ದಾರೆ, ನನಗೂ ಇಷ್ಟ, ಹೋಗೋಣ ಅಂತೇಳಿ ನಾನು ಇವತ್ತು ಕಲಿತಕ್ಕಂಥ ಬಹಳ ಸಂತಸದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ. ನಾನು ಹೇಳಿದಂಗೆ 97 ವರ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಬಗ್ಗೆ 100 ವರ್ಷದ ಏನಾದರೂ ಮಾಡಿ ಖಂಡಿತ ಮಾಡಿ ನಾನು ನಿಮಗೆ ಏನು ಸಲಹೆ ಬೇಕಾದ್ರೂ ಕೊಡ್ತೇನೆ ಅಂತ ಹೇಳಿ ನಮ್ಮ ಕದಂಬ ಅವರು ಕೂಡ ಭಾಳ ಅಚ್ಚುಕಟ್ಟಾಗಿ ಹೇಳಿದ್ರು, ಬನ್ನಿ ಸರ್ ನೀವು ಬರಬೇಕು ಅಂತೇಳಿ. ಕದಂಬ ಅವರು ಕೂಡ ಒಳ್ಳೆ ಸಾಹಿತಿ. ನಾನು ಭಾಳ ವರ್ಷಗಳಿಂದ ನಾನು ಕಂಡಿದ್ದೇನೆ. ಕದಂಬ ಅವರು ಒಂದು ಯಾವ್ದಾದ್ರು ಒಂದು ಕೆಲಸ ತೆಗೆದುಕೊಂಡ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡುವಂಥ ವ್ಯಕ್ತಿಗಳು. ಎಲ್ಲರೂ ಕೂಡ ಇಲ್ಲಿ ಇದ್ದೀರಿ ವೇದಿಕೆ ಮೇಲೆ. ನಮ್ಮ ನಾಗಣ್ಣ ಅಂತೂ ನೀವು ಯಾರು ಹೇಳಬೇಕಾಗಿಲ್ಲ, ಚತುರ್ನೇ ಬೇಕಾದ್ರೂ ಸರಿ ಹೇಳಿದ್ದಾರೆ ಆ ವಿದ್ವಾಂಸರು. ಅದರಿಂದ ಅದನ್ನೇ ಮತ್ತೆ ಹೇಳಿಕ್ಕೆ ಹೋಗೋದಿಲ್ಲ. ನಾಗಣ್ಣ ಅವರು ಎಲ್ಲರೂ ಸೇರಿಕೊಂಡು ಮಾಡಬೇಕು ಅನ್ನೋದನ್ನ ವ್ಯಕ್ತ ಮಾಡ್ತಾ ನನಗೆ ಆ ಕಾಲದಲ್ಲೇ ಈಗ ದಿಸ್ ಇಸ್ 40 years ಬ್ಯಾಕ್, 40 ವರ್ಷದಲ್ಲಿ ನಾನು 10 ಕ್ಯಾಸೆಟ್ಗಳನ್ನ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡು ತಗೊಂಡೋಗಿದ್ದೆ. ಈ 3ನೇ ವರ್ಷಕ್ಕೆ ಯಾರು ಕೇಳಿದ್ರು ಕೊಡುವಂತ ಅವೆಲ್ಲ ಆ ಟೇಪ್ ಸಾವೋಗ್ಬಿಟ್ಟಿದ್ದವು, ಕೇಳಿ ಸಾವೋಗ್ಬಿಟ್ಟಿದ್ದವು. ತಾಡ್ರಪ್ಪ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ. ಅಂತ ಅಷ್ಟು ಆಸೆ. ಕಾರಲ್ಲಿ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋದು, ಅವಾಗೆಲ್ಲ ಟೇಪ್ ರೆಕಾರ್ಡೆಲ್ಲ ಹಾಕೊಂಡು ಕೇಳೋದು. ಈಗ ಎಲ್ಲ ಬರೀ ಗೂಗಲ್ ಮೊಬೈಲ್ ಎಲ್ಲ ಏನೇನೋ ಇದೆ. ಬಟ್ ಆವಾಗ ಕ್ಯಾಸೆಟ್ನ ಇದರೊಳಗೆ ಹಾಕೊಂಡು ಸಣ್ಣ ಟೇಪ್ ರೆಕಾರ್ಡ್ ಹೋದ ತಗೊಂಡು ಫಸ್ಟು 15 ದಿವಸಕ್ಕೆ ಒಂದು ಟೇಪ್ ರೆಕಾರ್ಡ್ ತಗೊಂಡೆ. ತಗೊಂಡು ಅದ್ರಲ್ಲಿ ಹಾಕೊಂಡು ದಿನ ಸಾಯಂಕಾಲ ರಾತ್ರಿ ಹೊತ್ತು ಕೇಳ್ತಿದೆ. ಅದೇ ನನಗೆ ಬಹಳಷ್ಟು ನೆಮ್ಮದಿ ಕೊಡೋದು. ವರ್ಷದಲ್ಲಿ ಯಾಕಪ್ಪ ಬಂದೆ ಈ ದೇಶಕ್ಕೆ, ಇಲ್ಲಿ ಯಾಕೆ ಬಂದೆ ನಾನು ಹೊರಟೋಗ್ಬೇಕು, ನಾನು ವಾಪಸ್ ಹೋದಾಗ ಈ ರಾಜ್ಕುಮಾರ್ ಹಾಡು ಹಾಕೊಂಡು ಅದನ್ನು ಕೇಳಿ ನನ್ನ ಮನಸ್ಸನ್ನು ನೆಮ್ಮದಿ ಮಾಡ್ಕೊಳ್ತಿದ್ದೆ. ಇಲ್ಲ ಒಬ್ಬೊಬ್ರಿಗೂ ಒಂದು ಇನ್ಸ್ಪಿರೇಷನ್ನು ರಾಜ್ಕುಮಾರ್. ಅವ್ರು ಯಾವ ಥರದಲ್ಲಿ ಅವ್ರ ವ್ಯಕ್ತಿತ್ವ ಅಥವಾ ಪಿಕ್ಚರ್ ನೋಡೋದೇ ಆಗಲಿ, ಅವ್ರ ಮಾತುಕತೆನ ಕೇಳೋದೇ ಆಗಲಿ. ಈಗಲೂ ನಾನು ಈ ಯಾರ್ಯಾರೋ ಒಬ್ಬರು ಒಂದು ಅವು ಸಣ್ಣ ಸುಟ್ಟಿ ಕಳಿಸ್ತಾರೆ, ನಾನು ಅದನ್ನು ಪೂರ್ತಿ ಕೇಳ್ಬಿಟ್ಟೆ ಹೋಗೋದು, ಕೇಳ್ಬಿಡಿ. ಅದನ್ನ ನಾವು ಎಲ್ಲರೂ ಕೂಡ ಎಷ್ಟು ಇದ್ರಾಗ ಅಚ್ಚುಕಟ್ಟಾಗಿ ಒಪ್ಕೊಳ್ತೀವಿ ನೋಡಿ. ಅಂಥವ್ರು ಹುಟ್ಟಿದ್ರಲ್ಲ ಈ ದೇಶದಲ್ಲಿ, ಈ ನಾಡಿನಲ್ಲಿ, ಈ ಊರಿನಲ್ಲಿ, ಮೈಸೂರಿನಲ್ಲಿ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ನಿಜವಾಗ್ಲೂ ಅಚ್ಚಳಿಯದ ರಾಜಮುದ್ರೆ ಹೌದು, ಖಂಡಿತ. ಸೊ ಹೀಗಾಗಿ ಇವತ್ತು ಡಾಕ್ಟರ್ ಟಿ ಗುರುಮೂರ್ತಿ ಹಾರೋಳಿಗೆ ನಾನು ಮತ್ತೊಂದು ಸರಿ ಅಭಿನಂದನೆ ಹೇಳ್ತಾ ಈ ಕೃತಿಯನ್ನು ಬಹಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಇನ್ನು ಹೆಚ್ಚು ಕೃತಿಗಳು ಬರಲಿ. ಈ ನಾಡಿಗೆ ಅವ್ರನ್ನ ಮರಿಬಾರ್ದು ಯಾರು, ಅಮರವಾಗಿ ಎಲ್ಲರೂ ಕೂಡ ನೋಡ್ಬೇಕು, ಕೇಳ್ಕೋಬೇಕು. ಅವರು ಶಾಶ್ವತ, ಅವನ್ನ ಜ್ಞಾನದಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ ನೀವೆಲ್ಲ ಮಾಡಿ ಅಂತೇಳಿ ನನ್ನನ್ನು ಕರೆಸಿ ಈ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ NK ಲೋಕನಾಥ್ ಅವರೇ, ಈಗ ತಾನೇ ಈ ಕೃತಿಯನ್ನು ಬಿಡುಗಡೆ ಮಾಡಿ ನಮ್ಮೆಲ್ಲರ ಮನಮುಟ್ಟುವಂತೆ ಮಾತಾಡ್ತಾ ಸನ್ಮಾನ್ಯ ಪ್ರೊಫೆಸರ್ KSR ಅವರೇ, ಸನ್ಮಾನ್ಯ ರಘು ಕೌಟಿಲ್ಯ ಅವರೇ, ಶ್ರೀ ಗೋತ್ರಾಜ್ ಅವರೇ, ಡಾಕ್ಟರ್ ಗುರುಮೂರ್ತಿ ಅವರೇ, ರಾಜಶೇಖರ್ ಕದಂಬ ಅವರೇ, ಮಾನ್ಯ ಮಿತ್ರರಾದ ಚಂದ್ರಶೇಖರ್ ಅವರೇ, ಸಭೆಯಲ್ಲಿರುವ ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಈ ಸಂದರ್ಭಕ್ಕೆ ಬಹಳ ಸೂಕ್ತವಾದ ರೀತಿಯಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಅಂತಾರಾಷ್ಟ್ರೀಯ ಖ್ಯಾತ ವಿಜ್ಞಾನಿ ಪ್ರೊಫೆಸರ್ KS ರಂಗಪ್ಪನವರು ಅದ್ಭುತವಾಗಿ
ಮಾತಾಡಿದ್ದಾರೆ. ನನ್ನನ್ನು 40 ವರ್ಷದ ಹಿಂದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನನ್ನ ಕೆಲಸ ಬಹಳ ನಿರ್ದಿಷ್ಟವಾದ್ದು. ಈ ಕೃತಿಯನ್ನು ಕುರಿತು ಮಾತಾಡಬೇಕಾಗಿರೋದ್ರಿಂದ ಆ ಕೃತಿಗೆ ನನ್ನ ಗಮನವನ್ನು ಕೇಂದ್ರೀಕರಿಸಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್, ಅದ್ಯಾಕೋ ಏನು ಲೆಜೆಂಡ್ ಅಂತ ಬಿದ್ದುಬಿಟ್ಟಿದೆ, ಅದು ಲೆಜೆಂಡ್ ಆಗಬೇಕು. ಈ ಮುಂದೆ ಅದು ಪುನರ್ಮುದ್ರಣ ಆದಾಗ ಪರಿಷ್ಕಾರ ಮಾಡಿ ಲೆಜೆಂಡ್ ಅಂದರೆ ಸಾಕು, ಲೆಜೆಂಡ್ ಏನು ಬೇಕಾಗಿಲ್ಲ, ರಾಜ್ಕುಮಾರ್ ದಿ ಲೆಜೆಂಡ್ ಅಂತ ಆಗಬೇಕು. ಆ ಕೃತಿಯನ್ನು ರಚಿಸಿದ್ದಕ್ಕಾಗಿ ಮೊದಲು ಡಾಕ್ಟರ್ ಗುರುಮೂರ್ತಿ ಅವರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ. ಈ ಗ್ರಂಥದಲ್ಲಿ 10 ಅಧ್ಯಾಯಗಳಿದ್ದು ಒಂದೊಂದು ಅಧ್ಯಾಯವನ್ನ ಒಂದೊಂದು ಪ್ರತ್ಯೇಕ ಪುಸ್ತಕವನ್ನಾಗಿ ಪರಿವರ್ತಿಸಿ ಅವುಗಳನ್ನು ಕೂಡ ಬಿಡುಗಡೆ ಮಾಡುವ ಸಂಭ್ರಮ ಡಾಕ್ಟರ್ ಗುರುಮೂರ್ತಿ ಅವರಿಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾದ ರಾಘವೇಂದ್ರ ರಾಜ್ಕುಮಾರ್ ಅವರು ಕೊಟ್ಟಂತ ಸಲಹೆ ನೋಡಿ, ಇದು ಬಹಳ ದೊಡ್ಡ ಪುಸ್ತಕ, ಇದು ದೊಡ್ಡವರು ಕೂಡ ಓದಕ್ಕೆ ಹಿಂದೆ ಪಡಿತಾರೆ, ಅದರಿಂದ ಚಿಕ್ಕ ಮಕ್ಕಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದೊಂದು ಅಧ್ಯಾಯವನ್ನ ಪುಟ್ಟ ಪುಟ್ಟ ಪುಸ್ತಕಗಳಾಗಿ ನೀವು ಪರಿವರ್ತಿಸಿ ಕೊಟ್ಟರೆ ಬಹಳ ಚೆನ್ನಾಗಿರುತ್ತೆ ಅಂತ ರಾಘವೇಂದ್ರ ರಾಜ್ಕುಮಾರ್ ಅವರು ಸಲಹೆ ಕೊಟ್ಟದನ್ನ ಡಾಕ್ಟರ್ ಗುರುಮೂರ್ತಿ ಅವರು ಅನುಷ್ಠಾನಕ್ಕೆ ತಂದಿದ್ದಾರೆ. ನಿಜಕ್ಕೂ ಇದು ಒಳ್ಳೆ ಐಡಿಯಾ. ಬೃಹತ್ ಗ್ರಂಥಗಳನ್ನ ಓದೋದಕ್ಕೆ ಮಂದಿ ಹಿಂದೆ ಹೊಡೆಯುವಂಥ ಕಾಲ ಇದು ನೋಡುವ ಕಾಲ, ಓದುವ ಕಾಲ ಅಲ್ಲ. ಎಷ್ಟೊತ್ತು ಬೇಕಾದ್ರೂ ಜನ ಟಿವಿ ಮುಂದೆ ಕೂತ್ಕೊಂಡು ಅಥವಾ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಅದರಿಂದ ನೋಡುವ ಕಾಲ, ಓದುವ ಕಾಲ ಅಲ್ಲ. ಹಾಗಾಗಿ ಚಿಕ್ಕ ಪುಸ್ತಕಗಳಿಗೆ ಬಹಳ ಬೇಡಿಕೆ ಇದೆ. ಆ ದೃಷ್ಟಿಯಿಂದ ಗುರುಮೂರ್ತಿ ಅವರು ಮಾಡಿರುವಂಥ ಈ ಪ್ರಯತ್ನ ತುಂಬಾ ಸ್ವಾಗತಾರ್ಹ ಅಂತ ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಮಿತ್ರರಾದಂಥ ರಾಜಶೇಖರ್ ಕದಂಬರ್ ಅವರು ಈ ಗ್ರಂಥದ ಬಿಡುಗಡೆ ವಿಚಾರ ಪ್ರಸ್ತಾಪಿಸಿದರು. ತದನಂತರ ಗುರುಮೂರ್ತಿಯವರ ಭೇಟಿಯಾಯಿತು. ಗುರುಮೂರ್ತಿಯವರು ಭೇಟಿಯಾದಂಥ ಸಂದರ್ಭದಲ್ಲಿ ತಿಳಿತು ಅವರು ಮೂಲತಃ ಒಬ್ಬ ಸ್ಫೂರ್ತಿಗೊಂಡ ವ್ಯಕ್ತಿ ಅಂತ, ಬಹಳ ಇನ್ಸ್ಪೈರ್ಡ್ ಇಂಡಿವಿಜುವಲ್. ನಾವು ಅವ್ರ ಭೇಟಿಯಾದ ಸಂದರ್ಭದಲ್ಲಿ ಅವ್ರು ಮಾತಾಡಿದಂಥ ರೀತಿ ತುಂಬಾ ಸ್ಫೂರ್ತಿಯಿಂದ ಮಾತಾಡ್ತಾ ಇದ್ರು. ಹಾಗಾಗಿ ಈ ಇನ್ಸ್ಪಿರೇಷನ್ ಮತ್ತೆ ಎಂಥೂಸಿಯಾಸಮ್ ಎರಡು ಒಬ್ಬ ವ್ಯಕ್ತಿಗೆ ಅನರ್ಘ್ಯವಾದಂಥ ರತ್ನಗಳು. ಹೃದಯದಲ್ಲಿ ಯಾವಾಗಲೂ ಈ ಸ್ಫೂರ್ತಿ ಮತ್ತು ಎಂಥೂಸಿಯಾಸಮ್ ಅನ್ನ, ಸ್ಫೂರ್ತಿ ಮತ್ತು ಹರ್ಷವನ್ನು ನಾವು ಹೃದಯದಲ್ಲಿ ಧರಿಸಬೇಕು. ಅಪರೂಪದ ಸಂಗತಿಗಳು ಇವು. ಆದ್ದರಿಂದ ಸ್ಫೂರ್ತಿಯನ್ನು ಬಹಳ ಕಾಲ ಧಾರಣೆ ಮಾಡೋದಕ್ಕಾಗೋದಿಲ್ಲ ಹೃದಯದಲ್ಲಿ. ಅದು ಹೀಗೆ ಮಿಂಚಿ ಹಾಗೆ ಮಾಯವಾಗುವಂಥ ಸಂದರ್ಭ ಸ್ಫೂರ್ತಿ. ಹರ್ಷೋಲ್ಲಾಸ ಅದು ಕೂಡ ಹಾಗೆ. ಯಾವಾಗಲೂ ನಾವು ಹರ್ಷದಲ್ಲಿ ಚೇರ್ಫುಲ್ ಆಗಿರೋಕ್ಕಾಗೋದಿಲ್ಲ. ಒಂದು ಕ್ಷಣ ಖುಷಿಯಿಂದಿದ್ದು ಬಹಳ ಸಾರಿ ನಾವು ಖಿನ್ನರಾಗಿ ಏನೇನೋ ತಾಪತ್ರಗಳಲ್ಲಿ ತೊಡಲಾಡ್ತಾ ಇರ್ತೀವಿ. ಅದರಿಂದ ಒನ್ ಕೆನಾಟ್ ಬಿ ಎಂಥೂಸಿಯಾಸ್ಟಿಕ್ ಓವರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಅನ್ನೋದು ನಿಜ. ಆದರೂ ಕೂಡ ಈ ಗ್ರಂಥದ ರಚನೆ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಗುರುಮೂರ್ತಿ ಅವರು ಮೊದಲಿನಿಂದ ಕೊನೆಯವರೆಗೂ ಒಂದು ರೀತಿ ಭಾವಾವೇಶದಲ್ಲೇ ಈ ಪ್ರಬಂಧವನ್ನು ಬರೆದಿದ್ದಾರೆ, ಸಂಪ್ರಬಂಧವನ್ನು ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಇವರು ಸಂಶೋಧನೆ ಆರಿಸ್ಕೊಂಡಿರುವಂಥ ವಿಷಯ ಆ ರೀತಿ ಇದೆ. ಇದು ಮೂಲತಃ ಒಂದು PhD ಸಂಪ್ರಬಂಧ. ಈಗಾಗಲೇ ಚಂದ್ರ ಅವರು ಹೇಳಿದಂಗೆ ಮಾರ್ಗದರ್ಶಕರು ದಿವಂಗತ ಮಳಲಿ ವಸಂತ್ ಕುಮಾರ್ ಅವರು. ಮಳಲಿಯವರನ್ನ ನಾನು ಬಹಳ ಹತ್ತಿರದಿಂದ ಬಲವನ್ನಾಗಿದ್ದೆ. ಅವರು ಒಬ್ಬ ಉತ್ತಮ ಪ್ರಾಧ್ಯಾಪಕರಾಗಿದ್ದರು, ಹಾಗೇನೆ ಒಬ್ಬ ಹೋರಾಟಗಾರ, ಮೂಲತಃ ಒಬ್ಬ ಆಕ್ಟಿವಿಸ್ಟ್. ಅವರು ಕನ್ನಡದ ವಿಷಯದಲ್ಲಿ ಡಾಕ್ಟರ್ ದೇಜಗೌ ಅವರ ಅನುಯಾಯಿಯಾಗಿ ಹಲವು ಹೋರಾಟಗಳಲ್ಲಿ ಅವರು ಭಾಗವಹಿಸಿದರು. ಸಾರ್ವಜನಿಕ ಭಾಷಣಗಳಲ್ಲೂ ಕೂಡ ಅವರು ನಿಸ್ಸೀಮರಾಗಿದ್ದರು. ಡಾಕ್ಟರ್ ಗುರುಮೂರ್ತಿ ಅವರಿಗೆ ಮಳಲಿಯವರು ಮಾರ್ಗದರ್ಶಕರಾಗಿದ್ದರು ಅಂತ ಹೇಳಿದ ಮೇಲೆ ಗುರುಮೂರ್ತಿಯವರಲ್ಲೂ ಕೂಡ ಆ ಹೋರಾಟದ ಮನೋಭಾವ ಮೈಗೂಡಿಕೊಂಡಿರೋದನ್ನ ನಾವು ಈ ಗ್ರಂಥ ಓದುವ ಸಂದರ್ಭದಲ್ಲಿ ಗುರುತಿಸಬಹುದಾಗಿದೆ. ಹೋರಾಟಗಾರರ ಭಾಷೆ ನಮ್ಮಂಥ ನಾರ್ಮಲ್ ಜನರ ಭಾಷೆ ತರ ಇರೋದಿಲ್ಲ, ಅದು ತಮಗೆಲ್ಲರೂ ಗೊತ್ತಿದೆ. ಅವ್ರಿಗೆ ನಾವು ಆಡುವಂಥ ಭಾಷೆ ಸಪ್ಪೆ ಅನಿಸ್ಬಿಡುತ್ತೆ. ಹೋರಾಟಗಾರರು ತಮ್ಮ ಭಾಷೆಗೆ ಒಂದು ಎಕ್ಸ್ಟ್ರಾ ಚೈತನ್ಯವನ್ನ ಯಾವಾಗಲೂ ಕೊಡ್ತಾ ಇರ್ತಾರೆ, ಇನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಉಚ್ಚ ಕಂಠದಲ್ಲಿ ಮಾತಾಡಿದ್ರೇನೆ ಅವರಿಗೆ ಸಮಾಧಾನ ಆಗೋದು. ಯಾತಕ್ಕಂದ್ರೆ ಅವರು ಒಂದು ಬೃಹತ್ ಶ್ರೋತೃ ಸಮುದಾಯವನ್ನ
ತಮ್ಮ ಮುಂದೆ ಕಲ್ಪಿಸ್ಕೊಂಡಿರ್ತಾರೆ. ಯಾವಾಗಲೂ ಒಂದು ದೊಡ್ಡ ಜನವರ್ಗ ನಮ್ಮ ಮಾತನ್ನು ಕೇಳ್ತಾ ಇದೆ ಅನ್ನೋ ಭಾವನೆ ಅವರ ಮನಸ್ಸಿನಲ್ಲಿ ಇರುತ್ತೆ. ದೊಡ್ಡ ಕೇಳುಗ ವರ್ಗಕ್ಕೆ ತಮ್ಮ ಮಾತು ತಲುಪಬೇಕು ಅನ್ನುವ ಇರಾದೆ ಕೂಡ ಅವ್ರಿಗಿರುತ್ತೆ. ಅಂಥವರು ಬರವಣಿಗೆ ಕಾಯಕಕ್ಕೆ ಇಳಿದರೆ ಅಲ್ಲಿಯೂ ಕೂಡ ಆ ಬಗೆಯ ಉಚ್ಚಕಂಠದ ಸಂವಹನದ ಛಾಯೆ ನಮ್ಮ ಗೋಚರ ಆಗುತ್ತೆ. ದ ಲ್ಯಾಂಗ್ವೇಜ್ ಆಫ್ ರಿಸರ್ಚ್ ವಿಲ್ ಬಿ ಡಿಫರೆಂಟ್ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿದೆ. ರಿಸರ್ಚ್ ಲ್ಯಾಂಗ್ವೇಜ್ ಬಗ್ಗೆ ಡೆಫಿನೇಷನ್ ಬಹಳ ಸ್ಪಷ್ಟವಾಗಿದೆ. ರಿಸರ್ಚ್ ಲ್ಯಾಂಗ್ವೇಜ್ ರೆಫರ್ಸ್ ಟು ದಿ ಸ್ಪೆಷಲೈಸ್ಡ್ ವೊಕ್ಯಾಬ್ಯುಲರಿ, terminology and writing style used in academic and scientific research. It includes specific terms, phrases and conventions that are crucial for communicating research findings ಅಂತ ಒಂದು ಡೆಫಿನೇಷನ್. ಗುರುಮೂರ್ತಿ ಅವರು ಗ್ರಂಥದ ಕೊನೆಯಲ್ಲಿ ಈ ಥೀಸಿಸ್ನ ರಚನೆಯಲ್ಲಿ ತಾವು ಪರಾಮರ್ಶಿಸಿರುವ ಗ್ರಂಥಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ದೀರ್ಘವಾದ ಪಟ್ಟಿ, 100 ಪುಸ್ತಕಗಳನ್ನ ಓದಿ ಈ ಬೃಹತ್ ಗ್ರಂಥವನ್ನು ಗುರುಮೂರ್ತಿಯವರು ರಚನೆ ಮಾಡಿದ್ದಾರೆ. ಅವರು ಕೊಟ್ಟಿರುವಂಥ ಪರಾಮರ್ಶನ ಗ್ರಂಥದ ಪಟ್ಟಿಯಲ್ಲಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರ ಕರ್ನಾಟಕ ಸಂಸ್ಕೃತಿ ಎನ್ನುವ ಸುಪ್ರಸಿದ್ಧವಾದ ಗ್ರಂಥ ಕೂಡ ಸೇರ್ಪಡೆಯಾಗಿದೆ. ಸಂಶೋಧಕರಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಸಂಶೋಧನೆ ಅಂತ ಒಂದು ಪುಟ್ಟ ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ಗಮನಿಸಬೇಕು. ಸಂಶೋಧಕರ ಪಾಲಿಗೆ ಆ ಪುಟ್ಟ ಪುಸ್ತಕ ಬೈಬಲ್ ರೀತಿ ಇದೆ. ಅದರಲ್ಲಿ ಚಿದಾನಂದ ಮೂರ್ತಿಗಳು ಸ್ಪಷ್ಟವಾಗಿ ಮಾರ್ಗದರ್ಶನ ಮಾಡಿದ್ದಾರೆ. Research language is distinct from everyday language. It involves using precise terms, defining key concepts, structuring communication to ensure clarity ಅನ್ನೋ ಒಂದು ಡೆಫಿನೇಷನ್ ಚಿದಾನಂದ ಮೂರ್ತಿಗಳು ಕೊಟ್ಟಿದ್ದಾರೆ. ಕ್ಲಾರಿಟಿ ಮತ್ತು ಪ್ರಿಸಿಷನ್ಗೆ ಚಿದಾನಂದ ಮೂರ್ತಿ ಅವರು ತಮ್ಮ ಬರವಣಿಗೆಯಲ್ಲೇ ಸಾಧಿಸಿ ತೋರಿಸಿದ್ದಾರೆ. ಬೇರೆ ಏನು ಉದಾಹರಣೆ ಬೇಕಾಗಿಲ್ಲ. ಚಿದಾನಂದ ಮೂರ್ತಿಗಳ ಬರವಣಿಗೆ ಓದಿದ್ರೆ ನಾವು ರಿಸರ್ಚ್ ಅನ್ನು ಯಾವ ರೀತಿ ಬರೀಬೇಕು ಅನ್ನೋದು ಗೊತ್ತಾಗುತ್ತೆ. ಗುರುಮೂರ್ತಿಯವರು ಬೇರೆ ಮಾರ್ಗವನ್ನ ಅನುಸರಿಸಿದ್ದಾರೆ. ಆದಾಗ್ಯೂ ಕೂಡ ಈ ಸಂಶೋಧನಾ ಕೈಪಿಡಿಯಲ್ಲಿ ಏನು ಚಿದಾನಂದ ಮೂರ್ತಿಗಳು ಹೇಳಿದ್ದಾರೆ ಅದರ ಕೆಲವು ಅಂಶಗಳನ್ನಾದರೂ ಅವರು ತಮ್ಮ ಬರವಣಿಗೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಇನ್ಸ್ಪಿರೇಷನ್ ಮತ್ತು ಎಂಥ್ಯೂಸಿಯಾಸಮ್ ಅನ್ನುವ 2 ಕಾನ್ಸೆಪ್ಟ್ಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಸ್ಫೂರ್ತಿ ಮತ್ತು ಉಲ್ಲಾಸ. ಗುರುಮೂರ್ತಿಯವರ ಥೀಸಿಸ್ನ ದೃಢವಾದ ಭಿತ್ತಿ ಈ ಸ್ಫೂರ್ತಿ ಮತ್ತು ಉಲ್ಲಾಸ ಅಂತ ನಾವು ಹೇಳ್ಬೋದು. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದು ಒಂದು ಮಾತು. ಅದಕ್ಕೆ ವೈಕೈ ಆದಂಥದ್ದು ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್ ಅಂತ ಇಂಗ್ಲಿಷ್ನಲ್ಲಿದೆ. ಗುರುಮೂರ್ತಿಯವರು ಮೂಲತಃ ಧೈರ್ಯವಂತರು. ಇಲ್ಲದೆ ಇದ್ರೆ ಈ ಸಬ್ಜೆಕ್ಟ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾತಕ್ಕಂದ್ರೆ ಕಲಾ ವಲಯದಲ್ಲಿ ರಾಜ್ಕುಮಾರ್ ಹಿಮಾಲಯ ಪರ್ವತ, ಅದರ ಎದುರಿಗೆ ನಿಲ್ಲಬೇಕಾದ್ರೆ 8 ಎದೆ ಬೇಕು. ಗುರುಮೂರ್ತಿಯವರು ಕೇವಲ ಆ ಹಿಮಾಲಯದ ಎದುರಿಗೆ ನಿಂತಿಲ್ಲ, ಅದನ್ನ ಏರುವ ಸಾಹಸ ಮಾಡಿದ್ದಾರೆ, ಯಶಸ್ವಿಯಾಗಿ ಆರೋಹಣ ಮಾಡಿದ್ದಾರೆ ಅಂತ ನನಗೆ ಸಾಬೀತಾಗಿದೆ. ಈ ಪುಸ್ತಕದಲ್ಲಿ 10 ಅಧ್ಯಾಯಗಳನ್ನ ನಾವು 10 ಮಜಲುಗಳು ಅಂತ ಗುರುತಿಸಬಹುದು. ರಾಜ್ಕುಮಾರ್ ಅವರು 18 ಮೆಟ್ಟಿಲುಗಳನ್ನ ಏರಿ ಅಯ್ಯಪ್ಪನ ದರ್ಶನ ಮಾಡ್ತಾ ಇದ್ರು. ಆ ಸಂಗತಿ ತಮಗೆಲ್ಲರಿಗೂ ಗೊತ್ತಿದೆ. ನಮಗೆ ರಾಜ್ಕುಮಾರ್ ಅವರ ದರ್ಶನ ಮಾಡಿಸೋದಕ್ಕೆ ಗುರುಮೂರ್ತಿ ಅವರು 10 ಉಪ್ಪರಿಗೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಸಮನ್ವಯ, ರಾಜ್ಕುಮಾರ್ ಇತಿವೃತ್ತ, ರಾಜ್ಕುಮಾರ್ ಮತ್ತು ರಂಗಭೂಮಿ, ರಾಜ್ಕುಮಾರ್ ಮತ್ತು ಚಿತ್ರರಂಗ, ರಾಜ್ಕುಮಾರ್ ಅಭಿನಯ, ರಾಜ್ಕುಮಾರ್ ಮತ್ತು ಗಾಯನ, ರಾಜ್ಕುಮಾರ್ ಮತ್ತು ಕನ್ನಡ ಚಳವಳಿ, ರಾಜ್ಕುಮಾರರಿಗೆ ಸಂದ ಬಿರುದುಗಳು ಹಾಗೂ ಪ್ರಶಸ್ತಿ ಗೌರವಗಳು, ರಾಜ್ಕುಮಾರ್ ಅವರ ಸಂಕೀರ್ಣ ಸಾಧನೆಗಳು, ಈ ರೀತಿಯಾಗಿ 9 ಮಜಲುಗಳನ್ನ ಆರೋಹಣ ಮಾಡಿ ಅಂತಿಮವಾಗಿ ಲೇಖಕರು ಆಡಿರುವ ಕೊನೆ ಮಾತಿದೆಯಲ್ಲ ಅದು 10ನೇ ಮೆಟ್ಲು ಅಂತ ಹೇಳ್ಬೋದು. ಬಹಳ ಉತ್ತುಂಗ ಅಂತ ನಾನು ಭಾವಿಸ್ತೀನಿ. ಆನಂತರ ನೀಡಿರುವಂಥ ಅನುಬಂಧಗಳೇನಿದೆ ಈ ಪುಸ್ತಕದಲ್ಲಿ ಅವು ಕೂಡ ರಾಜ್ಕುಮಾರ್ ಅವರ ಜೀವನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಮೂಲ್ಯವಾದ ಆಕರಗಳಾಗಿವೆ. 450 ಪುಟಗಳ ಈ ಉದ್ಗ್ರಂಥಕ್ಕೆ ನನಗೆ ನೀಡಿರುವ ಸಮಯದಲ್ಲಿ ನ್ಯಾಯ ದೊರಕಿಸೋದು ಕಷ್ಟ ಸಾಧ್ಯ. ಪ್ರೊಫೆಸರ್ ರಂಗಪ್ಪನವರು ಹೆಚ್ಚಿಗೆ ಮಾತಾಡ್ತೀರಾ ಅಂತ ವಾರನ್ ಮಾಡಿ ಕಳಿಸಿದ್ರು. ಇಲ್ಲ ಸರ್ ಅಂತ ಹೇಳಿದೆ. ಆದರೂ ಈ ಗ್ರಂಥವನ್ನು ಅಧ್ಯಯನ ಮಾಡುವಾಗ ನನ್ನಲ್ಲಿ ಏನು ಭಾವನೆಗಳು ಮೂರ್ತು ಅನ್ನೋದನ್ನ ಒಂದು ಇಂಪ್ರೆಷನಿಸ್ಟಿಕ್ ಆಗಿ ಆದರೆ ಸೋದಾಹರಣವಾಗಿ ತಮ್ಮ ಜೊತೆ ಹಂಚ್ಕೊಳ್ಳೋಕೆ ನಾನು ನಿಂತಿದ್ದೀನಿ. ಜೊತೆಗೆ ಈ ಪುಸ್ತಕ ಬಿಡುಗಡೆ ಒಂದು ಸಂಭ್ರಮದ ಸಂದರ್ಭ. ಅದನ್ನು ನಾವು ಯಾವತ್ತೂ ಮರಿಬಾರದು. ಯಾವುದೇ ಪುಸ್ತಕದ ಬಿಡುಗಡೆ ಸಂದರ್ಭ ಸಂಭ್ರಮ. ಅದು ಸಾಹಿತ್ಯ ವಿಮರ್ಶೆಯ ಸಮಯವಲ್ಲ. ಅದನ್ನು ಕೂಡ ನಾನು ಮನಸ್ಸಿನಲ್ಲಿ ಇಟ್ಕೊಂಡು
ಕೆಲವು ಮಾತುಗಳನ್ನ ಆಡ್ತಾ ಇದ್ದ. ಕನ್ನಡ ರಂಗಭೂಮಿ ಮತ್ತು ಚಿತ್ರರಂಗ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಬಂದಿರೋದನ್ನ ಗುರುಮೂರ್ತಿಯವರು ಚೆನ್ನಾಗಿ ದಾಖಲು ಮಾಡಿದ್ದಾರೆ. ಜನಪದ ರಂಗಭೂಮಿ, ವೃತ್ತಿ ರಂಗಭೂಮಿ, ಹವ್ಯಾಸ ರಂಗಭೂಮಿ, ಬೀದಿ ನಾಟಕಗಳು, ಏಕವ್ಯಕ್ತಿ ಪ್ರದರ್ಶನ ಎಲ್ಲದರ ಬಗ್ಗೆ ವಿಸ್ತಾರವಾಗಿ ಪ್ರಸ್ತಾಪಿಸಿ ಗುರುಮೂರ್ತಿಯವರು ಚಲನಚಿತ್ರ ಜಗತ್ತನ್ನು ಪರಿಚಯಿಸಿದ್ದಾರೆ. ಪಾಶ್ಚಾತ್ಯ ಪ್ರಪಂಚದಲ್ಲಿ ಜನ್ಮ ತಾಳಿ ಚಲನಚಿತ್ರ ಕಲೆ ಭಾರತದಲ್ಲಿ ಯಾವ ರೀತಿ ನೆಲೆಯೂರಿತು ಅನ್ನೋದನ್ನು ತಿಳಿಸಿದ ಗುರುಮೂರ್ತಿಯವರು ಒಂದು ಮಾತು ಬರೆದಿದ್ದಾರೆ. ಆ ಮಾತನ್ನ ನಾನು ನಿಮಗೆ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಚಿತ್ರಗಳನ್ನು ತಯಾರಿಸಿರುವ ದೇಶ ಭಾರತ. ಏಕೋ ಏನೋ ಮನರಂಜನೆ ನೀಡುವ, ಕನಸು ಕಟ್ಟುವ, ಭ್ರಮೆ ಹುಟ್ಟಿಸುವ ಹಂತಕ್ಕೆ ನಿಂತ ಈ ಮಾಯಾದಂಡ ದೇಶದ ಇತಿಹಾಸವನ್ನೇ ಬದಲಾಯಿಸುವ, ಸಂಸ್ಕೃತಿಯನ್ನು ಸಮೃದ್ಧಗೊಳಿಸುವ ಮಹತ್ವದ ಕಾರ್ಯದಲ್ಲಿ ಅಷ್ಟಾಗಿ ಪಾತ್ರ ವಹಿಸಲಿಲ್ಲ ಅಂತ ಹೇಳ್ತಾ ಗುರುಮೂರ್ತಿಯವರು ಬಹಳ ದೊಡ್ಡ ನಿರೀಕ್ಷೆಯನ್ನ ಚಲನಚಿತ್ರ ಜಗತ್ತಿನಿಂದ ಇಟ್ಕೊಂಡಿದ್ದಾರೆ. ಕನ್ನಡ ಚಿತ್ರೋದ್ಯಮ ನಡೆದು ಬಂದ ದಾರಿಯನ್ನು ವಿವರವಾಗಿ ತಿಳಿಸಿದ್ದಾರೆ. ಮೂಕಿ ಚಿತ್ರದ ಯುಗದಿಂದ ಆರಂಭಿಸಿ ಹಂತ ಹಂತವಾಗಿ ಅದು ಬೆಳೆದ ಬಗೆಯನ್ನು ಮನದಟ್ಟಾಗುವಂತೆ ಬಣ್ಣಿಸಿದ್ದಾರೆ. ಕನ್ನಡ ಚಿತ್ರೋದ್ಯಮದ ರೂವಾರಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸಾಹಿತ್ಯಕ್ಕೂ ಕನ್ನಡ ಚಿತ್ರೋದ್ಯಮಕ್ಕೂ ಇರುವ ನಂಟನ್ನು ಎತ್ತಿ ತೋರಿಸಿದ್ದಾರೆ. ಚಿತ್ರೋದ್ಯಮದಲ್ಲಿ ಸಾಹಿತಿಗಳು ತೊಡಗಿ ಸಮೃದ್ಧಗೊಳಿಸುವ ರೀತಿಯನ್ನು ದಾಖಲು ಮಾಡಿದ್ದಾರೆ. ಗುರುಮೂರ್ತಿಯವರು 2ನೇ ಅಧ್ಯಾಯದಿಂದ ರಾಜ್ಕುಮಾರ್ ಅವರನ್ನು ಅನಾವರಣ ಮಾಡುವ ಸಾಹಸದಲ್ಲಿ ತೊಡಗುತ್ತಾರೆ. ಅವರ ಇತಿವೃತ್ತ, ಹುಟ್ಟಿದ ಊರು ಮತ್ತು ಪರಿಸರವನ್ನ ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ರಾಜ್ಕುಮಾರ್ ಅವರು ಹುಟ್ಟಿದ ಊರಿನ ಭೌಗೋಳಿಕ ಹಿನ್ನೆಲೆಯನ್ನು ಗುರುಮೂರ್ತಿಯವರು ಕಟ್ಟಿಕೊಟ್ಟಿದ್ದಾರೆ. ಇವರ ಗದ್ಯ ಕಾವ್ಯಮಯವಾಗಿ ಗರಿಗೆದಿರುತ್ತೆ. ತಂದೆಯವರದು ಸಿಂಗನಲ್ಲೂರು, ಅವರ ತಾಯಿಯವರದು ಗಾಜನೂರು. ರಾಜ್ಕುಮಾರ್ ಜೀವನದ ಅವಿಭಾಜ್ಯ ಅಂಗಗಳಾಗಿ ಸಿಂಗನಲ್ಲೂರು ಮತ್ತು ಗಾಜನೂರುಗಳು ಮಾರ್ಪಟ್ಟಿವೆ. ಆ ಊರುಗಳ ವ್ಯುತ್ಪತ್ತಿಯನ್ನು, ಯಾವ ರೀತಿ ಆ ಊರುಗಳಿಗೆ ಹೆಸರು ಬಂತು ಸಿಂಗನಲ್ಲೂರು ಮತ್ತು ಗಾಜನೂರಿಗೆ, ಅದನ್ನು ಗುರುಮೂರ್ತಿ ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲಕಾರಿಯಾದಂತಹ ಹಿನ್ನೆಲೆ ಆ ಊರುಗಳಿಗೆ. ಮುತ್ತುರಾಜನ ಜನನ ಮತ್ತು ಬಾಲ್ಯವನ್ನು ಬಣ್ಣಿಸುವಾಗಲೂ ಕೂಡ ಗುರುಮೂರ್ತಿಯವರು ಗದ್ಯದ ಕಕ್ಷೆಯಿಂದ ಕಾವ್ಯದ ವಕ್ಷಸ್ಥಳಕ್ಕೆ ಸೀಮೋಲ್ಲಂಘನ ಮಾಡ್ತಾರೆ. ಅದರ ಒಂದು ಸ್ಯಾಂಪಲ್ ನಾನು ನಿಮ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ. ನೆಲದ ಒಡಲಲ್ಲೆಲ್ಲ ಹೂವಿನಂತಹ ಬಣ್ಣ ಬಣ್ಣದ ಕಲ್ಲು, ಮೇಲೆ ಬಂಡೆಗಳ ನಡುವೆ ಮರದೊಳಗಿಂದ ಅರಳಿದ ವಿಧ ವಿಧ ಹೂವು, ಸುತ್ತಲೂ ಹಸುರುಂಡು ಹಣ್ಣಾಗಿ ಹೊನ್ನಿನ ನೂಲುಗುಳುವ ರೇಷ್ಮೆಗಳು, ಆಗಸದಲ್ಲಿ ಸ್ವತಂತ್ರವಾಗಿ ಹಾರಾಡುವ ಬಾನಾಡಿಗಳ ಹಿಂಡು, ಕಾಂತಾರದೊಳಗೆ ವನ್ಯಜೀವಿಗಳ ದಂಡು, ದೇವಾಲಯಗಳಲ್ಲಿ ಓಂಕಾರ, ಗಿಡಮರಗಳಿಂದ ದುಂಬಿಗಳ ಛೇಂಕಾರ, ಹಾದಿ ಬೀದಿಯಲ್ಲಿ ಸಂಗೀತ, ಭಕ್ತಿಯ ಹರಿಹರ ನಾಮಸ್ಮರಣೆ, ಎಲ್ಲಾ ಜನರ ಮನೆಗಳಲ್ಲಿ ನಿಷ್ಕಪಟ ನಿಗರುವ ಗುಣಾವಳಿ, ಮಾನವೀಯ ಮೌಲ್ಯಗಳ ಚಲನವಲನ, ಎಲ್ಲರ ಮನಸ್ಸಿನಲ್ಲಿ ಸರ್ವ ಜನೋ ಸುಖಿನೋ ಭವಂತು ಮಂತ್ರ ಪಠಣ. ಇದೊಂದಷ್ಟೇ. ಉದ್ದಕ್ಕೂ ಮೈಮರೆತು ಗುರುಮೂರ್ತಿಯವರು ಇದೇ ರೀತಿಯಾಗಿ ಕಾವ್ಯಾತ್ಮಕವಾದ ಗದ್ಯವನ್ನ ಗ್ರಂಥದ ಆದಿಯಿಂದ ಅಂತ್ಯದವರೆಗೂ ಕಾಪಾಡಿಕೊಂಡಿದ್ದಾರೆ. ಅದು ಮೆಚ್ಚಬೇಕಾದಂಥ ಸಂಗತಿ. ಮುತ್ತುರಾಜನ ತಾರುಣ್ಯ ಮತ್ತು ರಂಗಪ್ರವೇಶದ ಗಟ್ಟನ್ನು ನೀವು ಗಮನಿಸಬೇಕು. ಗುರುಮೂರ್ತಿಯವರ ಮಾತಿನಲ್ಲಿ ನೆಲದ ತರಂಗಗಳನ್ನು ಮೈಯಿಂದ ಅರಿಯುವ ಹಾವಿನಂತೆ, ಹಾರುವ ಹಕ್ಕಿಯ ಸೂಕ್ಷ್ಮ ದೃಷ್ಟಿಯಂತೆ, ಹೂವಿನ ಮಕರಂದಕ್ಕಾಗಿ ಎಲ್ಲಿಂದಲೋ ಪತ್ತೆ ಹಚ್ಚಿ ಬರುವ ಜೇನಿನಂತೆ, ಸದ್ದುಗದ್ದಲವಲ್ಲದ ಬೆಳಕೀಯುವ ಸೂರ್ಯ ಚಂದ್ರಾದಿಗಳಂತೆ, ಹೂ ಅರಳುವಂತೆ, ಚಿಗುರೊಡೆಯುವಂತೆ ಮುತ್ತುರಾಜನ ಬಾಲ್ಯದಲ್ಲಿ ಅಭಿನಯ ಕಲೆ ಕಸಿಗಟ್ಟುತ್ತಿತ್ತು ಅಂತ ಒಂದ್ ಕಡೆ ಬರೀತಾರೆ. ಮುತ್ತುರಾಜನ ಹಸಿವಿನ ಬಗ್ಗೆ ಬರೆದಿದ್ದಾರೆ. ಹಸಿವು ಅಂದ್ರೆ ಅದು ಕಲೆಯ ಬಗೆಗಿನ ಹಸಿವಲ್ಲ. ಆರಂಭದಲ್ಲಿ ಅವರಿಗಿದ್ದದ್ದು ಹೊಟ್ಟೆ ಹಸಿವು ರಾಜ್ಕುಮಾರ್ರಿಗೆ. ಆ ಕಾಲದಲ್ಲಿ ಅವರು ಏನ್ ಕೊಟ್ಟರು ತಿಂದು ಜೀರ್ಣಿಸ್ಕೊಳ್ತಾ ಇದ್ರು. ನಾಟಕದ ಕಂಪನಿಯಲ್ಲಿ 2 ಹೊತ್ತು ಊಟ, ಬೆಳಿಗ್ಗೆ ಎದ್ದ ತಕ್ಷಣ ಹಸಿವು, ಊಟ ಸಿಕ್ಬೇಕಾದ್ರೆ 12 ಗಂಟೆ ಕಾಯ್ಬೇಕು ಮಧ್ಯಾಹ್ನ ತನಕ. ಒಂದು ಪ್ಲಾನ್ ಹುಡುಕಿದ್ರು ರಾಜ್ಕುಮಾರ್, ಗುರುಮೂರ್ತಿಯವರು ದಾಖಲು ಮಾಡಿರೋ ಪ್ರಕಾರ. ಅದೇನ್ ಪ್ಲಾನ್ ಅಂತ ಹೇಳಿದ್ರೆ, ಬೆಳಗಾಗಿ ಎದ್ದ ತಕ್ಷಣ ಹೊಟ್ಟೆ ತಾಳಾಕತ್ತಲ್ಲ, ಹಸಿವನ್ನ ಅದಕ್ಕೆ ಅನ್ನ ಹಾಕ್ಬೇಕು, ಅದು ಸಾಧ್ಯವಾಗೋದಿಲ್ಲ. ಅದರಿಂದ ಹೇಗೋ ಕಂಪ್ನಿಯವರು 12 ಗಂಟೆಗೆ ಊಟ ಕೊಡ್ತಾರೆ, 11ಕ್ಕೆ ಎದ್ದರಾಯ್ತು ಅಂತ ಹಾಸಿಗೆ ಹೇಳ್ತಾನೆ ಇರ್ಬೇಕು. ಗೊಬ್ಬರ ಹಾಕೊಂಡು ಮಲಗೂಡಾರಂತೆ. 10-11 ಗಂಟೆಗೆ ಎದ್ದು ಅವರ ಪ್ರಾತಃ ವಿಧಿಗಳನ್ನ ಮುಗಿಸಿ ನೇರವಾಗಿ ಊಟಕ್ಕೆ ಹೋಗ್ತಾ ಇದ್ರಂತೆ. ಆ ರೀತಿ ಒಂದು ದಿನಚರಿ ಸಿಂಗನಲ್ಲೂರು ಪುಟ್ಟಸ್ವಾಮಿನವರು ಮಕ್ಕಳಿಗೆ ಮಾಡಿದಂಥ ಉಪದೇಶ ಶೇಕ್ಸ್ಪಿಯರ್ ಆ ಒಂದು ನಾಟಕದಲ್ಲಿ ಒಬ್ಬ ತಂದೆ ತನ್ನ ಮಗನಿಗೆ ಮಾಡಿದ ಉಪದೇಶವನ್ನು ನೆನಪಿಗೆ ತರ್ತಾ ಇದೆ. ಸಾಲ ಮಾಡಬೇಡಿ, ಮತ್ತೊಬ್ಬರ ಕಾಸನ್ನು ಪುಕ್ಕಟೆ ತಿನ್ನಬೇಡಿ, ಮೋಸ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಕಳ್ಳತನ ಮಾಡಬೇಡಿ,
ಹೀಗೆ ನೀವು ನಿಷ್ಠೆಯಿಂದ ಬದುಕಿದರೆ ಜಗತ್ತಿನಲ್ಲಿ ನೀವು ಯಾವುದನ್ನು ಬೇಕಾದರೂ ಜಯಿಸಬಹುದು. ಅಷ್ಟೇ ಏಕೆ, ಜಯ ಅನ್ನೋದು ನೀವು ಬೇಡ ಅಂದ್ರೂ ನಿಮ್ಮ ಬೆನ್ನ ಹಿಂದೆ ಅನುಸರಿಸಿಕೊಂಡು ಬರುತ್ತೆ ಅಂತ ಪುಟ್ಟಸ್ವಾಮಯ್ಯನವರು ತಮ್ಮ ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ರು. 1951ನೇ ಇಸ್ವಿಯಲ್ಲಿ ಪುಟ್ಟಸ್ವಾಮಯ್ಯನವರು ಕಾಲವಾದರು. ಆಗ ಅವರಿಗೆ 48 ವರ್ಷ, ರಾಜ್ಕುಮಾರ್ ಅವರಿಗೆ 23 ವರ್ಷ. 1953ರಲ್ಲಿ ರಾಜ್ಕುಮಾರ್ ವಿವಾಹವಾಯಿತು ಪಾರ್ವತಮ್ಮನೊಡನೆ. ನಂಜನಗೂಡಿನ ರಾಣಪ್ಪನವರ ಛತ್ರದಲ್ಲಿ ಅಂತ ನನ್ನ ನೆನಪು. ಈ ಪುಸ್ತಕದಲ್ಲಿ ಶಾಣಪ್ಪ ಅಂತ ಬಿದ್ದುಬಿಟ್ಟಿದೆ. ರಾಣಪ್ಪ ಅದು ಮುಂದಿನ ಆವೃತ್ತಿಯಲ್ಲಿ ಇದನ್ನೆಲ್ಲ ಸರಿ ಮಾಡ್ಕೋಬೇಕಾಗುತ್ತೆ. ಸಾಕಷ್ಟು ತಿಂತಿದ್ದೀನಿ ನಾನು. ರಾಣಪ್ಪನವರ ಛತ್ರದಲ್ಲಿ 1953ರಲ್ಲಿ ಅವರ ವಿವಾಹವಾಯಿತು. ರಾಜ್ಕುಮಾರ್ ವಿವಾಹವನ್ನು ಪ್ರಸ್ತಾಪಿಸುವಾಗ ಕುವೆಂಪು ಅವರು ತನ್ನ ಭಾವಿ ಪತ್ನಿ ಹೇಮಾವತಿ ಅವರಿಗೆ ಹೆಸರು ಸೂಚಿಸಿದ ಪ್ರಸಂಗವನ್ನು ಗುರುಮೂರ್ತಿಯವರು ನೆನೆದಿದ್ದಾರೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರಸಋಷಿ ಕುವೆಂಪು ಅವರು ಕರ್ನಾಟಕದ ಜನತೆಯ ಹೃದಯದಲ್ಲಿ ಶಾಶ್ವತವಾಗಿ ಪ್ರತಿಷ್ಠಾಪಿತರಾಗಿರುವ ಸಂಗತಿಯನ್ನು ಗುರುಮೂರ್ತಿಯವರು ಅಭಿಮಾನದಿಂದ ಗುರುತಿಸಿದ್ದಾರೆ ಮತ್ತು ಸರಿಯಾಗಿ ಗುರುತಿಸಿದ್ದಾರೆ. ಯಾಕಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ರಾಜ್ಕುಮಾರ್ ಅವರಿಗೆ ಮೊದಲು ಕೊಡೋಕ್ಕೆ ಮುಂದಾದಾಗ ಅವರು ಸೂಚಿಸಿದ್ದು ಎಲ್ಲರಿಗೂ ಮೊದಲು ಹೊರಗ ಋಷಿ ಕವಿ ಕುವೆಂಪುರವರು ಕೊಡಿ ಅಂತ ಹೇಳಿ. ಆ ಸಂಗತಿಯನ್ನು ನಾವ್ಯಾರೂ ಮರೆಯುವಾಗಿಲ್ಲ. ರಂಗಭೂಮಿ ರಾಜ್ಕುಮಾರ್ ಅವರಿಗೆ ನಟನೆ ಮತ್ತು ಹಾಡುಗಾರಿಕೆ ದೀಕ್ಷೆಯನ್ನು ನೀಡಿದ ದಿವ್ಯ ಕಕ್ಷೆ ಅದು. ಗುಬ್ಬಿ ಕಂಪನಿಯಲ್ಲಿ ರಾಜ್ಕುಮಾರ್ ರೂಪಿತವಾದ ಚರಿತ್ರೆಯನ್ನ ಗುರುಮೂರ್ತಿಯವರು ಅತ್ಯಂತ ಆಪ್ತವಾಗಿ ದಾಖಲು ಮಾಡಿದ್ದಾರೆ. ತಮ್ಮ ತಂದೆಯವರಿಂದ ರಾಜ್ಕುಮಾರ್ ಅವರು ಪಡೆದ ಸ್ಫೂರ್ತಿ ಎಂಥದ್ದು ಅದನ್ನ ಗುರುಮೂರ್ತಿಯವರ ಬಾಯಲ್ಲಿ ಕೇಳಬೇಕು. ಅದು ಅಪ್ಪಾಜಿಯವರ ರಾಜ್ಕುಮಾರ್ ಅವರ ಕೊಟೇಶನ್ ಇದು. ಅಪ್ಪಾಜಿಯವರಿಗಿದ್ದ ಕಂಠ ಮಾಧುರ್ಯ ಹಾಗೂ ಹಾಡುಗಾರಿಕೆಯ ಚಮತ್ಕಾರ ಇವುಗಳ ಬಗ್ಗೆ ಇಂದಿಗೂ ನಾನು ಹೆಮ್ಮೆ ಪಡ್ತೇನೆ. ಉಕ್ಕಿನಂಥ ಶರೀರ, ಕಂಚಿನಂಥ ಶಾರೀರ, ಈ ಎರಡರ ಅಪೂರ್ವ ಸಂಗಮ ಅಪ್ಪಾಜಿ ಅಂತ ರಾಜ್ಕುಮಾರ್ ಹೇಳ್ತಾ ಇದ್ರು. ಅದನ್ನು ನೆನೆದಿದ್ದಾರೆ ಗುರುಮೂರ್ತಿಯವರು. ಹೆಚ್ಚು ಕಮ್ಮಿ ಆ ಕಾಲದಲ್ಲೇ ಅಂತ ಕಾಣಿಸುತ್ತೆ. ರಾಜ್ಕುಮಾರರು ಭಕ್ತ ಅಂಬರೀಷ ನಾಟಕದ ರಮಾಕಾಂತನ ಪಾತ್ರ ಮಾಡಿ ತಮ್ಮ ತಂದೆಯವರಿಗೆ ತೃಪ್ತಿಯನ್ನು ತಂದದ್ದು. ಇತರರು ರಾಜ್ಕುಮಾರ್ ಮುಂದೆ ದೊಡ್ಡದಾಗಿ ಬೆಳೆಯುತ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು. ರಾಜ್ಕುಮಾರ್ ಅವರು ಚಿತ್ರರಂಗವನ್ನು ಪ್ರವೇಶಿಸಿದ್ದು ಗುರುಮೂರ್ತಿಯವರು ರಾಜ್ಕುಮಾರ್ ಎಂಬ ಬೃಹತ್ ಸಿನಿಮಾ ಸಂಪುಟ ಅಂತ ಬಣ್ಣಿಸಿದ್ದಾರೆ. ಗುರುಮೂರ್ತಿಯವರ ಮಾತುಗಳಲ್ಲಿ ಕೇಳಬೇಕು. ಕನ್ನಡ ಚಿತ್ರರಂಗದ ಇತಿಹಾಸದ ಸಂಪುಟಗಳಲ್ಲಿ ರಾಜ್ಕುಮಾರ್ ಅವರದೇ ಒಂದು ಪ್ರತ್ಯೇಕ ಸಂಪುಟ. ಈ ಕ್ಷೇತ್ರದ ಪುಟಪುಟವನ್ನು ಆವರಿಸಿಕೊಂಡಿರುವ ಇವರಿಗೆ ಕನ್ನಡ ನಾಡು ಎಂದೆಂದಿಗೂ ಋಣಿ. ಕರ್ನಾಟಕ ಕಂಡ ಸೋಜಿಗ, ಅದೊಂದು ಯಶೋಗಾಥೆ, ಅದೊಂದು ಏಕಾಂಗಿ ಪಯಣ, ಅದೊಂದು ತೆರೆದ ಪುಸ್ತಕ ಅಂತ ಗುರುಮೂರ್ತಿ ಬರೀತಾರೆ. ವೇಡರ ಕಣ್ಣಪ್ಪ ಚಿತ್ರಕ್ಕಾಗಿ ರಾಜ್ಕುಮಾರ್ ಅವರು ಮದ್ರಾಸ್ನಲ್ಲಿ ಆಡಿಷನ್ ಟೆಸ್ಟ್ಗೆ ಕೊಟ್ಟ ಪ್ರಸಂಗವನ್ನ ಮತ್ತು ಆ ಮುಂದಿನ ಬೆಳವಣಿಗೆಯನ್ನು ಗುರುಮೂರ್ತಿಯವರು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ಗುರುಮೂರ್ತಿಯವರ ಗದ್ಯ ನೋಡಿ. ಈ ಕಥೆಯ ಒಂದೊಂದು ಎಳೆಯನ್ನು ಬಹುಸೂಕ್ಷ್ಮವಾಗಿ ಪರಿಭಾವಿಸಿದ ಮುತ್ತುರಾಜ ನಿರ್ದೇಶಕರ ಸಲಹೆ ಮೇರೆಗೆ ಎಲ್ಲ ಸನ್ನಿವೇಶಗಳನ್ನು ಸಮಗ್ರವಾಗಿ ಗ್ರಹಿಸಿ ತಾನೇ ಆ ಪಾತ್ರವಾಗಿ ಲೌಕಿಕತೆಗೆ ವಿಮುಖವಾಗಿ ದೃಶ್ಯದ ಆಳಕ್ಕಿಳಿದು ಪಾತ್ರಾಭಿನಯದ ಎತ್ತರಕ್ಕೇರಿ ಪೂರ್ಣತೆಯ ಸ್ಪರ್ಶದಿಂದ ಚಿತ್ರತಂಡವನ್ನು ಚಕಿತಗೊಳಿಸಿದರು ಅಂತ ಬರೀತಾರೆ. ಆರಂಭದಲ್ಲಿ ಸಿನಿಮಾದಲ್ಲಿ ರಾಜ್ಕುಮಾರ್ ಸಾಧಿಸಿದ ತಾದಾತ್ಮ್ಯತೆ ಕೊನೆಯವರೆಗೂ ಅವರನ್ನು ಬಿಡಲಿಲ್ಲ. ಅದರಿಂದಲೇ ಅವರು ಮುಕ್ಕಾಗದ ಯಶಸ್ಸನ್ನ ಸಾಧಿಸಿದರು. ವಿಧ ವಿಧವಾದ ಪಾತ್ರಗಳನ್ನು ಆಡಿ ತೋರಿಸಿದರು. ಆ ಕಾರಣದಿಂದಲೇ ಗುರುಮೂರ್ತಿಯವರು ರುಕ್ಕೋಜಿಯವರ ಮಾತನ್ನ ಕೋಟ್ ಮಾಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ರುಕ್ಕೋಜಿ 2 ಮಹಾ ಸಂಪುಟಗಳನ್ನು ರಚನೆ ಮಾಡಿ ರಾಜ್ಕುಮಾರ್ ಅವರ ಚರಿತ್ರೆಯನ್ನ, ಅವರ ಪಯಣವನ್ನು ಗುರುತಿಸಿದ್ದಾರೆ. ಇದು ರುಕ್ಕೋಜಿಯವರ ಮಾತು. ರಾಜ್ಕುಮಾರ್ರಂಥ ನಾಡಿನ ಮಹಾನ್ ಸಾಧಕನೊಬ್ಬನ 205 ಚಿತ್ರಗಳನ್ನು, ಈ ಚಿತ್ರಗಳು ಅರಳಿದ 50 ವರ್ಷಗಳ ಕಾಲವನ್ನು ಲೇಖಕನೊಬ್ಬ ಬರವಣಿಗೆಯಲ್ಲಿ ಕಟ್ಟಿ ಹಾಕುವುದು ಕಷ್ಟ. ವಿದ್ಯಾರ್ಥಿಯೊಬ್ಬ ತನ್ನ ವಿದ್ಯಾರ್ಜನೆ ಅವಧಿ ಪೂರ್ತಿ ಅಧ್ಯಯನ ಮಾಡಬೇಕಾದ ಸಮಗ್ರ ಚಿಂತಾಮಣಿ ಅದು. ರಾಜ್ ತಾವಿನ್ನೂ ಕಲಿಯುತ್ತಲೇ ಇರುವುದಾಗಿ ಕೊನೆಯವರೆಗೆ ಹೇಳುತ್ತಿದ್ದರು. ಕಷ್ಟದ ಬಾಲ್ಯ, ಶ್ರಮದ ದುಡಿಮೆ, ಉದ್ವೇಗಗಳಿಂದ ಮುಕ್ತವಾದ ಬದುಕು ರಾಜ್ ಅವರದು. ರಾಜ್ ಅವರ ಅಭಿನಯ ಶಕ್ತಿಗೆ ರಸಿಕರು ಸೋತಿದ್ದಾರೆ, ಆಳರಸರು ಒಲಿದಿದ್ದಾರೆ. ಅರ್ಥಕ್ಕೆ ದಕ್ಕದ ವ್ಯಕ್ತಿತ್ವ ರಾಜ್ ಅವರದು. ಪುರುಷರ ಪುರುಷೋತ್ತಮ, ಅವರನ್ನು ಒಂದು ಗ್ರಹಿಕೆಗೆ ಸೆರೆಗಟ್ಟುವ ಪದಗಳು ಶಬ್ದಕೋಶದಲ್ಲೇ ಇಲ್ಲ ಅಂತ ರುಕ್ಕೋಜಿ ಹೇಳಿದ್ದಾರೆ.
ರುಕ್ಕೋಜಿಯವರ ಮಾತಿನ ಮರ್ಮವನ್ನು ಅರ್ಥ ಮಾಡಿಕೊಂಡಂತ ಗುರುಮೂರ್ತಿಯವರು ನೀಡಿರುವ ವ್ಯಾಖ್ಯಾನ ಈ ರೀತಿ ಇದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಜನರೆದುರಿಗೆ ನಿಂತು ಅವರ ಉಸಿರಿಗೆ, ಅವರ ಹೃದಯಕ್ಕೆ ಮಿಡಿಯುವ ತಪಶಕ್ತಿ ರಾಜ್ ಅವರಿಗೆ ಇರುವುದರಿಂದಲೇ ಒಂದು ಓದಿಗೆ, ಒಂದು ಬರಹಕ್ಕೆ, ಒಂದು ವಿಮರ್ಶೆಗೆ ಸಿಕ್ಕದ ಘನ ವ್ಯಕ್ತಿತ್ವ ಅವರದು. ಅದಕ್ಕಾಗಿಯೇ ವಿಮರ್ಶಕರು ಇವರ ಚಿತ್ರಗಳನ್ನು ಪರಂಪರಾ ಚಕ್ಷುವಿನಿಂದ ನೋಡುವಾಗ ತಿಣುಕುತ್ತಾರೆ. ಪ್ರೇಕ್ಷಕರು ಮೆಚ್ಚಿಕೊಂಡು ಅಭಿಮಾನಿಯಾಗುವ ಹಂತಕ್ಕೆ ನಿಂತು ಬಿಡುತ್ತಾರೆ. ತಂತ್ರಜ್ಞರು ತಿದ್ದಲು ಭಯಪಡುತ್ತಾರೆ. ಇತಿಹಾಸಕಾರರು ಸಮಗ್ರ ದಾಖಲೆಗೆ ಹೆದರಿ ತೇಲಿಸಿ ಬಿಡುತ್ತಾರೆ. ಸಂಶೋಧಕರು ತಪ್ಪಡಿಸುತ್ತಾರೆ. ಓದುವವರು ದಿಗ್ಭ್ರಮೆಗೊಳ್ಳುತ್ತಾರೆ. ರಾಜ್ಕುಮಾರ್ ಅವರ ಅಭಿನಯ ಕೌಶಲವನ್ನು ವಿಮರ್ಶೆ ಮಾಡುವಾಗ, ಅವರ ಚಿತ್ರಗಳನ್ನು ಅನ್ವೇಷಿಸುವಾಗ, ಸಂಶೋಧಿಸಿ ಅಧ್ಯಯನ ಮಾಡುವಾಗ ಈಗ ಸಿದ್ಧಗೊಂಡಿರುವ ವಿಮರ್ಶನ ಶಾಸ್ತ್ರ, ಸಂಶೋಧನಾ ಶಾಸ್ತ್ರಗಳ ಮಾನದಂಡವನ್ನೇ ಬದಲಾಯಿಸಿಕೊಂಡು ಅವರಿಗಾಗಿಯೇ ಸೃಷ್ಟಿಯಾದ ಬೇರೆ ಶಾಸ್ತ್ರೀಯ ದೃಷ್ಟಿಯಲ್ಲಿ ಚರ್ಚಿಸಬೇಕಾಗುತ್ತದೆ. ಇದು ಗುರುಮೂರ್ತಿಯವರ ಅಭಿಪ್ರಾಯ. ರಾಜ್ಕುಮಾರ್ ವ್ಯಕ್ತಿತ್ವ ಮತ್ತು ಪಾತ್ರ ವೈವಿಧ್ಯದ ಬಗ್ಗೆ ಗುರುಮೂರ್ತಿಯವರು ಬಹು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ರಾಜ್ಕುಮಾರ್ ಅವರ ಅಭಿನಯ ಶೈಲಿ, ಅದರ ಸೂಕ್ಷ್ಮತೆಯನ್ನು ವಿವರಿಸಿದ್ದಾರೆ. ಅವರ ಪಾತ್ರ ವೈವಿಧ್ಯವನ್ನು ವರ್ಣಿಸುವಾಗ ಗುರುಮೂರ್ತಿ ತಾವು ಸಂಶೋಧಕ ಎಂಬುದನ್ನ ಮರೆತು ಕವಿಯೇ ಆಗಿಬಿಡುತ್ತಾರೆ. ಹಾಗಾಗಿ ಒಂದು ವಾಕ್ಯ ಒಂದೊಂದು ಪ್ಯಾರ, ಒಂದೊಂದು ಪುಟದವರೆಗೆ ವಿಸ್ತರಿಸಿಕೊಳ್ಳುತ್ತೆ. ಗುರುಮೂರ್ತಿಯವರ ಪ್ರಕಾರ ರಾಜ್ಕುಮಾರ್ ಆವರಿಸಿಕೊಂಡಿರುವ 4 ಆಯಾಮಗಳು ಅಂದರೆ ಸ್ಪಷ್ಟವಾದ ಮಾತು, ಮಧುರವಾದ ಹಾಡು, ವಿಶಿಷ್ಟ ವ್ಯಕ್ತಿತ್ವ ಮತ್ತು ಮಹತ್ವಪೂರ್ಣ ಅಭಿನಯ. ಇವೇ ಆ 4 ಆಯಾಮಗಳು. ಇದನ್ನೆಲ್ಲ ಗಮನಿಸಿ ಗುರುಮೂರ್ತಿ ಧೈರ್ಯವಾಗಿ ಹೇಳುವ ಮಾತು ಅಂದರೆ, ಪ್ರಾಯಶಃ ಜಗತ್ತಿನ ಯಾವ ನಟರು ಈ ಎತ್ತರವನ್ನು ಮುಟ್ಟಲಾರರು ಅನ್ನೋದು ಅವರ ಅಭಿಪ್ರಾಯ. ಇನ್ನೊಂದು ಅತ್ಯಂತ ಕುತೂಹಲಕಾರಿಯಾದ MGR ಅವರ ವ್ಯಕ್ತಿತ್ವವನ್ನು ಪ್ರಕಟಿಸುವ ಒಂದು ಮಾತಿದೆ. ಅದೇನೆಂದರೆ, MGR ಅವರು ಒಂದ್ಸಾರಿ ರಾಜ್ಕುಮಾರ್ ಅವರ ತಾಯಿ ಲಕ್ಷ್ಮಣ್ ಅವರನ್ನ ಭೇಟಿಯಾದ ಕೇಳಿದ್ರಂತೆ, ನಿಮ್ಮ ಮಗನನ್ನು ನೀವು ಹೆತ್ತಿದ್ದೀರೋ ಇಲ್ಲ ಕೆತ್ತಿದ್ದೀರೋ? MGR ಕೇಳಿದ್ರು ಲಕ್ಷ್ಮಮ್ಮನವರನ್ನ, ರಾಜ್ಕುಮಾರ್ ಅವರ ತಾಯಿಯನ್ನ. ಎಂಥ ಅದ್ಭುತವಾದಂತ ಮಾತಾಡಿದ್ದಾರೆ MGR ನೋಡಿ. ಹೆತ್ತಿದ್ದೀರೋ ನಿಮ್ಮ ಮಗನನ್ನ, ಇಲ್ಲ ಕೆತ್ತಿದ್ದೀರೋ? ಅದನ್ನು ಗುರುಮೂರ್ತಿಯವರು ಬಹಳ ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ರಾಜ್ಕುಮಾರ್ ಅವರ ಗಾಯನದ ಬಗ್ಗೆ ಒಂದು ಪ್ರತ್ಯೇಕವಾದಂತಹ ಅಧ್ಯಾಯ ಇದೆ. ಈ ಅಧ್ಯಾಯದಲ್ಲಿ ಗುರುಮೂರ್ತಿಯವರು BB ಶ್ರೀನಿವಾಸ್ ಅವರಿಗೂ ತುಂಬು ಹೃದಯದ ಗೌರವವನ್ನು ನೀಡಿ, ರಾಜ್ರವರದು ಶರೀರವಾದರೆ PBS ರವರದು ಶಾರೀರ ಅನ್ನುವ ಅರಿವಿಗೆ ಪೂರಕವಾಗಿ ಹಲವಾರು ಹಾಡುಗಳನ್ನ ಗುರುಮೂರ್ತಿಯವರು ದಾಖಲು ಮಾಡಿದ್ದಾರೆ. ಬಹಳ ಇಷ್ಟ ಆಯ್ತು. ಕಸ್ತೂರಿ ನಿವಾಸ, ನಂದಾದೀಪ, ಉಯ್ಯಾಲೆ, ಕುಲಗೌರವ, ಬೆಟ್ಟದ ಬಲಿ, ಭಕ್ತ ಕುಂಬಾರ, ಕಠಾರಿ ವೀರ, ದೂರದ ಬೆಟ್ಟ, ಹೀಗೆ ನೂರಾರು ಹಾಡುಗಳನ್ನ ಗುರುಮೂರ್ತಿಯವರು ರಾಜ್ಕುಮಾರ್ ಮತ್ತು ಅವರಿಗೆ ಹೊಂದಾಣಿಕೆ ಆಗುವ ರೀತಿ PB ಶ್ರೀನಿವಾಸ್ ಹಾಡುವಂತ ಮರೆಯಲಾಗದ ಆ ಹಾಡುಗಳನ್ನ ದಾಖಲು ಮಾಡಿದ್ದಾರೆ. ತದನಂತರ ರಾಜ್ಕುಮಾರ್ ಹಿನ್ನೆಲೆ ಗಾಯನದಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಎಮ್ಮೆ ಹಾಡನ್ನು ಹಾಡಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ದು ತಮಗೆ ಗೊತ್ತಿದೆ. ಕೊನೆಗೆ ಬರ್ತಾ ಇದ್ದೀನಿ, ಲಭಿಸೋದಿಲ್ಲ. ಗುರುಮೂರ್ತಿಯವರು ಅಭಿಪ್ರಾಯಪಟ್ಟಿರುವಂತೆ ರಾಜ್ರವರು ಸಿನಿಮಾ ಹಾಡುಗಳಲ್ಲೇ ಅಲ್ಲದೆ, ಹಾಡುಗಳಷ್ಟೇ ಅಲ್ಲದೆ, ಭಾವಗೀತೆ, ಜನಪದ ಗೀತೆ, ತತ್ವಪದ ಅದನ್ನು ಓತುಪ್ರೋತವಾಗಿ ಹಾಡಿ ವಿಸ್ಮಯವನ್ನು ಉಂಟು ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ಜೀವಿತ ಕಾಲದಲ್ಲಿ ಇಷ್ಟೆಲ್ಲ ಪ್ರತಿಭೆಯನ್ನು ದುಡಿಸಿಕೊಂಡು ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಅಂತ ನಾವೆಲ್ಲ ಅಚ್ಚರಿ ಪಡ್ತೀವಿ. ಈ ಪುಸ್ತಕದಲ್ಲಿ ರಾಜ್ಕುಮಾರ್ ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿದ ಮಹನೀಯರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಕುಮಾರ್ ಅವರು ಹಾಡಿದ ಕೆಲವು ಜನಪ್ರಿಯ ಚಿತ್ರಗೀತೆಗಳ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಆ ಗೀತೆಗಳನ್ನ ವಿಷಾದ ಗೀತೆಗಳು, ನೀತಿ ಗೀತೆಗಳು, ಭಕ್ತಿಗೀತೆಗಳು ಮತ್ತು ಯುಗಳ ಗೀತೆಗಳು ಅಂತ ವರ್ಗೀಕರಿಸಿದ್ದಾರೆ. ಕರ್ನಾಟಕದಲ್ಲಿ ಜರುಗಿದ ಹಲವು ಚಳುವಳಿಗಳಲ್ಲಿ ಪ್ರಾಯಶಃ ರಘು ಅವರು ಈ ವಿಷಯವನ್ನು ಮಾತಾಡೋದಕ್ಕೆ ಅರ್ಹರು. ಕರ್ನಾಟಕದಲ್ಲಿ ಜರುಗಿದ ಅನೇಕ ಚಳುವಳಿಗಳಲ್ಲಿ ರಾಜ್ಕುಮಾರ್ ಸಕ್ರಿಯವಾಗಿ ಭಾಗವಹಿಸಿದರು. ಕನ್ನಡಿಗರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಅವರು ಭಾಗವಹಿಸಲಿಕ್ಕೆ ಬಹಳ ಕಾರಣವಾಗಿದೆ. ಈ ಚಳುವಳಿಗಳು ಕನ್ನಡಿಗರ ಹಿತಚಿಂತನೆಯನ್ನೇ ಕೇಂದ್ರದಲ್ಲಿ ಇರಿಸಿಕೊಂಡಿದ್ದರಿಂದ ರಾಜ್ಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಅವು ಹೊಸ ಮೆರುಗನ್ನ ನೀಡಿದವು. ಅವರನ್ನ ಅರಸಿ ಬಂದ ಬಿರುದು ಬಾವಳಿಗಳಿಗೆ ಲೆಕ್ಕವಿಲ್ಲ. ಕದಂಬರು ಈಗಾಗಲೇ ಹೇಳಿದ್ರು, ವರನಟ, ನಟ ಸಾರ್ವಭೌಮ, ಕನ್ನಡ ಕಂಠೀರವ, ರಸಿಕರ ರಾಜ, ಗಾನಗಂಧರ್ವ, ಕಲಾ ಕೌಸ್ತುಭ, ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್. ಇಬ್ಬರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಿದ್ದಾರೆ. ಅವ್ರಿಗೆ ಅಭಿಮಾನ ಉಂಟು ಮಾಡುವಂಥ ಸಂಗೀತ. ಎಲ್ಲದಕ್ಕೂ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, ಎಲ್ಲದಕ್ಕೂ ಕಳಶವಿಟ್ಟಂತೆ ಕರ್ನಾಟಕ ರತ್ನ ಪ್ರಶಸ್ತಿ.
ಗುರುಮೂರ್ತಿಯವರ ಗ್ರಂಥದ ಅಂತ್ಯದಲ್ಲಿ ಹಾಡಿರುವ ಕೊನೆಯ ಮಾತು ಬಹಳ ಮನನೀಯವಾಗಿದೆ. ಆ ಮಾತು ಹೀಗಿದೆ, ದಯವಿಟ್ಟು ಆಲಿಸಿ. ಭಾರತದ ಶ್ರೇಣೀಕೃತ ಸಮಾಜದಲ್ಲಿ ಹುಟ್ಟಿ ಅಕ್ಷರವಿದ್ಯೆಯಿಂದ ವಂಚಿತನಾದರೂ ಸಮಾಜದ ಬಹುರೂಪಿ ದರ್ಶನವನ್ನು ಭಾಷೆ, ಸಾಹಿತ್ಯ, ಕಲೆಯ ಬುನಾದಿಯಾದ ರಂಗಭೂಮಿಯ ವೇದಿಕೆ ಮೇಲೆ ನಿಂತು ಚಿತ್ರರಂಗದ ಸಿಂಹಾಸನವನ್ನೇರಿ ಮನುಷ್ಯನ ಸಾಕಾರ ವಿಕಾರ ವೈರುಧ್ಯಗಳನ್ನು ಪ್ರಬುದ್ಧ ಅಭಿನಯದ ಮೂಲಕ ದೃಶ್ಯಕಾವ್ಯ ಬರೆದ ವಿಶಿಷ್ಟ ಸಾಮಾಜಿಕ ವ್ಯಕ್ತಿತ್ವ ಮುತ್ತುರಾಜರು. ಇವರು ಕನ್ನಡ ರಂಗಭೂಮಿ, ಕನ್ನಡ ಭಾಷೆ, ಕನ್ನಡ ಸಿನಿಮಾ ಈ ಮೂರನ್ನೂ ಸಮನ್ವಯಗೊಳಿಸಿ ಕೋಟ್ಯಂತರ ಪ್ರೇಕ್ಷಕರನ್ನು ಸ್ತಂಭೀಭೂತರನ್ನಾಗಿಸಿ ಅವರ ಮನಸ್ಸಿನಲ್ಲಿ ಕನಸಿನ ಗೂಡು ಕಟ್ಟಿ ಸಾತ್ವಿಕತೆಯನ್ನು ಸಂತಾನಗೊಳಿಸಿದ ಮೇರು ನಟರು ಎಂಬುದಾಗಿ ಗುರುಮೂರ್ತಿ ಬರೆದಿದ್ದಾರೆ. ಗುರುಮೂರ್ತಿಯವರು ಕೊನೆಯಲ್ಲಿ ಒದಗಿಸಿರ್ತಕ್ಕಂಥ ಅನುಬಂಧಗಳು ಬಹಳ ಅಮೂಲ್ಯವಾಗಿವೆ. ಇವರು ಬಹಳ ಜಾಗರೂಕತೆಯಿಂದ ಆರಿಸಿ ಅಳವಡಿಸಿರುವಂಥ ಚಿತ್ರ ಸಂಪುಟವಂತೂ ಪಠ್ಯದ ಅಂದವನ್ನ ಹೆಚ್ಚಿಸಿದೆ. ಒಟ್ಟಿನಲ್ಲಿ ರಾಜ್ಕುಮಾರ್ ಅವರು ಬದುಕಿದ್ದ ಕಾಲದಲ್ಲಿ ನಾವು ಬದುಕಿದ್ದೆವು ಅನ್ನೋ ಸಂಗತಿ, ಅವರ ಅಭಿನಯದ ಆಯಾಮಗಳನ್ನು ಕಂಡು ಬೆರಗಾಗಿದ್ದಂಥ ರೀತಿ, ಅವನ್ನೆಲ್ಲ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವೇ ಅಂತ ಕೇಳಿಕೊಂಡು ನಮ್ಮಂಥ ಅನೇಕ ಲೇಖಕರು ಸುಮ್ಮನಾಗ್ಬಿಟ್ಟಿವೆ. ಆದರೆ ಡಾಕ್ಟರ್ ಗುರುಮೂರ್ತಿ ಸುಮ್ಮನಾಗಲಿಲ್ಲ. ಆ ಅನುಭವವನ್ನು ಅಭಿವ್ಯಕ್ತಗೊಳಿಸೋದಕ್ಕೆ ಮುಂದಾದರು, ಅದನ್ನೊಂದು ಸವಾಲಾಗಿ ಸ್ವೀಕರಿಸಿದರು, ಅದರಲ್ಲಿ ಸಫಲರಾದರು. ಧೈರ್ಯಂ ಸರ್ವತ್ರ ಸಾಧನಂ, ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್ ಅನ್ನೋ ಮಾತನ್ನು ನಾನು ಈಗಾಗಲೇ ನೆನಪು ಮಾಡಿಕೊಂಡೆ. ಆ ಅನುಭವದ ಮಾತು ಗುರುಮೂರ್ತಿ ಅವರ ವಿಷಯದಲ್ಲಿ ನಿಜವಾಗಿದೆ. ಪುಸ್ತಕವನ್ನು ಸೊಗಸಾಗಿ ನಿರ್ಮಿಸಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಇದು ಖರ್ಚಾಗಲಿ, ಗುರುಮೂರ್ತಿಯವರಿಗೆ ಘನ ಕನಕಾದಿಗಳು ಪ್ರಾಪ್ತವಾಗಲಿ ಅಂತ ನಾನು ಹಾರೈಸ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮುಂದೆಯೂ ಹಲವಾರು ಪುಸ್ತಕಗಳು ಬರ್ತವೆ, ಅದರಲ್ಲಿ ಅನುಮಾನವೇ ಇಲ್ಲ. ಡಾಕ್ಟರ್ ರಾಜ್ ಅವರ ಈಗಾಗಲೇ ಪ್ರೊಫೆಸರ್ ರಂಗಪ್ಪನವರು ಹೇಳಿದಂಗೆ ಜನ್ಮ ಶತಮಾನೋತ್ಸವ ಹತ್ತಿರದಲ್ಲೇ ಇದೆ. ಆ ಸಂದರ್ಭದಲ್ಲಿ ಅವರ ಬಗ್ಗೆ ಪುಸ್ತಕಗಳು ಪುಂಖಾನುಪುಂಖವಾಗಿ ಪ್ರಕಟವಾಗ್ತವೆ ಅಂತ ನಾವು ಊಹೆ ಮಾಡ್ಬೋದು. ಮುಂದೆ ಡಾಕ್ಟರ್ ರಾಜ್ ಅವರ ಬಗ್ಗೆ ಯಾವುದೇ ಪುಸ್ತಕ ಬಂದರೂ ಡಾಕ್ಟರ್ ಗುರುಮೂರ್ತಿಯವರ ಡಾಕ್ಟರ್ ರಾಜ್ ದಿ ಲೆಜೆಂಡ್ ಅನ್ನೋ ಪುಸ್ತಕವನ್ನು ಪರಾಮರ್ಶಿಸಿಯೇ ಮುಂದುವರಿಬೇಕಾಗುತ್ತದೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಡಾಕ್ಟರ್ ರಾಜ್ ಅವರು ದೇಹತ್ಯಾಗ ಮಾಡಿ 2 ದಶಕಗಳೇ ಕಳೆದು ಹೋಗಿವೆ. ಆದರೂ ಕೂಡ ಪ್ರೊಫೆಸರ್ ರಂಗಪ್ಪನವರು ಹೇಳಿದಂಗೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ಒಂದಲ್ಲ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಅವ್ರನ್ನ ನಾವು ನೆನಪು ಮಾಡಿಕೊಂಡೇ ನಮ್ಮ ಬದುಕನ್ನು ಸಾಗಿಸ್ತಾ ಇದ್ದೀವಿ. ಅವರ ಕೀರ್ತಿ ಅಜರಾಮರವಾದದ್ದು. ಡಾಕ್ಟರ್ ಗುರುಮೂರ್ತಿಯವರ ಗ್ರಂಥದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಇನ್ನಷ್ಟು ಕೀರ್ತಿವಂತರಾಗಿದ್ದಾರೆ. ಆದ್ದರಿಂದ ಗುರುಮೂರ್ತಿಯವರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈ ವೇದಿಕೆ ಮೇಲಿರುವ 2 ಸಂಸ್ಥೆಯ ಸದ್ವರಿಗಳಾದ ಚಂದ್ರು ಮತ್ತು ಕದಂಬರಿಗೆ ಮತ್ತು ಎಲ್ಲ ಗಣ್ಯರಿಗೆ ವಂದಿಸಿ, ತಮಗೆಲ್ಲರಿಗೂ ವಂದಿಸಿ ವಿರಮಿಸಿ.
ಪುಸ್ತಕವನ್ನು ರಚಿಸಿದಂಥ ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಹಳ್ಳಿ ಅವರಿಗೂ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಒಂದು ವಿಶೇಷ ಸೂಚನೆ, ನಾಳೆ ದಿನ ಸಂಜೆ 5 ಗಂಟೆಗೆ ಕರ್ನಾಟಕ ಕಲಾಮಂದಿರದಲ್ಲಿ ರಾಜ್ಕುಮಾರ್ ಅವರ 97ನೇ ಜನ್ಮ ಜಯಂತಿ ಹಾಗೂ ದಿವಂಗತ ಪಾರ್ವತಮ್ಮ ರಾಜ್ಕುಮಾರ್ ಅವರ 8ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಗೀತ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ ಹಿರಿಯರು ಈ ಕಾರ್ಯಕ್ರಮಕ್ಕೆ ಬಂದು ಕಲಾವಿದರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಭಕ್ತ ಪ್ರಹ್ಲಾದ ಚಿತ್ರದ ಒಂದು ತುಣುಕನ್ನ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ನಾನಾರು ಕಶ್ಯಪ ಬ್ರಹ್ಮನ ಸುಕುಮಾರ, ದ್ವಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ಆದಿತ್ಯನ ಹಟ್ಟಹಾಸವನ್ನು ಸುಟ್ಟು ಮಟ್ಟ ಹಾಕಿದ ಸಾಹಸಿ, ಆತನರ ಸುತನರ ಚೇತಾಳ ಪಾತಾಳಗಳನ್ನೇ ಪಾದದಡಿಯಲ್ಲಿಟ್ಟ ಪರಾಕ್ರಮಿ, ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಸಕಲ ಸೃಷ್ಟಿಯೇ ನನ್ನೆದುರು ಅಲ್ಲಾಡಿ ಬೆದರಿ ಬೆಡ್ಡಾಗಿ ಹೋಗಿರುವಾಗ ನಾ ಜನ್ಮ ಕೊಟ್ಟ ಆನಂದ ಮಗ ಆನಂದ ಕುಮಾರ ನನಗೆ ಶತ್ರುವಾಗುವುದೇ? ಅದಾವ ಶಕ್ತಿ ನನ್ನೆದುರು ನಿಂತು ಕಾಡುತ್ತಿದೆ, ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಡುತ್ತಿದೆ, ಅದಾವ ಶಕ್ತಿ ಅವನಿಗೆ ಹರಿನಾಮ ಸ್ಮರಣೆ ಬಿಡದಂತೆ ಮಾಡಿದೆ. ಎಲ್ಲವೆಲ್ಲವೋ ಹರಿ, ಕಪಟಿ, ಮಾಯಾವಿ, ವಂಚಕ, ಮೋಸಗಾರ, ನಿನ್ನ ಮಾಯಾಜಾಲದಿಂದ ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ನಿನ್ನ ಮನ ಬಂದಂತೆ ಆಡಿಸುತ್ತಿರುವೆಯೋ ವಿವೇಕಿ. ಬಾರೋ, ನೀನು ಗಂಡಸೆ ಆಗಿದ್ದರೆ, ನನ್ನಂತಹ ವೀರನೇ ಆಗಿದ್ದರೆ ಬಂದು ನನ್ನೆದುರಿನಲ್ಲಿ ನಿಲ್ಲೋ. ನಿನ್ನ ಉದರವನ್ನು ಬಗೆದು ಕರುಣಿನ ಮಾಲೆಯನ್ನು ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪೇ ಅಲ್ಲ. ಜೈ ಕರ್ನಾಟಕ. ನಮಸ್ಕಾರ. ಸಾಕಷ್ಟು ಸಮಯ ಆಗಿದೆ, ಬಹಳ ಹೊತ್ತಿನಿಂದ. ಇವತ್ತೆಲ್ಲ ಒಂದು ಸಭಾ ಕಾರ್ಯಕ್ರಮ ಮಾಡೋದು ಅಥವಾ ನಡೆಯೋದು, ಸಭಿಕರು ಬರೋದು ಒಂದು ದೊಡ್ಡ ಸವಾಲು. ಅತಿಥಿಗಳು ಕೂಡ ಒತ್ತಡದಲ್ಲಿ ಕುಳಿತುಕೊಂಡು 3 ಗಂಟೆ ನಾವು ಭಾಳ ಸರ್ತಿ ಹೇಳ್ತಾ ಇರ್ತೀವಿ. ಈ ನಮ್ಮ ಮಂತ್ರಿಗಳು ಅಧಿಕಾರದಲ್ಲಿರೋದು ಮುಕ್ಕಾಲ್ಪಾದ ಅವಧಿ ಆ ಸ್ಟೇಜ್ ಮೇಲೆ ಬೀಗರೂಟದಲ್ಲಿ ಮೊದಲೇ ಮುಂದೋಗ್ಬಿಡುತ್ತೆ. ವಿಧಾನಸೌಧದಲ್ಲಿ ಕುತ್ಕೊಳ್ಳೋದಿಲ್ಲ, ಆ ರೀತಿ ಭಾಳ ಒತ್ತಡ ಇರುತ್ತೆ. ಅಂಥದ್ರಲ್ಲಿ ಮೈಸೂರಿನ ಪ್ರತಿಷ್ಠಿತ ನಾಲ್ವಡಿಯವರು ಸ್ಥಾಪನೆ ಮಾಡಿದ ವಿಶ್ವವಿದ್ಯಾನಿಲಯದ ಕುಲಪತಿಗಳು ವೇದಿಕೆ ಮೇಲೆ ಇದ್ದಾರೆ, ರಂಗಪ್ಪನವರಿದ್ದಾರೆ, ಇವರು ಅನೇಕರು, ಲೋಕನಾಥ್ರವರು ನಮ್ಮ ಕುಲಪತಿಗಳು, ಪೋತರಾಜ್ ಅವರು, ಕದಂಬ ಅವರು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅಣ್ಣವ್ರ ಬಗ್ಗೆ ಮಾತನಾಡ್ಬೇಕಂದ್ರೆ ನನ್ನ ದೇವರು ಇವರೇ ಬಂದ್ಬಿಡ, ಅದರಿಂದ ಅದು ಎಳ್ಕೊಂಡು ಹೋಗ್ತಾ ಇರುತ್ತೆ. ಸಬ್ಜೆಕ್ಟ್ ಮಾತಾಡ್ತಾ ಹೋಗ್ತಾರೆ. ಅದರಿಂದ ಭಾಳ ಕಷ್ಟಪಟ್ಟು ಗುರುಮೂರ್ತಿಯವರು, ಪ್ರೊಫೆಸರ್ ರಂಗಪ್ಪನವರು ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋದು ಕೇವಲ ಒಂದು PhD ಮಾಡಲಿಕ್ಕೆ ಸಿಗುವಂಥ ವ್ಯಕ್ತಿತ್ವದ ವಸ್ತು ಅಷ್ಟೇ ಅಲ್ಲ, ಅದು ಒಂದು ವಿಶ್ವವಿದ್ಯಾನಿಲಯ. ಆದ್ದರಿಂದ 100 PhDಗಳನ್ನು ಮಾಡುವಷ್ಟು ಮೇರು ವ್ಯಕ್ತಿತ್ವ, ಬಹು ವ್ಯಕ್ತಿತ್ವ, ಶ್ರೇಷ್ಠ ವ್ಯಕ್ತಿತ್ವ ಕನ್ನಡ ನಾಡಿನ ಇತಿಹಾಸದಲ್ಲಿ ಯಾವುದಾದರೂ ವ್ಯಕ್ತಿಯಲ್ಲಿ ಕಂಡಿದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್. ಆ ದೃಷ್ಟಿಯಿಂದ ಅವರು ಬಹಳ, ಏಕೆಂದರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಬರೀ ಚಲನಚಿತ್ರ ಅಷ್ಟೇ ಅಲ್ಲ, ಕರುನಾಡು ಎಂದು ಹುಟ್ಟಿತೋ ಅಂದಿನಿಂದ ಇಂದಿನವರೆಗೂ ಕರ್ನಾಟಕದ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಕನ್ನಡದ ಹಿರಿಮೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ನಾಡು, ನುಡಿ, ಜನ, ಈ ನೆಲ ಇರುವವರೆಗೂ ಒಂದು ಶಾಶ್ವತ ಸೂರ್ಯನಂತೆ ಕನ್ನಡಿಗರ ಮನದಲ್ಲಿ ಬೆಳಗುತ್ತಿರ್ತಾರೆ. ಯಾಕೆಂದರೆ 5 ದಶಕಗಳ ಕಾಲ 5 ದಶಕಗಳ ಕಾಲ ಹೀರೋ ಆಗಿ, ಒಬ್ಬ ನಾಯಕನಾಗಿ, ಒಬ್ಬ ಮಗನಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಮಾದರಿ ತಂದೆಯಾಗಿ ಎಲ್ಲ ಕನ್ನಡಿಗರಿಗೂ ಒಂದು ನಾಯಕತ್ವ ಮತ್ತು ನಾಯಕನಾಗಿ, ಮನೆ ಮಗನಾಗಿ
ಜಾತಿ ಧರ್ಮ ಈ ಒಂದು ಭಾಷೆಗಳ ಎಲ್ಲೆಯನ್ನು ಮೀರಿ ಕೋಟಿ ಕೋಟಿ ಕನ್ನಡಿಗರ ಹೃದಯದಲ್ಲಿ ನೆಲೆ ನಿಂತ ಒಬ್ಬ ಮಹಾನ್ ಐತಿಹಾಸಿಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಆ ದೃಷ್ಟಿಯಿಂದ ಇವತ್ತು ರಾಜ್ಕುಮಾರ್ ಅವರ ಪ್ರಸ್ತುತತೆ ಬಹಳ ಇದೆ. ಕರ್ನಾಟಕ ಕನ್ನಡ ನಾಡು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ. ಅದರಿಂದ ಎಲ್ಲೋ ಒಂದು ಕಡೆ ಕನ್ನಡದ ಸಮಸ್ಯೆಗಳು ಬಂದಾಗ, ಕರ್ನಾಟಕದ ಸಮಸ್ಯೆಗಳು ಬಂದಾಗ ಕರ್ನಾಟಕ ಒಂದು ರೀತಿಯಲ್ಲಿ ಯಜಮಾನನಿಲ್ಲದ ಮನೆಯ ರೀತಿ ನಮಗೆ ಅನ್ನಿಸ್ತು. ಆ ದೃಷ್ಟಿಯಿಂದ ರಾಜಕುಮಾರ್ ಶಕ್ತಿನೇ. ಯಾಕೆಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ರಾಮನನ್ನ ಶ್ರೇಷ್ಠ ಅಂತ ನಾಮವನ್ನು ಜಪ ಹೇಗೆ ಮಾಡ್ತೀವೋ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬೀಜ ಮಂತ್ರ ರಾಜ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ದೃಷ್ಟಿಯಲ್ಲಿ ಸಾಹಿತ್ಯಿಕವಾಗಿ, ಯಾಕೆಂದರೆ ಸಾಲು ಸಂಕ್ಷಿಪ್ತವಾಗಿ ಒಂದೆರಡು ಮಾತಲ್ಲಿ, ಯಾಕೆಂದರೆ ಆಡು ಮುಟ್ಟದ ಸೊಪ್ಪಿಲ್ಲ, ರಾಜ್ ಸ್ಪರ್ಶ ಮಾಡದ ಕ್ಷೇತ್ರವಿಲ್ಲ, ನಟನೆ ಇಲ್ಲ. ಯಾಕೆಂದರೆ ರಾಜ್ಕುಮಾರ್ ಬರೀ ನಟರಾಗಲಿಲ್ಲ. 5 ದಶಕದಲ್ಲಿ ಕನ್ನಡಿಗರ ಮನೆಯಲ್ಲಿ ಅಕ್ಷರವೇ ಪ್ರವೇಶಿಸದ ದಿನಗಳಲ್ಲಿ, ಇವತ್ತೇನೋ ಎಲ್ಲರೂ ಓದ್ಬಿಟ್ಟಿದ್ದಾರೆ, ಆದರೆ 50, 60, 70, 80ರ ದಶಕದಲ್ಲಿ 15% ಕೂಡ ಅಕ್ಷರಸ್ಥರು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕನ್ನಡದ ಶ್ರೇಷ್ಠತೆಯನ್ನು ಅಥವಾ ಭಾರತೀಯ ಪರಂಪರೆಯನ್ನು, ಕನ್ನಡದ ಇತಿಹಾಸವನ್ನು ಅತ್ಯಂತ ಮನೋಜ್ಞವಾಗಿ ತಮ್ಮ ಚಲನಚಿತ್ರಗಳ ಮೂಲಕ ನೀಡುವ ಮೂಲಕ ಕನ್ನಡಿಗರಲ್ಲಿ ಸ್ವಾಭಿಮಾನ, ಕನ್ನಡತ್ವವನ್ನು ಅತ್ಯಂತ ಬೇರು ಮಟ್ಟದಿಂದ ಅವರಲ್ಲಿ ಕನ್ನಡದ ಅಭಿಮಾನದ ಬೇರನ್ನು ನೆಟ್ಟಿ ಅದನ್ನು ವೃಕ್ಷವಾಗಿಸಿದಂಥ ಕೀರ್ತಿ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ. ಅವರ ಪ್ರಾರಂಭದ ಚಿತ್ರದಿಂದ ತಗೊಳ್ಳಿ, ಯಾವ ವರ್ಗವನ್ನು ಸ್ಪರ್ಶ ಮಾಡಲಿಲ್ಲ. ರೈತರನ್ನ, ನಿಮ್ನ ವರ್ಗವನ್ನ, ಶೋಷಿತರನ್ನ ಹೋಗ್ತಾ ಇದೆ. ಈಗ ಸಂಪತ್ತಿಗೆ ಸವಾಲ್ ಸಿನಿಮಾ ಯಾರಾದ್ರೂ ನೋಡಿ, ಇಡೀ ಸಿನಿಮಾದಲ್ಲಿ ಬರೀ ರೆಡ್ ಶರ್ಟ್, ಎಡಪಂಥೀಯರು ಬಲಪಂಥೀಯರು ಎಲ್ಲಾ ಪಂಥೀಯರು ಒಪ್ಪುವಂತಹ ಒಂದು ಯಾವುದಾದ್ರೂ ವಿಚಾರವನ್ನ ಬಹಳ ನೇರವಾಗಿ, ಯಾಕೆಂದ್ರೆ ಜೀತ ಪದ್ಧತಿ ವಿರುದ್ಧ ಸಬ್ಜೆಕ್ಟ್ ಅದು. ಅದೇ ರೀತಿ ಪ್ರತಿಯೊಂದು ನಾವು ಬಹಳ ಸರ್ತಿ ಈ ನಿಮ್ಮ ವರ್ಗವನ್ನ ರೆಪ್ರೆಸೆಂಟ್ ಮಾಡಿ ಭಕ್ತ ಚೇತ ಅನ್ನುವಂಥದ್ದು, ದಲಿತರ ಮನೆಗೆ ದೇವರು ಬರುತ್ತಾನೆ ಅನ್ನುವುದನ್ನ ಹೇಳ್ತಾರೆ. ಅಂತರ್ಧರ್ಮೀಯ ಮದುವೆಗಳನ್ನು ಮಾಡಿಸಿ 25 ವಾರ ಆ ಸಿನಿಮಾ ನೋಡುತ್ತೆ. ಇಡೀ ಕರ್ನಾಟಕದಲ್ಲಿ ಇವತ್ತು ಬಹಳ ದುರಂತ. ಪಾಪ ರಂಗಪ್ಪನವ್ರು ಹೇಳ್ತಿದ್ರು, ಎಲ್ಲಿ ಹೋದ್ರು ಕನ್ನಡತ್ವ, ಕನ್ನಡ ಅಂದಾಗ ರಾಜ್ಕುಮಾರ್ ನೆನಪಾಗ್ತಾರೆ, ಅದರಲ್ಲೂ ವಿದೇಶಿಗಳಿಗೆ ಹೋದಾಗ. ಆದರೆ ಇವತ್ತು ಯಾವುದೇ ವ್ಯಕ್ತಿ ತನ್ನ ಸಾಧನೆ ಮಾಡಿದರೆ, ವ್ಯಕ್ತಿತ್ವ ಬೆಳೆಸ್ಕೊಂಡ್ರೆ, ಅವನನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಜಾತಿ ಬೇಕು. ಜಾತಿ ಇಲ್ಲ ಅಂದ್ರೆ ಅವನು ಏನೇ ಶ್ರೇಷ್ಠ ವ್ಯಕ್ತಿತ್ವ ಮಾಡಿದ್ರು ಕೂಡ ನಮ್ಮಲ್ಲಿ ಸ್ಮರಣೆ ಮಾಡಲ್ಲ. ಆದರೆ ಒಂದೇ ವ್ಯಕ್ತಿತ್ವ, ಕನ್ನಡವೇ ತನ್ನ ಜಾತಿ, ಕನ್ನಡಿಗರೇ ನನ್ನ ಧರ್ಮ, ಕರ್ನಾಟಕವೇ ನನ್ನ ಕರ್ಮಭೂಮಿ ಅಂತ ಹೇಳಿ ಬದುಕಿ ಅದೆಲ್ಲವನ್ನು ಎಲ್ಲೇ ಮೀರಿ ಇಡೀ ಕೋಟಿ ಕೋಟಿ ಕನ್ನಡಿಗರ ರಾಜಕುಮಾರನಾದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಚೆನ್ನಾಗಿ ಅಪ್ಪಣ್ಣನಲ್ಲಿ ಒಂದು ಸಮುದಾಯವನ್ನು, ಬೇಡರ ಕಣ್ಣಪ್ಪನಾಗಿ ಒಂದು ಸಮುದಾಯವನ್ನು, ಬಂಗಾರದ ಮನುಷ್ಯನಾಗಿ ರೈತ ಸಮುದಾಯವನ್ನು, ಬಡವರ ಬಂಧುವಲ್ಲಿ ಶ್ರಮಿಕ ವರ್ಗವನ್ನು, ಯಾವ ವರ್ಗ, ಯಾವ ಕ್ಷೇತ್ರ, ಯಾವ ಪಾತ್ರ, ಯಾರನ್ನ ಎಲ್ಲಿ, ಒಬ್ಬ ಹೀರೋ, ಒಬ್ಬ ಕಾಲೇಜ್ ಹೀರೋ, ಒಬ್ಬ ಪ್ರೊಫೆಸರ್, ಒಬ್ಬ ವೈದ್ಯ, ಒಬ್ಬ ಕಾರ್ಮಿಕ, ಏನೆಲ್ಲ ಪಾತ್ರಗಳನ್ನು ಮಾಡುವ ಮೂಲಕ 5 ದಶಕಗಳ ಕಾಲ ಕೇವಲ ಕನ್ನಡದ ಜಾಗೃತಿಯನ್ನಷ್ಟೇ ಅಲ್ಲ. ಯಾಕೆಂದ್ರೆ ನಾನು ಬಹಳ ಸರ್ತಿ 12ನೇ ಶತಮಾನದ ಬಸವಣ್ಣನವರ ಅಷ್ಟೂ ಸಿದ್ಧಾಂತವನ್ನ 21ನೇ ಶತಮಾನದಲ್ಲಿ ತಮ್ಮ ಸಿನಿಮಾಗಳ ಮೂಲಕ ಅಕ್ಷರಶಃ ಹೇಳದೆ ಆಡದೇ ಮಾಡುವವನು ರೂಢಿಯೊಳಗೆ ಉತ್ತಮನು ಅಂತ ಹೇಳಿ ಅದನ್ನು ಸಿದ್ಧಾಂತವನ್ನು ತಮ್ಮ ಸಿನಿಮಾಗಳ ಮೂಲಕ ಜನರಿಗೆ ತಲುಪಿಸಿದಂಥ 21ನೇ ಶತಮಾನದ ಹಣ್ಣ ಡಾಕ್ಟರ್ ರಾಜ್. ಹೇಳ್ತಾ ಇದ್ದ ಸರಳತೆ. ಅಂದು ಸ್ವಾತಂತ್ರ್ಯಕ್ಕಾಗಿ ಬಹುದೊಡ್ಡ ಚಳವಳಿ ನಡೆದರೆ 80ರ ದಶಕದಲ್ಲಿ ನಾವೆಲ್ಲ, ಯಾಕೆಂದ್ರೆ ನಮ್ಗೆಲ್ಲ ವೀಕ್ನೆಸ್ ರಾಜ್ಕುಮಾರ್ ವಿಚಾರಕ್ಕೆ ಅಣಕಿದ್ರೆ ಮಾತ್ರ ನಮ್ಗೆ ಕೋಪ ಬರೆಸ್ಬೋದು. ಯಾರು ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ನಾವು ಮಾತಿಗೆ ನಿಂತ್ಕೊಂಡ್ಬಿಡ್ತೀವಿ. ನಾವೆಲ್ಲ ಬೆಳೆದದ್ದು ಒಂದು ರೀತಿ ಕನ್ನಡ ವಿರೋಧಿ ಭಾವನೆ ಇದ್ದಂಥ ಪ್ರದೇಶ. ಮೈಸೂರಿನಲ್ಲಿ ಗಿಟ್ಟಿಗೆಗೂಡಲ್ಲಿ ಕನ್ನಡ ವಿರೋಧಿ ಭಾಷಿಕರಿದ್ದು.
ಆ ಸಂದರ್ಭದಲ್ಲಿ ನಾವು ಬೆಳೆದು ಬಂದದ್ದು. ಆ ದೃಷ್ಟಿಯಿಂದ ಕನ್ನಡ ಹೋರಾಟವನ್ನು 80ರ ದಶಕದಲ್ಲಿ ಅವತ್ತು ಒಂದು ಕರ್ನಾಟಕ ಸ್ವಾತಂತ್ರ್ಯಕ್ಕಾಗಿ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೆದರೆ, ಕರ್ನಾಟಕದಲ್ಲಿ 80ರ ದಶಕದಲ್ಲಿ ಗೋಕಾ ಚಳವಳಿಯ ಕನ್ನಡ ಸಂಗ್ರಾಮ ಅಂದು ಗಾಂಧಿ ನಡೆದರೆ ಕನ್ನಡದ ಗಾಂಧಿ ರಾಜ್ಕುಮಾರ್ ಅವರು ಸರಳವಾಗಿ ಈ ನೆಲದಲ್ಲಿ ಅವತ್ತು ಕನ್ನಡದ ಮೂಲೆ ಮೂಲೆಗೆ ಕೊಂಡೊಯ್ಯುವ ಮೂಲಕ ಅವರು ಒತ್ತಿಸಿದ ಕನ್ನಡದ ಜಾಗೃತಿಯ ಜ್ಯೋತಿ ಇವತ್ತೂ ಕೂಡ ಬೆಳಗ್ತಾ ಇದೆ. ಈ ಕ್ಷಣಕ್ಕೆ ಹೇಳುದು ಒಂದು ಮೊಬೈಲ್ನಲ್ಲಿ ಏನೇ ಬಂದು ತಕ್ಷಣ ಒಂದು ವಾಟ್ಸಾಪಲ್ಲಿ ಅವ್ರೊಂದು ಡೈಲಾಗ್ ಬಂದ್ರೆ ಅದು ನೋಡೋವರೆಗೂ ಮತ್ತೆ ಮುಂದೆ ಹೋಗೋದು. ಇವತ್ತು ಟಿವಿಗಳಲ್ಲಿ ಏನಾದ್ರು TRP ಬರ್ಬೇಕಂದ್ರೆ ಅಣ್ಣವ್ರ ಸಿನಿಮಾ ಅಣ್ಣವ್ರದ್ದು ಹೇಳ್ತಾನೇ ಹೋಗ್ತಾ ಇದೆ. ಬಹಳಷ್ಟು ದೃಷ್ಟಾಂತಗಳಿವೆ. ಹೋತ್ರಾಜ್ ಅವರಿದ್ದಾರೆ. ಯಾಕೆಂದ್ರೆ ನಾನು ಒಂದು ಮಾತನ್ನು ಹೇಳ್ಬೇಕು. ಯಾಕೆಂದ್ರೆ ರಾಜ್ಕುಮಾರ್ ಯಾವತ್ತೂ ಜಾತಿ ಮಾಡಿ ಜಾತಿ ಯಾವುದು ಅಂತ ಯಾರಾದ್ರೂ ಹೇಳಿದಾಗ ಅಷ್ಟೇ. ಅವ್ರ ಆರ್ಯ ಈಡಿಗರ ಸಂಘದಲ್ಲಿ ಸಾಮೂಹಿಕ ಮದುವೆ ಆದಾಗ್ಲೂ ಬರಲಿಲ್ಲ ಆ ಕಾರಣಕ್ಕೆ ಒಂದ್ಸರ್ತಿ ಬಂದಿದ್ದೆ. ಜಾಲಪ್ಪನವರು ಆರ್ ಜಾಲಪ್ಪನವರು ನಾವು ಬಹಳ ಕ್ಲೋಸ್. ಹೋತ್ರಾಜ್ ಅವರು ಗೊತ್ತು, ಬಹಳ ಚೆನ್ನಾಗಿ ನಮ್ಮ ಮನೆಗೂ ಬರೋರು ಬಹಳ ಮಾತಾಡೋರು. ಒಂದ್ಸರ್ತಿ ಇದ್ದಕ್ಕಿದ್ದಂಗೆ ಅಣ್ಣವರು ಬೈತಾವ, ಸರ್ ಏನ್ ಸರ್ ನೀವು ಜಾತಿ ಅಂತ ನಿಮ್ಗೆ ಅಭಿಮಾನ ಮಾಡ್ತಾರೆ ಸರ್, ಸುಂಕ ಕಳೆ ಅದು ಯಾವ್ದು ಸಿನಿಮಾ ತೆಗೆದುಬಿಟ್ಟಿದ್ವು ನಮ್ಮ ತಿಮ್ಮೇಗೌಡ, JP ನಾರಾಯಣ ಸ್ವಾಮಿ ಎಲ್ಲ ದಾಸೆ ತೋದ್ರು ಕಣಯ್ಯ, ಗೊತ್ತಾಗ ನಮ್ಗೆ ಎಷ್ಟು ತೊಂದರೆ ಆಗ್ಬಿಡ್ತು. ಜೀವನ ಚೈತ್ರ ಸಿನಿಮಾ ಬಂದಾಗ ಅನೇಕ ಮದ್ಯದ ಅಂಗಡಿಗಳು ಮುಚ್ಚೋದು, ಇಡೀ ಜನ ಎದ್ದೋದು. ತನ್ನ ಕುಲ ಕಸುಬಿನ ಒಂದು ವೃತ್ತಿಯನ್ನೇ ಸಮಾಜಕ್ಕೆ ಒಂದು ವ್ಯತಿರಿಕ್ತ ಆಗುತ್ತೆ ಅಂದ್ರೂ ಕೂಡ ಅದನ್ನು ಲೆಕ್ಕಿಸದೆ ಒಂದು ಸಿನಿಮಾ ಮಾಡುವಂತ ಮನೋಸ್ಥಿತಿ ಇದೆಯಲ್ಲ, ಅದು ನಿಜವಾದ ಸಾಂಸ್ಕೃತಿಕ ನಾಯಕತ್ವ. ಜಾತಿ ಧರ್ಮಗಳ ಎಲ್ಲೇ ಇಲ್ಲದಂತ ರಾಜ್ಕುಮಾರ್ ಅನ್ನೋದಕ್ಕೆ ಅದನ್ನು ಉದಾಹರಣೆಯಾಗಿದೆ ಅಷ್ಟೇ. ಅಂದ್ರೆ ಅದು ಉದ್ದೇಶ ಅದಾಗಿರಲಿಲ್ಲ, ಅದು ಸಿನಿಮಾ ಕಥೆ ಬಂದಾಗ ಜನರಲ್ಲಿ ಎಷ್ಟು ಪ್ರಭಾವ ಬೀರುತ್ತಂತ. ಈ ರೀತಿ ಅನೇಕ ಸಿನಿಮಾಗಳಲ್ಲಿ ಒಬ್ಬ ಉದ್ಯಮಿ ಹೇಗಿರಬೇಕು ಕಸ್ತೂರಿನ ಮಾಂಸದಲ್ಲಿ, ಒಬ್ಬ ಕಾರ್ಮಿಕ ಹೇಗಿರಬೇಕು, ಒಬ್ಬ ರೈತ ಹೇಗಿರಬೇಕು, ಒಬ್ಬ ಯುವಕ ಹೇಗಿರಬೇಕು, ಒಬ್ಬ ವಿದ್ಯಾರ್ಥಿ ಹೇಗಿರಬೇಕು, ಒಬ್ಬ ಪ್ರೊಫೆಸರ್ ಹೇಗಿರಬೇಕು, ಇಂಥ ಸಂದೇಶ, ಒಬ್ಬ ರಾಜಕಾರಣಿ ಆಗಿರಬೇಕು, ಮೇಯರ್ ಮುತ್ತಣ್ಣ, ಇಂಥ ಎಲ್ಲ ಕ್ಷೇತ್ರದವರಿಗೆ ಉತ್ತಮ ಸಂದೇಶವನ್ನು ಕೊಟ್ಟು ಶತಮಾನಗಳು ಕಳೆದರು ರಾಜ್ಕುಮಾರ್ ಪ್ರಸ್ತುತವಾಗಿ ಕನ್ನಡದ ಅಸ್ಮಿತೆಯಾಗಿ ಉಳಿದು ಹೋಗಿದ್ದಾರೆ. ಅವರು ಸದಾ ಸ್ಮರಣೀಯರು. ಅದು ದೃಷ್ಟಿಯಿಂದ ಇವತ್ತು ಏನು ಗುರುಮೂರ್ತಿಯವರು ಈ ಪುಸ್ತಕ ತಂದಿದ್ದಾರೆ, ತುಂಬ ಅಧ್ಯಯನ ಪೂರ್ಣವಾಗಿದೆ. ಡಾಕ್ಟರ್ ದೊಡ್ಡೂರು ರುಕೋಜಿಯವರು ಮಹಾನ್ ಸಂಪುಟ, ಬಹಳ ದೊಡ್ಡದು, 8-10 ಸಾವಿರ ರೂಪಾಯಿ ಇರಬೇಕು ಕಾಣುತ್ತದು. ಬಹಳ ದೊಡ್ಡ ಪ್ರಯೋಗ ಮಾಡಿ, ಬಹುಶಃ ಇಡೀ ಭಾರತದಲ್ಲಿ ಒಬ್ಬ ವ್ಯಕ್ತಿಯನ್ನು ಕುರಿತು ಅಷ್ಟು ದೊಡ್ಡ ಬೃಹತ್ ಗ್ರಂಥ ಸರಮಾಲೆ ಬಂದಿರತಕ್ಕಂಥದ್ದು ರಾಜ್ಕುಮಾರ್ ಅವರೊಬ್ಬರಿಗೆ. ನಾನು ಯಾವಾಗಲೂ ಅಷ್ಟೇ, ನಿಮ್ಮ ಪುಸ್ತಕವನ್ನು ಅಷ್ಟೇ, ನಾನು ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಹೋದಾಗ ನಾನು ಕೊಡುವಂಥದ್ದು ಕಾಣಿಕೆ ಯಾವುದಂದ್ರೆ, ಈ ನಾಡನ್ನು ಆಡಿದಂಥ ನಾಲ್ನುಡಿ ಕೃಷ್ಣರಾಜ ಒಡೆಯರ್ ಅವರ ಕುರಿತಾದ ಕೃತಿ, ಅವರ ತಾಯಿ ವಾಣಿವಿಲಾಸ ಸನ್ನಿಧಿ ಮಹಾಮಾತೆ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ದೇವರಾಜ ಅರಸರ ಕುರಿತಂಥ ಪುಸ್ತಕಗಳನ್ನು ಕೊಡ್ತೇನೆ. ಗುರುಮೂರ್ತಿಯವರ ಒಂದಷ್ಟು ಪುಸ್ತಕಗಳನ್ನು ಕೂಡ ಕೊಂಡುಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಶುಭ ಹಾರೈಸಿ, ಇನ್ನಷ್ಟು ರಂಗಪ್ಪನವರು ಹೇಳಿದಂಗೆ ಹೆಚ್ಚು ಹೆಚ್ಚು ಕೃತಿಗಳು ಬರಲಿ, ಇನ್ನಷ್ಟು ಅಧ್ಯಯನಗಳಾಗಲಿ. ಯಾಕೆಂದರೆ ಸರಳತೆ, ವಿರಳತೆ, ಕುಟುಂಬ ಮತ್ತೊಂದು ಇನ್ನೊಂದು ಹೇಳ್ತಾ ಹೋಗ್ತಾರೆ. ಅನೇಕ ವಿಷಯಗಳಿಗೆ ರಾಜ್ಕುಮಾರ್ ಅವರು ಗಾಯನ ಆಗ್ತದೆ, ಒಮ್ಮೆ ಅನೇಕ ವಿಚಾರಗಳಿಗೆ ಅವರು ವಸ್ತುವಾಗ್ತಾರೆ. ಆ ದೃಷ್ಟಿಯಿಂದ ಸಂಗೀತ ಕ್ಷೇತ್ರ ರಾಜ್ಕುಮಾರ್ ಅವರು ಸರಳವಾಗಿ ಬರಲಿಲ್ಲ. ಅವರು ಬಂದದ್ದು ನೋವಿನಿಂದ, ಬಡತನದಿಂದ, ತುಳಿಯುವವರ ತುಳಿತಕ್ಕೆ, ಮೆಟ್ಟುವವರ ಮೆಟ್ಟಿಗೆ ಸಿಲುಕಿಯು ಅರಳಿ ಪರ್ವತವನ್ನೇ ಮೆಟ್ಟಿ ನಿಂತು ಮೇಲೆದ್ದ ಅಪರೂಪದ ಪ್ರತಿಭೆ ಡಾಕ್ಟರ್ ರಾಜ್. ಎಲ್ಲರಿಗೂ ಶುಭವಾಗಲಿ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ವಿರಾಜಮಾನರಾಗಿರ್ತಕ್ಕಂಥ ಶ್ರೀ MK ಹೋತ್ರಾಜ್ ಅವರು ಅಧ್ಯಕ್ಷರು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಆರ್ಯ ಈಡಿಗರ ಸಂಘ, ಇವರಿಗೂ ಕೂಡ ಗೌರವ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ಈಗ ಕಾರ್ಯಕ್ರಮದಲ್ಲಿ ಒಂದು ಗೀತೆ, ದಯಮಾಡಿ ಸಾಂಬಮೂರ್ತಿ ಅವರು ಅದನ್ನ ಪ್ರಸ್ತುತಿಪಡಿಸಬೇಕು ಅಂತ ಕೋರ್ಕೊಳ್ತಾ ಇದ್ದಾರೆ.
ಭಾವಭರಿತ ವಿನಯದ ನಾಜಕರು, ಜೀವವ ತುಂಬುವ ಪಾತ್ರ ಪೋಷಕರು, ಜ್ಞಾನ ಪ್ರಕಾಶ ಪದ್ಮಭೂಷಣರು, ನಮ್ಮೆಲ್ಲರಿಗೂ ಸರ್ವಧಾರಣರು. ಸತೀ ಪಾರ್ವತಿ ಮನೋವಲ್ಲಭರು, ಸಕಲ ವರದ ಶಂಕರ ಸನ್ನಿಭರು, ಶುಭಕರ ಬಹುಭಾಗ್ಯ ಶ್ರೀಯುತರು, ಸುಸ್ಮಿತ ವದನರು, ಕೃತಗಣ ಕೃತರು, ಕೃತಗಣ ಕೃತರು. ಇದನ್ನು ಪಿ ವಿ ಶ್ರೀನಿವಾಸರವರು ರಾಜ್ಕುಮಾರ್ ಆಗಿ ಅವರ ವಿನಯ ಮತ್ತು ಪಾತ್ರದ ಬಗ್ಗೆ ಹೇಳಿದ್ದಾರೆ. ಇದನ್ನು ನನಗೆ ಕಳಿಸಿದವರು ನಮ್ಮ ಜಯರಾಮ್ರವರು, ಆರ್ಕೆಸ್ಟ್ರಾ ಜಯರಾಮ್. ನಾಳೆ ಅವರದ್ದು ಪ್ರೋಗ್ರಾಮು ಕಲಾಮಂದಿರದಲ್ಲಿ, ದಯವಿಟ್ಟು ಎಲ್ಲ ಆಗಮಿಸಿ. ಮಕ್ಕಳ ಡೈಲಾಗ್ನಲ್ಲಿ ಲಾಸ್ಟ್ ಒಂದೆರಡು ಡೈಲಾಗ್ ಮಾಡ್ತೀನಿ. ತನ್ನ ತಾಯಿಗೆ ನಿಮ್ಮ ದರ್ಶನ ಭಾಗ್ಯವನ್ನು ಕರುಣಿಸಿ ನಮ್ಮನ್ನು ಕೃಪಾಕರನಾಗಿ ಮಾಡಿ ಅಂತ ಕೇಳ್ಕೊಂಡಾಗ ಪಾದಸ್ಪರ್ಶಕ್ಕೆ ಹೋದಾಗ, ಛೇ ದೂರ ಸರಿ, ನಿನ್ನ ಅಪವಿತ್ರ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಬೇಡ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಛೇಂಕರಿಸಿ ಬರುವ ಬಿಲ್ಲಿಗೆ ಎದೆಪಟ್ಟು ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗೆಟ್ಟ ಹೇಳಿಯಂತೆ ಪ್ರಾಣ ಭೀತಿಯಿಂದ ಬಂದು ಕಾಲು ಹಿಡಿಯಬೇಕಾದರೆ ನೀನು ಜೋರಣಿಯ ಮಗನೇ ಇರಬೇಕು. ಜೋರಣಿಯ ಮಗ ಕರೆದು ಹುಕ್ಕುವ ಪ್ರವಾಹವಂ ಪ್ರತಿರೋಧಿಸಬಲ್ಲೆ, ಕಾಡಿಗಿಚ್ಚನ್ನು ಕಾಲಿನಿಂದ ಮೆತ್ತಿ ಅಡಗಿಸಬಲ್ಲೆ, ಹೊರ ಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಿಂದ ಹಿಡಿಯಬಲ್ಲೆ. ಆದರೆ ಈ ಮಾತ್ರದಿಂದ ನೀನು ಮಾತ್ರ ಸಹಿಸಲಾರೆ. ಅರ್ಜುನ, ನಿನ್ನ ಸಹಾಯಕ್ಕಾಗಿ ತ್ರಿಲೋತ್ತಮನ ಉರಿಗಣ್ಣೆ ತೆರೆದದ್ದರು ಸರಿ, ಸುದರ್ಶನ ಚಕ್ರವೇ ಅಡ್ಡ ಬಂದರೂ ಚಿಂತೆ ಇಲ್ಲ. ನಿನ್ನ ಸೊಕ್ಕಿನ ಮಾತಿಗೆ ತಕ್ಕ ಉತ್ತರ ತೋರಿ ರಣರಂಗದಲ್ಲಿ ನಿನ್ನ ರುಂಡ ಮುಂಡಗಳನ್ನು ತೊಂಡರಿಸಿ ಚಂಡಾಡದಿದ್ದರೆ ನಾನು ಚಿತ್ರಂಗದಿ ಮಗ ಬಬ್ರುವಾಹನನಲ್ಲ. ಬರಸಿಡಿದು ಬಲಿತಂತೆ ಕಡು ಮುಡಿಗಳಿಂದೆನ್ನ ಒಡಲ ನಿರಿದನು ಅಯ್ಯೋ ತಡೆ. ಹೇಳಿ ಕೇಳಿ ನಾವು ಕನ್ನಡ ಮಿನಿಸ್ಟರ್ಗಳು ರಂಗಪ್ಪನವ್ರನ್ನ ಕೋರ್ಕೊಳ್ತೇನೆ. ನಾನು ದಯವಿಟ್ಟು ಹೆಚ್ಚು ಮಾತಾಡಲ್ಲ, ಸ್ವಲ್ಪ ಕೇಳಿಸ್ಕೊಡಿ ಅಂತ ಕೇಳ್ತೀನಿ. ಇಷ್ಟು ವೇಳೆಯಾದರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಅತಿ ಗಣ್ಯರಿಗೆ ನಮಸ್ಕಾರಗಳು. ಕೃತಿಯ ಬಗ್ಗೆ ನಾಗಣ್ಣವರು ಪರಿಚಯ ಮಾಡಿದ್ದಾರೆ. ನನ್ನ ಕೃತಿಯ ಹಿಂದೆ ಇದೆ, ನೀವು ಬೇಕಾದರೆ ಅದನ್ನ ಕೊಂಡು ಓದಬಹುದು. ಆ ಕೃತಿಯಲ್ಲಿ ಇರ್ತಕ್ಕಂತಹ ಸಾರ ಸರ್ವಸ್ವವನ್ನು ಆಮೇಲೆ ನನ್ನ ಜೊತೆನಲ್ಲಿ ನೀವು ಹಂಚಿಕೊಳ್ಬಹುದು. ಆದರೆ ಆ ಕೃತಿ ಬರೆಯೋದಕ್ಕೆ ನಾನು ಪಟ್ಟ ಪಾಡು, ಎದುರಿಸಿದ ಸವಾಲು, ಆದ ಅವಮಾನ, ಇದೆಲ್ಲವನ್ನು ಕುರಿತು ಈಗಾಗಲೇ ಒಂದು ಪುಸ್ತಕದ ರೂಪದಲ್ಲಿ ಅದು ಬರ್ತಾ ಇದೆ. ಒಬ್ಬ ಮೇರು ವ್ಯಕ್ತಿಯನ್ನ ಅಧ್ಯಯನ ಮಾಡೋದು, ಅದರಲ್ಲೂ ಜನಪ್ರಿಯ ವ್ಯಕ್ತಿಯನ್ನ, ಜನಮಾನಸದ ವ್ಯಕ್ತಿಯನ್ನ ಅಧ್ಯಯನ ಮಾಡೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಆ ಕೃತಿಯನ್ನು ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಆ ಕೃತಿಯನ್ನ ಇಷ್ಟರಲ್ಲೇ ಅದನ್ನ ಬಿಡುಗಡೆ ಮಾಡ್ತೇನೆ. ರಾಜ್ಕುಮಾರ್ ಮೈಸೂರು ಸೀಮೆಗೆ ಹೇಗೆ ಮೈಸೂರಿನಲ್ಲಿ ಬಿಡುಗಡೆ ಆಗಬೇಕು ಅಂತ ನಾನು ರಘುವಣ್ಣವ್ರನ್ನ ಚಂದ್ರು ಅವ್ರ ಮೂಲಕ ಕೇಳಿದಾಗ ಖಂಡಿತ ಮಾಡೋಣ ಅಂತ ಅವರು ಒಪ್ಪಿಗೆ ಕೊಟ್ಟರು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅದು ಎಳೆದುಕೊಂಡು ಬಂತು. ಇವತ್ತು ಬಿಡುಗಡೆಯಾಗಿದೆ. ಮೈಸೂರು ಗುರುಮನೆ, ಜೆಎಸ್ಎಸ್ ಪೀಠ, ಅರಮನೆ, ಯದುವಂಶ, ಮತ್ತೆ ಅರಿವಿನ ಮನೆ, ಶಿಕ್ಷಣ, ಈ ಎಲ್ಲದಕ್ಕೂ ದೊಡ್ಡ ಹೆಸರು. ಕುವೆಂಪುರವರನ್ನ ಕೊಟ್ಟಂತಹ ಬಹುದೊಡ್ಡ ಕೊಡುಗೆ ಮೈಸೂರು. ಆ ಕುವೆಂಪುರವರ ಜೊತೆಯಲ್ಲೇ ಅಷ್ಟೇ ಸರಿಸಮಾನವಾಗಿ ಸಾಮ್ಯತೆಯನ್ನ ಒಳಗೊಂಡಿರ್ತಕ್ಕಂಥದ್ದು ರಾಜ್ಕುಮಾರ್ ಅವರ ವ್ಯಕ್ತಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವ್ರು ಎಷ್ಟು ಸಾಮ್ಯತೆ ಇದೆ ಅವ್ರಿಗೂ ಕುವೆಂಪುರವ್ರಿಗೆ ಅಂತ. ಕುವೆಂಪುರವರು ಹುಟ್ಟಿದ್ದು ಮಲೆನಾಡಿನ ಪರಿಸರದಲ್ಲಿ, ಇವರು ಕೂಡ ಹುಟ್ಟಿದ್ದು ಕಾಡಿನ ಪರಿಸರದಲ್ಲಿ. ತೀರ್ಥಹಳ್ಳಿ ಮಲೆನಾಡಾದ್ರೆ ಇವರು ಹುಟ್ಟಿದ ಗಾಜನೂರು ದಿಂಬಂ ಕಾಡಿನ ದಟ್ಟಾರಣ್ಯದ
ಗಿಡ ವೃಕ್ಷಗಳ ಮಡಿಲಲ್ಲಿ ಜನ್ಮ ತಾಳಿತು. ಇಬ್ಬರ ಜನ್ಮವು ನೋಡಿ, ಒಬ್ಬರು ಪೊರೆ ಕಳಿಚಿದ ಹಾವಿನಂತೆ ಎಲೆ ಉದುರುವ ಕಾಲದಲ್ಲಿ ಡಿಸೆಂಬರ್ 29ರಲ್ಲಿ ಜನಿಸಿದರೆ ಕುವೆಂಪುರವರು. ಇವರು ಪೊರೆ ಬೆಳೆದಂತಹ ಸಮೃದ್ಧಿಯ ಕಾಲದಲ್ಲಿ ಏಪ್ರಿಲ್ 24ರಂದು ಜನ್ಮವನ್ನು ತಾಳ್ತಾರೆ. ಇಬ್ಬರಲ್ಲೂ ಈ ರೀತಿಯ ಪೊರೆ ಕಳಚುವ, ಪೊರೆ ಬಿಚ್ಚುವ ಮತ್ತೆ ಪೊರೆ ಬೆಳೆಯುವ ಕಾಲಕ್ಕೆ, ಸಮೃದ್ಧಿಯ ಕಾಲಕ್ಕೆ ಇಬ್ಬರ ಜನ್ಮ ತಾಳಿದ್ದಾರೆ. ನಾನು ಗಮನಿಸಿರ್ತಕ್ಕಂಥ ಅಂಶ. ಆಮೇಲೆ ಇಬ್ಬರು ತೊಟ್ಟಿಲ ಮಗುವನ್ನು ಮದುವೆಯಾದವರು. ಹೇಗೆ? ತೊಟ್ಟಿಲಲ್ಲಿ ತಾವೇ ತೂಗಿದ ಕಂದಮ್ಮನನ್ನ ತಾವೇ ಮದುವೆಯಾದವರು ಇವರಿಬ್ಬರು. ಇವರು ಪಾರ್ವತಮ್ಮನವರ ತೊಟ್ಟಿಲ ಮಗುವಿಗೆ ಅವರ ತಂದೆ ಆ ಮಗುವನ್ನು ಎತ್ಕೊಂಡಾಗಲೇ ಹೇಳಿದ್ರಂತೆ, ನನ್ನ ಮುತ್ತುರಾಜನ ಮಡದಿ ಇವಳು ಅಂತ. ಅದು ಅವರ ತಂದೆಯ ಮೂಲಕವಾಗಿ ಸಾಕ್ಷಾತ್ಕಾರವಾದದ್ದು. ಕುವೆಂಪುರವರು ಮೈಸೂರಿನಲ್ಲಿ ಓದುವಾಗ ಅವರ ಸೋದರ ಮಾವ ದೇವಕಿ ಕುಟುಂಬದವರು ಕರೆದುಕೊಂಡು, ನನಗೆ ಒಂದು ಹೆಣ್ಣು ಪಾಪವಾಗಿದೆ, ನೀನೇ ಬಂದು ಹೆಸರಿಡಬೇಕು ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ತಾವೇ ತೊಟ್ಟಿಲು ತೂಗಿ ಅದಕ್ಕೆ ಹೇಮಾವತಿ ಅಂತ ತಾವೇ ಹೆಸರಿಟ್ಟ, ತಾನೇ ತೂಗಿ ಹೆಸರಿಟ್ಟ ತೊಟ್ಟಿಲ ಮಗುವನ್ನ ತಾವೇ ಮದುವೆಯಾದ ಕುವೆಂಪು, ತೊಟ್ಟಿಲ ಮಗುವನ್ನ ಸಾಕ್ಷಾತ್ಕಾರಗೊಳಿಸಿದ ಪುಟ್ಟಸ್ವಾಮಯ್ಯನವರ ಆಸೆಯನ್ನು ಈಡೇರಿಸಿದ ಪಾರ್ವತಮ್ಮ, ಇಬ್ಬರು ಕೂಡ ತೊಟ್ಟಿಲ ಮಕ್ಕಳನ್ನ ಮದುವೆಯಾಗಿದ್ದಾರೆ. ಕುವೆಂಪುರವರು ಹೆಣ್ಣನ್ನ ಮನೆಯ ತಪಸ್ವಿನಿ ಅಂತ ಕರೀತಾರೆ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೃಹ ದೇವತೆ ಅಂತಾರೆ. ಹಾಗೆ ಹೇಮಾವತಿ ಅವರನ್ನ ಕುರಿತು ಬೇಕಾದಷ್ಟು ಪದ್ಯಗಳನ್ನ ಬರೆದಿದ್ದಾರೆ ಇಲ್ಲಿ ಪ್ರಸ್ತುತ. ಆದರೆ ಹೆಣ್ಣನ್ನ ಹೇಗೆ ಅವರು ಗೌರವದಿಂದ ಕಂಡರೋ ಹಾಗೆ ಹೆಣ್ಣನ್ನು ಗೌರವದಿಂದ ಕಂಡವರು ರಾಜ್ಕುಮಾರ್. ನೋಡಿ, ಪಾರ್ವತಮ್ಮನವರ ಬಗ್ಗೆ ಎಷ್ಟೋ ಜನಕ್ಕೆ ನಾನು ಮಾತನಾಡ್ತಾ ಇದ್ದೆ ಯಾರೋ ಸ್ನೇಹಿತರ ಜೊತೆನಲ್ಲಿ, ಅದೆಂಥ ವ್ಯಕ್ತಿತ್ವ, ರಾಜ್ಕುಮಾರ್ ವ್ಯಕ್ತಿತ್ವ ಮಾತ್ರ ದೊಡ್ಡದು ಅಂತ ನಾವು ಅಂದ್ಕೊಳ್ತಾ ಇರ್ತೇವೆ. ಪಾರ್ವತಮ್ಮನವರ ಅದೆಂಥ ಪ್ರಚಂಡ ವ್ಯಕ್ತಿತ್ವ ಇತ್ತು ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಅವಳು ಪಾರ್ವತಮ್ಮನವರು ಬರೀ ಕೇವಲ ಗೃಹ ದೇವತೆ ಆಗಿರ್ಲಿಲ್ಲ, ಆಕೆ ಕುಟುಂಬ ದೇವತೆ ಆಗಿದ್ರು. ಕುಟುಂಬ ದೇವತೆ ಆಗಿದ್ರು ಹೇಗೆ ಅಂದ್ರೆ, ಕೊಡಂಬಾಕ್ನಲ್ಲಿ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ನನಗೊಂದು ಒಂದು ಸಿನಿಮಾ, ಅವರ ಪ್ರಾರಂಭದ ಸಿನಿಮಾಗಳನ್ನು ಕುರಿತು ಒಂದು ಪುಸ್ತಕ ಬರಿತಾ ಇದ್ದೇನೆ. 14 ವರ್ಷಗಳು, 1954ರಿಂದ 68ನೇ ವರ್ಷಕ್ಕೆ 14 ವರ್ಷ ಯಾವಾಗಲೂ ಶ್ರೀರಾಮನಿಗೆ ವನವಾಸವನ್ನು ಮುಕ್ತಾಯಗೊಳಿಸಿದ ಹಾಗೆ 14 ವರ್ಷ ಅವರಿಗೆ, ಆ 14 ವರ್ಷಗಳೇ ಅವರ ವ್ಯಕ್ತಿತ್ವವನ್ನು ರೂಪಿಸಿತ್ತು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಬೇಡರ ಕಣ್ಣಪ್ಪನಿಂದ ಹಿಡಿದು ಭಾಗ್ಯದ ಬಾಗಿಲಿನ ತನಕ ಆ 100 ಸಿನಿಮಾವನ್ನ ಕೇವಲ 14 ವರ್ಷದಲ್ಲಿ ಅಭಿನಯಿಸ್ತಾರೆ. ಆ 63ರಲ್ಲಿ ಮತ್ತು 68ರಲ್ಲಿ 11 ಸಿನಿಮಾ, 12 ಸಿನಿಮಾಗಳು ಬಿಡುಗಡೆ ಆಗ್ತದೆ. ಪ್ರತಿ ತಿಂಗಳಿಗೊಂದೊಂದು ಸಿನಿಮಾ ಬಿಡುಗಡೆ ಆಗ್ತದೆ. ಅಷ್ಟೊಂದು ಸಿನಿಮಾಗಳನ್ನ ಅವರು ಅಭಿನಯಿಸುವ ಆ ಸಂದರ್ಭದ ಆ ಇರಾದೆ ಇದೆಯಲ್ಲ, ಆ ತಲ್ಲೀನತೆ ಇದೆಯಲ್ಲ, ಆ ಅರ್ಪಣ ಮನೋಭಾವ ಇದೆಯಲ್ಲ, ಆ ಶಿಸ್ತಿದೆಯಲ್ಲ, ಆ ಸಮಯ ಪ್ರಜ್ಞೆ ಇದೆಯಲ್ಲ, ಅದು ಪಾರ್ವತಮ್ಮನವರು ಕೊಟ್ಟ ಕೊಡುಗೆ. ಗೊತ್ತಿಲ್ಲ ಎಲ್ಲರೂ ಯಾರಿಗೂ. ಅವರು ಕುಟುಂಬ ಕೊಡಂಬಾಕ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರೆಲ್ಲರನ್ನ, ಅವರ ತಂಗಿಯರಿಬ್ಬರನ್ನ, ನಾಗಮ್ಮ ಶಾರದಮ್ಮನನ್ನ, ತಮ್ಮ ವರದಪ್ಪನನ್ನ ಜೊತೆಯಲ್ಲೇ ಇಟ್ಕೊಂಡು ಅವ್ರಿಗೆ ಎಲ್ಲರ ಸೇರಿ 25 ಮಕ್ಕಳುಗಳು. ನಾಗಮ್ಮನಿಗೆ 8, ಶಾರದಮ್ಮನಿಗೆ 7, ಈ ವರದಪ್ಪನವ್ರಿಗೆ 4 ಹೆಣ್ಣು ಮಕ್ಕಳು, ರಾಜ್ಕುಮಾರ್ ಅವ್ರಿಗೆ 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಅಷ್ಟು ಜನರು ಕೊಡಂಬಾಕ್ನಲ್ಲಿ ಜನ್ಮ ತಾಳ್ತಾರೆ. ಅಷ್ಟು ಮಕ್ಕಳನ್ನ, ಗರ್ಭಿಣಿಯರನ್ನ ಸಾಕ್ತಾರೆ. ಆಮೇಲೆ ಅವರ ಬಾಣಂತನ ಮಾಡ್ತಾರೆ, ಮಕ್ಕಳ ಪೋಷಣೆ ಮಾಡ್ತಾರೆ, ಮತ್ತೆ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಆ ಶಾಲೆಯಲ್ಲಿ ಅವರೆಲ್ಲರೂ ಓದುವಂತಹ ಸಂದರ್ಭದಲ್ಲಿ ಸುಮಾರು 50ರಿಂದ 60 ಜನ ಕುಟುಂಬಿಗಳನ್ನ ಸಾಕಿರ್ತಾರೆ. ಎಷ್ಟು ಜನಕ್ಕೆ ಇವತ್ತು ನಾದಿನಿಯರನ್ನು ಕಂಡ್ರೆ ಅಥವಾ ತಮ್ಮಂದಿರನ್ನ ಕಂಡ್ರೆ, ತಮ್ಮಂದಿರ ಹೆಂಡತಿಯರನ್ನ ಕಂಡ್ರೆ ಎಷ್ಟು ಜನಕ್ಕೆ ಆಗ್ತದೆ ಹೇಳಿ ಇವತ್ತಿನ ದಿನಗಳಲ್ಲಿ. ಅವತ್ತು ಅಷ್ಟು ಜನರನ್ನ ಕುಟುಂಬ ದೇವತೆಯಾಗಿ ಸಾಕಿದ್ದಾರೆ. ಜೊತೆಗೆ ರಾಜ್ಕುಮಾರ್ ಅವರನ್ನ ಕಣ್ಣಿನ ರೆಪ್ಪೆ ಕಾಯ್ಕೊಂಡಾಗೆ, ನಾನು ಅವರನ್ನ ಕಾವಲು ದೇವತೆ ಅಂತ ಒಂದು ಪದ ಬಳಸ್ತೀನಿ, ಕಾವಲು ಕಾಯ್ಕೊಂಡಂಗೆ ಕಾಯ್ಕೊಂಡಿದ್ರು. ಅವ್ರನ್ನ ಹಂಗೆ ಕಾಯ್ಕೊಂಡಿದ್ರಿಂದನೇ ಅವರು ಈ ಕೆಲಸಗಳನ್ನೆಲ್ಲವನ್ನು ನಿರ್ವಹಿಸೋದ್ರಿಂದ ಅವರು ಆ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಆದದ್ದು. 2 ಕೆಲಸವನ್ನು ಸುಮ್ಮನೆ ಮಾಡೋದಕ್ಕೆ ಆಗುದಿಲ್ಲ ಅದು. ಆ ಕಾವಲು ದೇವತೆ ಆಗಿದ್ರು. ಇದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತು, ಅವರು ಇನ್ನೊಂದು ದೇವತೆ, ಅವರು ವ್ಯವಹಾರ ದೇವತೆ. ಅವರ ವ್ಯವಹಾರ,
ಅವ್ರು ಕೊಡ್ತಿದ್ದು ದುಡ್ಡು ನಿರ್ಮಾಪಕರು ನಮ್ಗೆ ಲಾಸ್ ಆಯ್ತು, ಬಂಗಾರದ ಮನುಷ್ಯ ಸಿನಿಮಾಕ್ಕೆ ನಮ್ಗೆ ನಷ್ಟ ಆಯ್ತು ಅಂತ ಅಂದ ಸಂದರ್ಭದಲ್ಲಿ ಅವರಿಗೆ ಬೇಜಾರಾಗಿ ಯಾಕೆ ನಷ್ಟ ಆಗುತ್ತೆ ನಾನೇ ನೋಡ್ತೀನಿ ಅಂತೇಳಿ ತ್ರಿಮೂರ್ತಿ ಸಿನಿಮಾದಿಂದ ಅವರು ಸಿನಿಮಾ ತೆಗೆಯೋದಕ್ಕೆ ತೊಡಗ್ತಾರೆ. ಪುನೀತ್ ರಾಜ್ಕುಮಾರ್ ಒಂದು ಮಾತನ್ನ ಹೇಳ್ತಾರೆ ನನ್ನ ಜೊತೆನಲ್ಲಿ, ನಮ್ಮಮ್ಮ ಎದೆಯಲ್ಲಿ ವ್ಯವಹಾರವನ್ನ ಇಟ್ಕೊಂಡಿದ್ರು ಅಂತ, ಆಮೇಲೆ ವ್ಯವಹಾರ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಕಂಕಳಲ್ಲಿ ನನ್ನನ್ನು ಇಟ್ಕೊಂಡಿದ್ರು ಮಗು. ಅದಿನ್ನು ಹುಬ್ಬಳ್ಳಿ ಧಾರವಾಡ ಇಡೀ ಕರ್ನಾಟಕ ಸುತ್ತಾ ಇದ್ರು. ರಾಜ್ಕುಮಾರ್ ಸಿನಿಮಾಗಳು ಬಿಡುಗಡೆ ಆದಂತ ಸಂದರ್ಭದಲ್ಲಿ ಎಲ್ಲಾ ಸಿನಿಮಾಗಳು 70-80ರ ದಶಕದಲ್ಲಿ ಎಲ್ಲಾ ಸಿನಿಮಾಗಳು 25 ವಾರ, ಎಲ್ಲಾ ಸಿನಿಮಾಗಳು ವಿಜೃಂಭಣೆ, ಉಚ್ಛ್ರಾಯ ಸ್ಥಿತಿಯ ಕಾಲ. ಅಂತ ಸಂದರ್ಭದಲ್ಲಿ ಆ ಕುಟುಂಬವನ್ನು ನೋಡ್ಕೊಳ್ಬೇಕು, ಇಲ್ಲಿ ಮಕ್ಕಳನ್ನು ಪೋಷಿಸಬೇಕು. ಕಂಕಳಲ್ಲಿ ಮಗುವನ್ನು ಹಿಡ್ಕೊಂಡು ಪುನೀತ್ ಹಿಡ್ಕೊಂಡು ಕಂಕಳಲ್ಲಿ ಸೆಂಟಿಮೆಂಟಲ್, ಇನ್ನೊಂದು ಕಂಕಳಲ್ಲಿ ಒಂದು ಬ್ಯಾಗ್ ನೇತಾಡ್ತಿತ್ತಲ್ಲ ಅದು ಕಮರ್ಷಿಯಲ್ ಅಂತ. ಅಂದ್ರೆ ವ್ಯವಹಾರ ಮತ್ತು ಭಾವುಕತೆ ಇವೆಲ್ಲವನ್ನು ಸಂಬಂಧ ಇವೆಲ್ಲವನ್ನು ನೋಡ್ಕೊಂಡು ಅವರು ಪೋಷಣೆ ಮಾಡಿದವರು ಪಾರ್ವತಮ್ಮ. ಹೀಗೆ ಅನೇಕ ರೀತಿಯ ಸಹಾಯವನ್ನ ರಾಜ್ಕುಮಾರ್ಗೆ ಮಾಡಿದ್ದಾರೆ. ವರದಪ್ಪ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಆ ಸಿನಿಮಾದ ಕತೆ, ನಿರ್ದೇಶನ, ಸ್ಪಾಟು, ಲೊಕೇಶನ್ ಎಲ್ಲವನ್ನೂ ನಿರ್ಧಾರ ಮಾಡ್ತಿದ್ದವರು ವರದಪ್ಪನವರು. ಯಾಕೆ ಅಂದ್ರೆ ಅಷ್ಟೊತ್ತಾಗ್ಲೇ ಮನೆಯ ದೇವತೆಯಾಗಿ ಹೋಗಿದ್ರು ರಾಜ್ಕುಮಾರ್. ಆ ಸಂದರ್ಭದಲ್ಲಿ ಯಾವತ್ತು ಯಾರಿಗೂ ಕೂಡ ಬೇಸರ ಮಾಡದೇ ಇರೋ ಹಾಗೆ ಕತೆ ರೂಪಧಾರಣೆ ಪಡಿಬೇಕಾಗಿತ್ತು. ನೋಡಿ, ತದನಂತರದ ಯಾವುದೇ ಚೂರಿ ಚಿಕ್ಕಣ್ಣದಲ್ಲಿ ಚುಟ್ಟ ಸೇದೋದನ್ನ ಬಿಟ್ರೆ ಇನ್ಯಾವ್ದು ಮುಂದಿನ ಜನಾನುರಾಗಿ ಆದ್ಮೇಲೆ ಯಾವ ಸಿನಿಮಾದಲ್ಲೂ ಕೂಡ ಆ ತರದ ಒಂದು ದುಶ್ಚಟದ ಯಾವ ಅಭಿನಯವನ್ನು ಅವರು ಮಾಡಲಿಲ್ಲ. ಪ್ರತಿ ಸಿನಿಮಾಗಳು ಕೂಡ ಅವರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಹೋಗ್ತದೆ. ಆಮೇಲೆ ಆ ಸಿನಿಮಾಗಳು ಇವತ್ತು ನಾನು ಎಷ್ಟೋ ಸಾರಿ ಮಕ್ಕಳಿಗೆ ಪಾಠ ಹೇಳುವಂತ ಸಂದರ್ಭದಲ್ಲಿ ದಾರಿ ತಪ್ಪಿರಕ್ಕಂತ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಅವ್ರಿಗೆ ಹೇಳ್ತಾ ಇರ್ವೆ, ರಾಜ್ಕುಮಾರ್ ಒಂದು 10-15 ಸಿನಿಮಾ ನೀವು ಜೊತೆ ಕೂತ್ಕೊಂಡು ಆ ಮಕ್ಕಳಿಗೆ ಸಿನಿಮಾ ತೋರಿಸಿ. ಆ ಸಿನಿಮಾವನ್ನ ಮತ್ತೆ ತೋರಿಸಿದ ಮೇಲೆ ಅವರು ಬದಲಾವಣೆ ಆಗ್ದವ್ರನ್ನ ನಾನು ಕರ್ಕೊಂಡು ಬನ್ನಿ. ಎಷ್ಟೋ ಜನರ ಎದೆ ನೀವಿದ, ದುಗುಡ ನೀವಿದ, ನೋವನ್ನ ಅಳಿಸಿದ, ಅನೇಕ ಸಮಸ್ಯೆಗಳನ್ನ ಪರಿಹರಿಸಿದ ವ್ಯಕ್ತಿತ್ವದ ಪಾತ್ರಗಳನ್ನ ಅವರು ಅಭಿನಯಿಸಿದ್ದಾರೆ. ಬರೀ ಅದಷ್ಟೇ ಸೀಮಿತ ಅಲ್ಲ, ಅವರ ಸ್ವಂತ ಬದುಕು ಕೂಡ ಬಹಳ ಶ್ವೇತವಾಗಿತ್ತು, ಬಿಳಿ ಅರಳೆಯಂತೆ ಇತ್ತು, ಗಂಗಾಜಲದಂತೆ ಇತ್ತು ಅವರ ವ್ಯಕ್ತಿತ್ವ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ನಡತೆ, ಸರಳತೆ, ಮಾನವೀಯತೆ ಇವು ಮೂರರ ಸಾಕಾರ ಮೂರ್ತಿ ರಾಜ್ಕುಮಾರ್. ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ತಲುಪಬೇಕು ಅನ್ನೋದಕ್ಕೋಸ್ಕರ ನಾನು ಅದು ದೊಡ್ಡ ಗ್ರಂಥವನ್ನ ರಾಘಣ್ಣನ ಹತ್ರ, ರಾಘವೇಂದ್ರ ರಾಜ್ಕುಮಾರ್ ಹತ್ರ ತೋರಿದಾಗ ಇದನ್ನ ಅಧ್ಯಯನ ಮಾಡೋದಕ್ಕೆ ಸರಿ, ಯೂನಿವರ್ಸಿಟಿ ಕಪಾಟಲ್ಲಿ ಇಡೋದಕ್ಕೆ ಸರಿ, ಮಕ್ಕಳು ಓದ್ಬೇಡ್ವಾ? ಅದಕ್ಕೋಸ್ಕರ ನಾನು ಆ ಅಷ್ಟು ಅಧ್ಯಾಯಗಳನ್ನ ಬೇರೆ ಬಿಡಿಯಾಗಿ, ಅದು ಮಕ್ಕಳಿಗೆ ಅಂತಲ್ಲ, ದೊಡ್ಡವರು ಕೂಡ ಕ್ಯಾರಿ ಮಾಡೋದಕ್ಕೆ, ಕಾರ್ನಲ್ಲಿ ಅಥವಾ ಬ್ಯಾಗ್ನಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಚಿಕ್ಕ ಪುಸ್ತಕಗಳ ರೂಪದಲ್ಲಿ 10 ಪುಸ್ತಕದ ರೂಪವನ್ನ ಅದನ್ನ ತಂದಿದ್ದೇನೆ. ಇಂತಹ ಶಿಕ್ಷಣ ತಜ್ಞರು, ಇಲ್ಲಿರ್ತಕ್ಕಂತಹ ಉದ್ಯಮಿಗಳು, ಮತ್ತೆ ನಮ್ಮ ಗುರುಗಳು ಬರಬೇಕಾಗಿತ್ತು, ಅರಸರು ಬರಬೇಕಾಗಿತ್ತು. ಅವರಿಗೆಲ್ಲ ಜವಾಬ್ದಾರಿಯನ್ನು ಹೇಳ್ತಾ ಇದ್ದೆ. ಈ ಸಮಾಜವನ್ನು ತಿದ್ದುವ ಕೆಲಸ ಆಗಬೇಕಾಗಿತ್ತು. ತುಂಬಾ ಅಧೋಗತಿಯ ಪರಿಸ್ಥಿತಿಯನ್ನ ಇವತ್ತಿನ ಮೀಡಿಯಾಗಳು ಮತ್ತೆ ಈ ಸಾಮಾಜಿಕ ಜಾಲತಾಣಗಳು ಮಕ್ಕಳನ್ನ ದಾರಿ ತಪ್ಪಿಸುವ ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವರನ್ನು ತಿದ್ದುವ, ತೀಡುವ, ಬದಲಾಯಿಸುವ, ಪರಿವರ್ತಿಸುವ, ಮಾರ್ಗದರ್ಶನ ಮಾಡತಕ್ಕಂತಹ ಯಾವುದಾದ್ರೂ ಒಂದು ವ್ಯಕ್ತಿತ್ವದ ಪರಿಚಯ ಇದೆ ಅಂದ್ರೆ ಅದು ರಾಜ್ಕುಮಾರ್ ಮಾತ್ರ, ರಾಜ್ಕುಮಾರ್ ಕೃತಿ ಮಾತ್ರ, ರಾಜ್ಕುಮಾರ್ ವ್ಯಕ್ತಿತ್ವ ಮಾತ್ರ. ಕುವೆಂಪುರವರು ರಾಜ್ಕುಮಾರ್ ಅವರು ಮನೆಗೆ ಹೋದಾಗ ಅವರು ಒಂದು ಮಾತು ಹೇಳ್ತಾರೆ, ನಾನು ವಿಶ್ವ ಮಾನವ ತತ್ವವನ್ನ ಬರದೆ ನೀವು ಆಚರಿಸಿದ್ರಿ. ಎಷ್ಟು ಅದ್ಭುತವಾದಂತ ಮಾತು. ನೀವು ಆಚರಿಸಿದ್ರಿ, ನೀವು ವಿಶ್ವಮಾನವ ತತ್ವವನ್ನ ಜಗತ್ತಿಗೆ ಏನಾದ್ರು ಸಾರೋರು ಯಾರು ಇದ್ರೆ ಅದು ರಾಜ್ಕುಮಾರ್ ಮಾತ್ರ ಅಂತ ಅನ್ನುವಂತ ಮಾತನ್ನ ಕುವೆಂಪುರವರು ಹೇಳಿದ್ರು ಅಂದ್ರೆ ಬೇರೆಯವರು ಹೇಳೋದಲ್ಲ. ಕುವೆಂಪುರವರು ಹೇಳಿದ್ರು ಅಂದ್ರೆ ಕುವೆಂಪುರವರ ಮಹತ್ವ ಎಷ್ಟು ಅದ್ಭುತವಾದ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಕುವೆಂಪುರವರು ಈ ಕನ್ನಡ ನಾಡಿನ ಭಾಷೆಯ ಸಾಹಿತ್ಯದ ಶಬ್ದಕೋಶದ ಬಹುದೊಡ್ಡ ಕವಿ ವ್ಯಕ್ತಿತ್ವ. ಶಬ್ದಕೋಶವನ್ನ, ಕನ್ನಡದ ಶಬ್ದಕೋಶವನ್ನ ಬೆಳೆಸ್ತವರು ಕುವೆಂಪು. ರಾಜ್ಕುಮಾರ್ ಕನ್ನಡವನ್ನ ಸ್ಫುಟವಾಗಿ ಮಾತನಾಡೋದಕ್ಕೆ, ಅದರ ಭಾವವನ್ನು ಹಿಡಿದು ಮಾತನಾಡೋದಕ್ಕೆ, ಅದರ ಭಾವನೆಗಳ ಏರು ದನಿಯನ್ನ, ಕೆಳದನಿಯನ್ನ ತಿಳಿಸಿಕೊಟ್ಟವರು. ಅಂದ್ರೆ ಅವರು ಶಬ್ದಕೋಶವನ್ನು ಬೆಳೆಸಿದ್ರೆ
ರಾಜ್ಕುಮಾರ್ ಕನ್ನಡದ ಭಾಷೆಯ ಭಾವಕೋಶವನ್ನು ಬೆಳೆಸಿದ್ರು ಅಂತ ನಾನು ಅನ್ಕೊಳ್ತೇನೆ. ಭಾವಕೋಶ ಹೇಗೆ ಮಾತನಾಡಬೇಕು, ಹೇಗೆ ಮಾತಾಡೋದು. ನಾನು ಎಷ್ಟೋ ಸಾರಿ ಹೇಳ್ತಾ ಇರ್ತೀನಿ, ನಾನು ಕನ್ನಡದ ಮೇಷ್ಟ್ರಾಗಿ, ಕರ್ನಾಟಕದ ಕನ್ನಡದ ಮೇಷ್ಟ್ರುಗಳ ಮೇಷ್ಟ್ರು ರಾಜ್ಕುಮಾರ್, ಎರಡು ಮಾತಿಲ್ಲ. ಎಲ್ಲ ಕನ್ನಡದ ಮೇಷ್ಟ್ರುಗಳು ರಾಜ್ಕುಮಾರ್ ಅವರನ್ನ, ರಾಜ್ಕುಮಾರ್ ಸಿನಿಮಾಗಳನ್ನ, ರಾಜ್ಕುಮಾರ್ ಸಂಭಾಷಣೆಯನ್ನ ಅವರು ಕೇಳಲೇಬೇಕು, ಕೇಳಿ ಮಾತನಾಡಬೇಕು. ಎಷ್ಟೋ ಜನ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನೇ ನಾನೇ ಕಿವಿಯಾರ ಕೇಳಿದ್ದೇನೆ, ಕುವೆಂಪು ಅಂತ ಹೇಳಕ್ ಬರಲ್ಲ, ಕುವೆಂಪು ಅಂತಾರೆ, ಬರಲ್ಲ. ಉಚ್ಚಾರಣೆ ಅಂದ್ರೇನು, ಆ ಭಾಷೆ ಅಂದ್ರೇನು, ಆ ಭಾಷೆಯ ಮಹತ್ವ ಅಂದ್ರೇನು, ರಾಜ್ಕುಮಾರ್ ಅವರ ಆ ಭಾಷೆಯ ಏರಿಳಿತಗಳನ್ನ ತಿಳ್ಕೊಳ್ಬೇಕು, ಅದನ್ನ ಆ ಭಾಷೆಯನ್ನ ಕಲಿಬೇಕು. ಇದು ಬರೀ ಕೇವಲ ಅವರ ಸಂಭಾಷಣೆಯಿಂದ ಭಾಷೆಯನ್ನ ಕಲಿಯೋದಲ್ಲ, ಭಾಷೆಗೋಸ್ಕರ ಅವರು ಮೂಡಿಬಿಟ್ಟದ್ದನ್ನ ನೋಡಿ ಎಷ್ಟು ತ್ಯಾಗ ಮಾಡ್ತಾರೆ. ಅವರು ಹೋಗಿದ್ದಿದ್ರೆ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಹೇಳಿರೋ ಮಾತನ್ನ ನಾನು ಕೋಟ್ ಮಾಡಿದ್ದೇನೆ. ಅಮಿತಾಬ್ ಬಚ್ಚನ್ ಹಿಂದಿಗೆ ಏನಾದ್ರು ರಾಜ್ಕುಮಾರ್ ಬಂದ್ರೆ ನಾವೆಲ್ಲ ಹೊರಟೋಗ್ತಿದ್ವು ಅಂತ, ನಾವೆಲ್ಲ ಏನೇನಾಗ್ತಿದ್ವೋ ನಮಗೆ ಗೊತ್ತಿಲ್ಲ ಅಂತ ಅಮಿತಾಬ್ ಬಚ್ಚನ್ ಮಾತಾಡಿರೋದು. ಅಂದ್ರೆ ಅವರು ಕನ್ನಡವನ್ನ ಬಿಟ್ಟು ಅವರು ಎಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಕನ್ನಡದ ಏಳಿಗೆಗೆ, ಕನ್ನಡ ನಾಡು ನುಡಿಗೆ ಮತ್ತೆ ಪಾವಿತ್ರತೆ, ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ, ಮಕ್ಕಳಿಗೆ, ದೊಡ್ಡವರಿಗೆ, ಚಿಕ್ಕವರಿಗೆ, ಕನ್ನಡಿಗರಿಗೆ ಅಲ್ಲ, ರಾಜ್ಕುಮಾರ್ ಇಡೀ ಮಾನವ ಕುಲಕ್ಕೆ ಮಾದರಿ, ಆದರ್ಶ, ಪ್ರೇರಣೆ. ಅವರನ್ನ ಅಧ್ಯಯನ ಮಾಡಿದ್ರೆ, ಅವರನ್ನ ನೋಡಿದ್ರೆ, ನೋಡಿ ಅವರು ಎತ್ತರನೂ ಇಲ್ಲ, ಕುಳ್ಳು ಇಲ್ಲ, ಅದು ಅದ್ಭುತವಾದಂತಹ ರೂಪಧಾರಣೆ. ಅದಕ್ಕೆ MGR ಹೇಳಿರೋದು ಅವ್ರನ್ನೇನು ಎತ್ತರೋ ಇಲ್ಲ ಕೆತ್ತದ್ರು ಅಂತ. ಏನಕ್ಕೆ ಹೇಳಿದ್ರು ಅದ್ರಿಂದ, ನೋಡಿ ದಪ್ಪನೂ ಇಲ್ಲ, ಸಣ್ಣನೂ ಇಲ್ಲ, ಸೊಣಕಲನೂ ಅಲ್ಲ, ದಪ್ಪನೂ ಇಲ್ಲ. ಬಣ್ಣ ನೋಡಿದ್ರ ಹಾಲು ಬಣ್ಣವೂ ಅಲ್ಲ, ಕಪ್ಪು ಬಣ್ಣವೂ ಅಲ್ಲ, ಕೆನೆಯ ಬಣ್ಣವೂ ಕೂಡ. ಆ ತರದ ರೂಪ, ಆ ರೀತಿಯ ಶರೀರ, ಮತ್ತೆ ಅದೇ ತರದ ಶಾರೀರ, ಹಾಡುಗಾರಿಕೆ, ಈ ಪ್ರತಿಯೊಂದು ಸಂಭಾಷಣೆ ಅಲ್ಲದೆ ಅವರ ಹಾಡುಗಳು ನೋಡಿ. ಎಷ್ಟೋ ಜನ ಶಾಸ್ತ್ರೀಯವಾಗಿ ಕಲಿತವರು ಕೂಡ ತಲೆ ತಗ್ಗಿಸಿ ಆರಾಧಿಸುವೆ ಮದನಾರಿಯ ಹಾಡಿಗೆ ರಾಗ ಸಂಯೋಜನೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ರಾಗವನ್ನ ಇಡ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ರಾಜ್ಕುಮಾರ್ ರಾಗ ಅಂತ. ರಾಜ್ಕುಮಾರ್ ರಾಗ, ಆ ರಾಗಗಳಿಗೆ ಬೇಕಾದಷ್ಟು ರಾಗಗಳಿದಾವಲ್ಲ, ಪುರಂದರದಾಸರ ಕಾಲದ ರಾಗಗಳು, ಆ ರಾಗಗಳಿಗೆ ರಾಜ್ಕುಮಾರ್ ರಾಗ ಅಂತ ಅವರು ಹೆಸರಿಡ್ತಾರೆ. ಅದಕ್ಕೆ ಆರಾಧಿಸುವೆ ಮಾತನಾಡಿ ಬೇಕಾದಷ್ಟು ಅವರ ಆ ರಾಗಗಳು, ಅವ್ರು ತಾನೇ ಅವ್ರ ಪಾಡಿಗೆ ಅವ್ರು ಆಡ್ಕೊಡ್ತಾ ಇದ್ರು. ಇವರು ಕುಸಮೈನೂರು ಹಾಗೇನೆ, ನನ್ನ ರಾಗ ಏನ್ ಕೇಳ್ತೀರಿ, ನಮ್ಮ ತಂದೆ ರಾಗ ಕೇಳ್ಬೇಕಾಗಿತ್ತು ನೀವು ಅಂತ. ಅವರು ಹಾಡು ಹೇಳೋದಕ್ಕೆ ಕೂತ್ರೆ ಸುತ್ತ ಆದಿ ಬೀದಿಯವರೆಲ್ಲ ಬಂದು ಮುತ್ಕೊಳ್ಳೋರಂತೆ, ಅಷ್ಟು ಸೊಗಸಾಗಿ ಅವರು ಹಾಡ್ತಿದ್ರು. ಅದರ ಪರಿವರ್ತನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತಂದೆ ತಾಯಿಗಳಿಗೆ ಗೌರವ ಕೊಡೋದನ್ನ, ತಂದೆ ತಾಯಿಗಳಿಗೆ ಕೃತಜ್ಞತೆ ಸಲ್ಲಿಸೋದನ್ನ, ತಂದೆ ತಾಯಿಗಳಿಗೆ ವಿನಮ್ರ ಭಾವವನ್ನ, ವಿನಯವನ್ನ, ವಿಧೇಯತೆಯನ್ನ ಮಕ್ಕಳುಗಳಿಗೆ ಕಲಿಸ್ಬೇಕು ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರ ಬದುಕನ್ನ, ಜೀವನವನ್ನ ಕಲಿಸ್ಲೇಬೇಕು, ಅವ್ರು ಓದಿಸ್ಲೇಬೇಕು. ಅವ್ರು ಹೇಗೆ ತಂದೆ ತಾಯಿಗಳಿಗೆ ಕೊಡ್ತಿದ್ದಂತ ಗೌರವ ಎಂತದ್ದು ಅಂತ ನೋಡಿ. ಅವರು ಸಿನಿಮಾಕ್ಕೆ ಬಂದು ಅವರು ಜನಪ್ರಿಯರಾಗೋ ಕಾಲಕ್ಕೆ ಅವ್ರ ತಂದೆ ಇರ್ಲಿಲ್ಲ, ಆದ್ರೆ ಕಡೆಯ ತನಕವೂ ಅವರಿಗೆ ETV ಅವರು ಶ್ರೇಷ್ಠ ಕನ್ನಡಿಗ, ಮೊದಲ ಕನ್ನಡಿಗ ಅಂತ ಅವರಿಗೆ ಬಿರುದು ಕೊಟ್ಟಂತ ಸಂದರ್ಭದಲ್ಲಿ ಅವರು ನೆನೆಸ್ಕೊಂಡದ್ದು ಬೇರೆ ಯಾರನ್ನೂ ಅಲ್ಲ, ಅವರ ತಂದೆಯನ್ನ. ನಮ್ಮ ತಂದೆ ಕಲಿಸಿದ ಪಾಠ, ನಮ್ಮ ತಂದೆ ನನಗೆ ಗುರು, ತಂದೆ ಜನ್ಮ ಕೊಟ್ಟ ತಂದೆ ಅಷ್ಟೇ ಅಲ್ಲ, ನನಗೆ ಗುರು ಅವರು, ನನಗೆ ಮಾರ್ಗದರ್ಶನ ಮಾಡಿದಂತಹ ಗುರು ಅನ್ನುವಂತ ಮಾತನ್ನ ಅವರು ತಂದೆಗೆ ಹೇಳ್ತಾರೆ. ತಾಯಿಯನ್ನು ಕೂಡ ಅವರು ಬದುಕಿರುವವರೆಗೂ ಕೂಡ ನಮ್ಮ ತಾಯಿಗೆ ಅಮೆರಿಕ ತೋರಿಸ್ಬಿಡ್ಬೇಕು ಅಂತ ಹೇಳಿ ಒಂದ್ಸಾರಿ ಅಮೆರಿಕಕ್ಕೆ ಹೋಗ್ತಾರೆ. ಈ ರೀತಿ ತಂದೆ ತಾಯಿಗಳನ್ನ ಗೌರವದಿಂದ ಕಾಣ್ತಕ್ಕಂತಹ ಯಾವ ಮಕ್ಕಳಿದ್ರೆ ಅದು ರಾಜ್ಕುಮಾರ್. ಮತ್ತೆ ಹಾಗೇನೆ ಪುನೀತ್ ಬೆಳೆದದ್ದನ್ನ ನೀವೆಲ್ಲ ಕಂಡಿದ್ದೀರಿ. ರಾಜ್ಕುಮಾರ್ಗಿಂತಲೂ ಇಡೀ ಕನ್ನಡಿಗರನ್ನ ಮನಗೆದ್ದದ್ದನ್ನ, ಪುನೀತ್ ರಾಜ್ಕುಮಾರ್ ಮನಗೆದ್ದದ್ದನ್ನ ನೀವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ. ಅದರ ಪಡಿಯಚ್ಚು ಪುನೀತ್ ರಾಜ್ಕುಮಾರ್. ಈಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯೂತ್ ಐಕಾನ್ ಅಂತ ಹೇಳಿ ನಾನು ಇದೇ ತರದ ಒಂದು ಪುಸ್ತಕವನ್ನ ಅವ್ರ ಬಗ್ಗೆ ಬರೀತಾ ಇದ್ದೇನೆ. ಇಷ್ಟನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.
ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಜ ಈಗಾಗಲೇ ಸಮಯ ಬಾರಿ ನೀರು ಹೋಗಿದೆ. ವೇದಿಕೆ ಮೇಲೆ ಮುಖ್ಯ ಗಣ್ಯರೇ, ನಮ್ಮ ಮಾರ್ಗದರ್ಶಕರು, ನಮ್ಮ ಗುರುಗಳಾದ ಪ್ರೊಫೆಸರ್ ರಂಗಪ್ಪ ಅವರೇ ಹಾಗೂ ಉಳಿದ ಎಲ್ಲ ಗಣ್ಯರೇ, ಈಗಾಗಲೇ ಈ ಪುಸ್ತಕದ ಬಗ್ಗೆ ಮತ್ತು ರಾಜ್ಕುಮಾರ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ರಾಜ್ಕುಮಾರ್ ಅಂತ ಹೆಸರು ಕೇಳಿದ ಎಲ್ಲರಿಗೂ ಖುಷಿನೇ ಆಗೋದು. ಯಾಕೆ ಅಂದ್ರೆ ರಾಜನ ಇಷ್ಟಪಡದಿರೋ ವ್ಯಕ್ತಿ ಯಾರು ತೋರಿಸಿಲ್ಲ, ಯಾರು ಇರೋದಿಲ್ಲ ಅಂತ ನಾನು ಇವತ್ತು ಚಿಕ್ಕ ಮಕ್ಕಳಿಗೆ ನಾವು ಕನ್ನಡ ಸರಿಯಾಗಿ ಕಲಿಸಿದ್ದೇ ಆದಲ್ಲಿ ಅವರು ಸಹ ರಾಜ್ಕುಮಾರ್ ಇಷ್ಟಪಡ್ತಾರೆ. ಯಾಕಂದ್ರೆ ರಾಜ್ಕುಮಾರ್ ಅನ್ನೋದು ಶಕ್ತಿ. ಹಾಗಾಗಿ ನಾನು ರಾಜ್ಕುಮಾರ್ ಒಂದು 4-5 ಬಾರಿ ಮೀಟ್ ಮಾಡುವಂತ ಅವಕಾಶ ಸಿಕ್ಕಿತ್ತು. 1999 ನಾನು PhD ಮುಗಿಸ್ತಿದ್ದಾಗ ಆಗ ಅವರಿಗೆ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟಿದ್ರು ನಮ್ಮ ಹಂಪಿ ವಿಶ್ವವಿದ್ಯಾಲಯ. ದೇಜಗ ಅವರಿಗೂ ಅದೇ ಸಂದರ್ಭದಲ್ಲಿ ಕೊಟ್ಟು ಒಟ್ಟಿಗೆ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ, ಒಂದೇ ಹೋಟೆಲ್ ಇದ್ವಿ. ಆಗ ರಾಜ್ಕುಮಾರ್ ಅಂದ್ರೆ ನಾನೇನೋ ನಾವು ಮಾತಾಡದೇ ಇರೋ ವ್ಯಕ್ತಿನೋ ಏನೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಭಾರಿ ನಮ್ಮ ಹತ್ರ ಬಂದು ಎಷ್ಟು ಒಂದು ಸಂತಸದಿಂದ ಅವ್ರು ಮಾತಾಡೋದನ್ನ ಈಗಲೂ ನಂಗೆ ನೆನಪಿದೆ. ಅದ್ರಲ್ಲಿ ಭಾರಿ ಮುಖ್ಯ ನಾನು ಗಮನಿಸಿದಂದ್ರೆ ರಾಜ್ಕುಮಾರ್ ಅವರು ಎಷ್ಟು ಬೇಕು ಅಷ್ಟೇ ಮಾತಾಡ್ತಿದ್ರು. ಅದು ಭಾರಿ ಸಮಯ ಪ್ರಜ್ಞೆ. ಆ ದಿನ ಹೊಸಪೇಟೆನಲ್ಲಿ ಇರೋಬರೋ ಜನ ಎಲ್ಲ ಸೇರಿದ್ರು. ಸುಮಾರು 20 ಜನ ನೋಡು 1 ಲಕ್ಷ ಜನ ಇರ್ಬೋದು. ಎಲ್ಲರೂ ರಾಜ್ಕುಮಾರ್ ಹಾಡು ಹೇಳಿ ಅಂತ ಕೇಳ್ತಾರೆ. ರಾಜ್ಕುಮಾರ್ ಹೇಳಿದ್ರು ಇದು ಹಾಡಿನ ವೇದಿಕೆ ಅಲ್ವೇ ಅಲ್ಲ, ಇದು ವಿಶ್ವವಿದ್ಯಾಲಯದ ಹಾಗೆ ಹಾಡು ಹೇಳಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹಾಡು ಹೇಳಿಲ್ಲ. ನೆಕ್ಸ್ಟ್ ಡೇ ಸ್ಟ್ರೈಕ್ ಆಗುತ್ತೆ, ನೀವೆಲ್ಲ ಪೇಪರ್ ಓದಿ ನೆನಪಿದ್ರೆ. ಸೊ ಅಷ್ಟು ರಾಜ್ಕುಮಾರ್ ಒಂದು ವಿಚಾರ ತಗೊಂಡ್ರೆ ಅದನ್ನ ಅವರು ಅಷ್ಟೇ ಮುಗಿದೋಯ್ತು ಅಂತ. ಅದೇ ತರ ಅವ್ರು ಬೇರೆ ಭಾಷೆಗಳಿಗೆ ಹೋಗ್ತಿದ್ರು, ಅದೇ ಸಮಯ ಅದೇ ತರ ಅವರು ನಿರ್ಧಾರ ತಗೊಂಡಿದ್ರು. ಈಗಾಗಲೇ ಇವರು ನಮ್ಮ ಡಾಕ್ಟರ್ ಗುರುಮೂರ್ತಿ ಹೇಳ್ದಂಗೆ ರಾಜ್ಕುಮಾರ್ ಮತ್ತು ಕುವೆಂಪು ಅವರು ಇಬ್ರು ಆಲ್ಮೋಸ್ಟ್ ಸಮಾನ ಇದ್ದಾರೆ. ಯಾಕೆಂದ್ರೆ ಅವರಿಬ್ರು ಕನ್ನಡದ ನೆಲ ಜಲ ಭಾಷೆನ ಭಾರಿ ಇಷ್ಟಪಟ್ಟವರು. ಅವ್ರಿಗೆ ಕನ್ನಡ ಬಿಟ್ಟು ಬೇರೆ ಏನು ಮಾಡೇ ಇಲ್ಲ. ಹಾಗಾಗಿ ಅವರಿಬ್ರು ಸಾಮ್ಯತೆ ಇದೆ ಅಂತ ಹೇಳಿದ್ದಾರೆ. ಅದು 100ಕ್ಕೆ 100% ಸರಿ ಇದೆ ಅಂತ ನನ್ನ ಭಾವನೆ. ಜೊತೆಯಲ್ಲಿ ಈಗಾಗಲೇ ರಾಜ್ಕುಮಾರ್ ಬಗ್ಗೆ ಸುಮಾರು ನಾಗಣ್ಣವರು ಹೇಳಿದ್ರೆ ನಮ್ಮ ರಘು ಕೋಟಿಲ್ ಅವರು ಭಾವುಕರೇ ಆಗ್ಬಿಟ್ರು ರಾಜ್ಕುಮಾರ್. ನನಗೂ ಭಾರಿ ದೇಶ ಅಂದ್ರೆ ನಾವು ಹೊರದೇಶದಾಗ ಹಾಡನ್ನು ಕೇಳ್ಕೊಂಡೇ ಇದ್ದವರು ರಾಜ್ಕುಮಾರ್ ತೀರೋದಾಗ ನಾವು ಭಾರತದಲ್ಲಿ ಇರ್ಲಿಲ್ಲ, ಜಪಾನ್ ಇದ್ದೇವೆ. ನನಗೆ ಒಂದು ದಿವಸ ನಂಗೆ ಊಟ ಮಾಡೋಕ್ಕೂ ಮನಸ್ಸಾಗಲಿಲ್ಲ. ಅಂದ್ರೆ ರಾಜ್ಕುಮಾರ್ ವ್ಯಕ್ತಿತ್ವ ಆ ಥರ. ನಾನು ಅವ್ರು 3-4 ಸರಿ ಮೀಟ್ ಮಾಡಿದಾಗಲೂ 5ನೇ ಸರಿ ಮೀಟ್ ಮಾಡಿದಾಗ ಅವ್ರು ನನ್ನನ್ನು ಐಡೆಂಟಿಫೈ ಮಾಡಿದ್ರು. ಅಂದ್ರೆ ರಾಜ್ಕುಮಾರ್ ಅಷ್ಟೊಂದು ನೆನಪಿರ್ತಿತ್ತಲ್ಲ, ಅದನ್ನು ನಮ್ಮ ಹತ್ರ ಸಾಮಾನ್ಯ PhD ವಿದ್ಯಾರ್ಥಿಗಳು ನೆನೆಸ್ಕೊತಿತ್ತಲ್ಲ ಅಂತ. ಹಾಗೇನೆ ಈ ಬುಕ್ಕು ತುಂಬಾ ಚೆನ್ನಾಗಿ ಸೊಗಸಾಗಿ ಬಂದಿದೆ. ಆದರೆ ನಾನು ಈ ಬುಕ್ಕು ಓದುವಾಗ ಗಮನಿಸಿದೇನಪ್ಪ ಅಂತಂದ್ರೆ ರಾಜ್ಕುಮಾರ್ ಅವರು ಹೇಳಿದಂತ ಮಾತುಗಳು ಕಾಣೆಯಾಗಿದೆ. ಅವ್ರು ಹೇಳಿದ ಸಿಂಪಲ್ ಮಾತುಗಳು ಕಾಣೆಯಾಗಿದೆ. ಅದೊಂಚೂರು ನೋಡಿ. ಅದ್ರ ಜೊತೆ ಎಲ್ಲದೂ ಹೇಳಿದಿರ. ಲಾಸ್ಟ್ ಗೀತೆಗಳು, ಸಿನಿಮಾ ಹೆಸರುಗಳು ಎಲ್ಲ ಹೇಳಿದ್ರಿ. ಆದ್ರೆ ಉದಯಶಂಕರ್ ಅವ್ರು ಎಷ್ಟು ಹಾಡು ಬರ್ದು, ಉದಯಶಂಕರ್ ಬರ್ದಿರೋದ್ರಿಂದ ಇದು ರಾಜ್ಕುಮಾರ್ ಇಷ್ಟ ಹಾಡಕ್ಕಾಗ. ಯಾಕಂದ್ರೆ ಉದಯಶಂಕರ್ ವರದರಾಜ ರಾಜ್ಕುಮಾರ್ ಸೇರ್ಕೊಂಡ್ರು ಅಂದ್ರೆ ಅದಕ್ಕೊಂದು ಇದೇ ಬರ್ತಾ ಇತ್ತು. ಅದರಿಂದ ಆ ಹಾಡುಗಳನ್ನ ಹೇಳುವಾಗ ಅವರು ಸಾಹಿತ್ಯ ಬಳಸಿದ್ರು. ಆ ಸಾಹಿತ್ಯನ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನ ನಮ್ಮ ಮುಂದಿನ ಜನರೇಷನ್ಗೆ ಕೊಡಬೇಕು. ಹಾಗಾಗಿ ನಾನು ಗುರುಮೂರ್ತಿ ಕೇಳ್ಕೊಂಡ್ರೆ ಈ ರಾಜ್ಕುಮಾರ್ ಅಂತ ಪುಸ್ತಕ 17 ಪುಸ್ತಕ ಬಂದಿದೆ. ನಾನು 17 ಪುಸ್ತಕನ ಓದಿದ್ದೇನೆ. ನಾನೀಗ ನಿಮ್ಮ ಪುಸ್ತಕನ ಓದ್ತಾ ಇದ್ದೇನೆ. ಸೊ ಈ ಪುಸ್ತಕ ಮತ್ತೆ ಮರುಮುದ್ರಣಗೊಂಡೇಗೊಳ್ಳುತ್ತೆ. ನಮ್ಮ ನಾಗಣ್ಣ ಹೇಳ್ದಂಗೆ ಆಮೇಲೆ ಕೆಲವೆಲ್ಲ ಚೇಂಜಸ್ ಮಾಡಿಕೊಂಡು ಇದನ್ನ ಮಾಡಿ ಅಂತ ಅವ್ರು ಹೇಳ್ತಾರೆ. ಜೊತೆಯಲ್ಲಿ ಈಗಾಗಲೇ ಎಲ್ಲರೂ ಹೇಳಿದಂತೆ 100 ವರ್ಷ ಹತ್ತಿರ ಆಗ್ತದೆ ರಾಜ್ಕುಮಾರ್ ಹುಟ್ಟಿ. ಆ 100 ವರ್ಷದಲ್ಲಿ ಇನ್ನೂ ಹೊಸ ತರಹದ ಪುಸ್ತಕಗಳು, ಚಿಕ್ಕ ಪುಸ್ತಕಗಳು ನಮ್ಮ ಚಿಕ್ಕ ಮಕ್ಕಳಿಗೆ ಕಲಿಯುವಂಥವ್ರು ಮಾಡಿ ರಾಜ್ಕುಮಾರ್ ಯಾವಾಗಲೂ ಇರಬೇಕು ನಮ್ಮ ಕನ್ನಡ ನಾಡಿನಲ್ಲಿ ಅನ್ನೋದು ನಾನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ಕಾರ್ಯಕ್ರಮ ಅಧ್ಯಕ್ಷರನ್ನ ಕೊಟ್ಟು ಈ ಸಂಸ್ಥೆಯಾದ ಕದಂಬ ರಂಗವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಕಲಾಕೂಟಕ್ಕೂ ನನ್ನ ಅಭಿನಂದನೆ ಸಲ್ಲಿಸ್ತಾ, ಮುಖ್ಯವಾಗಿ ನಮ್ಮ ಈ ಬುಕ್ಕಿನ ಬರೆದಂತ ಡಾಕ್ಟರ್ ಗುರುಮೂರ್ತಿ ಹಾರವಳ್ಳಿ ಅವರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ಆದರೆ ಒಂದು ನಿಜ, ಮೈಸೂರು ವಿಶ್ವವಿದ್ಯಾಲಯದ 40 ವರ್ಷ ಹಿಂದೆನೆ ರಾಜ್ಕುಮಾರ್ ಅಷ್ಟು ಒಳ್ಳೆಯವರು ಅಂತ ಅಂದ್ಬಿಟ್ಟು 1970 ಡಾಕ್ಟರೇಟ್ ಕೊಟ್ಟಿದ್ದಾರೆ. ಫಸ್ಟ್ ನಟನ್ ಕೊಟ್ಟಿದ್ದಾರೆ. ಅಂದ್ರೆ ಲೆಕ್ಕ ಹಾಕಿ ನಮ್ಮ ವಿಶ್ವವಿದ್ಯಾಲಯ ರಾಜ್ಕುಮಾರ್ ಓದಿಲ್ಲ, ಎಲ್ಲ ಓದ್ದರಿಗೆ ಕೊಡ್ತಾ ಇದ್ದಂತ ಕಾಲದಲ್ಲಿ ಓದದೇ ಇರುವಂತ ಒಂದು ವ್ಯಕ್ತಿ ಕೊಟ್ಟು ಮಾಡಿದ್ದಾರೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ಗೌರವನ ಹೆಚ್ಚಿಗೆ ತಂದಿದ್ದಾರೆ ಅಂತ ಹೇಳ್ತಾ
ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡಲ್ಲ, ಎಲ್ಲರೂ ಮಾತಾಡಿದ್ರೆ ಎಲ್ರಿಗೂ ಒಳ್ಳೆಯದು. ಶುಭ ಸಂಜೆ.